ಹಾ ಹೇಳೆ ಅಕ್ಕ. ಹ್ಯಾಪಿ. ಇವಾಗ್ಲೇ ಹೇಳ್ಬೇಡ, ಸ್ವಲ್ಪ ಹೊತ್ತಿರು. ಓ ಓಕೆ ಓಕೆ, ಫಸ್ಟ್ ಅವರೇ ಹೇಳ್ಬೇಕಾ? ಸರಿ ಸರಿ, ನಾನು ನಿಮ್ ಎಕ್ಸೈಟ್ಮೆಂಟ್ ಜಾಯ್ನ್ ಆಗ್ಲಾ? ಈಗ್ಲೇ ಬೇಡ, ಸ್ವಲ್ಪ ಹೊತ್ತಾದ್ಮೇಲ್ ಬಾ. ಸರಿ ಸರಿ, ಏನೇ ಇದ್ರು ಈಗ್ಲೇ ನೋಡ್ಬಿಡು. ನಾನಾದ್ರೆ ಮಧ್ಯಾಹ್ನನೇ ಬಂದು ಡಿಸ್ಟರ್ಬ್ ಮಾಡ್ಬಿಡ್ತೀನಿ. ಸರಿ ಬಿಡು, ಬೇಗ ಬಂದ್ಬಿಡು. ಓಕೆನಾ? ಬಾಯ್ ಬಾಯ್. ಹರಿ ಹೋಗುತ್ತಿದೆ ಸ್ಕೂಲಿಯಾಗದ ಪ್ರಯಾಣವಿದು, ಮೊದಲ ಪ್ರೇಮಕ್ಕೆ ಅರ್ಥ ಇದು, ಕಟ್ಟಾಕಿದ ಗಮನ ಇದೇನಾ? ಆರು ಎದ್ಯಾ? ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟವಲ್ ಕೊಡ್ತೀಯಾ? ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಟವಲ್ ಕೂಡ ನಾನೇ ಕೊಡ್ಬೇಕು. ಇಲ್ಲೇ ಇದೆ, ತಗೋಬೋದಲ್ವಾ? ಬಟ್ಟೆ ರೆಡಿ ಮಾಡ್ತೀಯಾ? ಆಫೀಸ್ಗೆ ಹೋಗ್ಬೇಕು. ಆಫೀಸಾ? ಯಾಕೆ, ನೀನು ಬರ್ತೀಯಾ? ಅಲ್ಲ, ನೀನೇನೆ ಬೆಳಗ್ಗೆನೆ ರೆಡಿ ಆಗಿದ್ಯಾ? ಬೇಬಿ, ಹಾಲಲ್ಲಿ ಪಾರ್ಸಲ್ ಇದೆ, ನೋಡಿದ್ಯಾ? ಏನೋ ಪ್ಲಾನ್ ಮಾಡಿರ್ತಾನೆ, ನಾನೇ ಮರ್ತ್ಬಿಟ್ಟೆ. ನೋಡ್ತಿದ್ದೀನಿ. ಹೇ, ಡಿಡ್ ಯು ಲೈಕ್ ಇಟ್? ತುಂಬಾ ದಿನದಿಂದ ತಗೋಬೇಕು ಅಂತಿದ್ದೆ, ಆದ್ರೆ ಟೈಮೇ ಸಿಗ್ತಿರ್ಲಿಲ್ಲ. ಅದಕ್ಕೆ ಆರ್ಡರ್ ಮಾಡಿದೆ. ಜಾಸ್ಮಿನ್ ಫ್ಲೇವರು ನೀನ್ ಫೇವ್ರೇಟ್ ಅಲ್ವಾ? ಬೆಸ್ಟ್ ಇನ್ ದ ಮಾರ್ಕೆಟ್. ಇಷ್ಟ ಆಯ್ತಾ? ಓಹ್, ಬ್ರೇಕ್ಫಾಸ್ಟ್ ರೆಡಿ ಆಯ್ತಾ? ಬೇಗ ಕೊಡ್ತೀಯಾ? ಟೈಮ್ ಆಗೋಯ್ತು. ಮರ್ತು ಹೋಗಿದಾನಾ ಅಥವಾ ಆಕ್ಟ್ ಮಾಡ್ತಿದ್ದಾನಾ? ಸರಿ ಬಿಡು. ಅರು, ಥ್ಯಾಂಕ್ ಯು. ಅರವಿಂದ್, ಕಾಫಿ. ಓಕೆ. ಹಲೋ. ಹೇ, 2 minutes ಅಲ್ಲಿ ಬರ್ತೀನಿ. ಯಾ ಸಾರಿ ಮ್ಯಾನ್, ಲೇಟ್ ಆಗೋಯ್ತು. ಏನಂತ ಹೇಳಿ, ಅಲ್ಲೇ ಬರ್ತೀನಿ ಇರು. 2 ನಿಮಿಷ. ಯಾ. ಗಾಡ್. ಬಾಯ್ ಕಣೆ, ಟೇಕ್ ಕೇರ್. ನಿರ್ಮಾ, ಫ್ರೆಂಡ್ಸ್ ಮುಗ್ಸಾಯ್ತಾ? ಓಕೆ, ಇವತ್ತು ಆಫೀಸಲ್ಲಿ ಸ್ವಲ್ಪ ಲೇಟ್ ಆಗ್ಬೋದು, ಸೊ ನಾನು ಬರೋಷ್ಟಲ್ಲಿ ಮುಗಿಸ್ಬಿಡು, ಸರಿನಾ? ಓಕೆ, ಬಾಯ್. ಅರವಿಂದ್, ನಿನಗ್ ನೆನ್ಪಿಲ್ವೋ? ಬೇಕು ಅಂತ ಮಾಡ್ತಿದ್ಯೋ? ನನಗ್ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ. ಮಾರ್ನಿಂಗ್ ಇಂದ ನೀನ್ ಒಂದ್ಸಲನಾದ್ರೂ ಅಟ್ಲೀಸ್ಟ್ ವಿಶ್ ಮಾಡ್ತೀಯ ಅಂತ ವೇಟ್ ಮಾಡ್ತಿದ್ದೀನಿ. ಸರಿ, ನಾನೇ ಹೇಳ್ಬಿಡ್ತೀನಿ. ಅದು ಇವತ್ತು ನಮ್ಮ ಫಸ್ಟ್ ವೆಡ್ಡಿಂಗ್. ಲೋ, ನೀನ್ ಇಲ್ಲೇರು, ಬರ್ತೀನಿ. ಏನೇ, ನಿಮಿಷಕ್ಕೆ 60 ಸೆಕೆಂಡ್ ಇದ್ರೆ 80 ಮಿಸ್ ಕಾಲ್ ನಿನ್ನವೇ. ಕೆಲ್ಸದಲ್ಲಿದ್ದೀನಿ, ಮತ್ತೆ ಫೋನ್ ಮಾಡ್ತಾ ಇದ್ದೀನಿ. ಇಡು. ಏನ್ ಮಾಡ್ತಾರೆ ಇವರು?
ಅಯ್ಯಪ್ಪ ಮಾಸ್ಟರು 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 ಇಲ್ಲಿ ಲಾಯರ್ ಗುರುನಾಥ್ ಯಾರು? ಅವರ ಅದೇನು ವೈಟ್ ಡ್ರೆಸ್ ಹಾಕೊಂಡವ್ರೆ, ಬ್ಲಾಕ್ ಡ್ರೆಸ್ ತಾನೆ ಹಾಕೋಬೇಕು. ಒಂದ್ ಟೈಮಲ್ಲಿ ದೊಡ್ಡ ಲಾಯರ್ ಆ ಕಡೆ ಎಷ್ಟೋ ಕೇಸ್ಗಳನ್ನ ನೋಡಿ ನೋಡಿ ಪ್ರಾಬ್ಲಮ್ಗಳನ್ನ ಅಲ್ಲಿಕ್ಕಿಂತ ಇಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡೋಣ ಅಂತ ನಮ್ಮೆಲ್ರಿಗೂ ಗುರು ಆಗಿದ್ದಾರೆ ಈಗ. ಸರ್ ಸರ್ ನನಗೆ ಅಪಾಯಿಂಟ್ಮೆಂಟ್ ಕೊಟ್ಟು ಕಾಲ್ ಮಾಡಿದ್ರೆ ಕಾಲ್ ಕಟ್ ಮಾಡ್ತಿರಲ್ಲ ಸರ್? ತುಂಬಾ ಫ್ರಸ್ಟ್ರೇಟ್ ಆಗಿದ್ಯಾ? ಮದ್ವೆ ಯಾವಾಗಾಯ್ತಪ್ಪ? 3 ವರ್ಷ ಸರ್. ಡೋಂಟ್ ವರಿ, ಬಾ ನೀವು ಕಂಟಿನ್ಯೂ ಮಾಡಿ. ಈ ಸಮಸ್ಯೆಗಳು ಎಲ್ಲಿಂದ ಬರುತ್ತೆ ಅಂದ್ರೆ ಜೀವನದಲ್ಲಿ ಯಾವುದೇ ಕೆಲಸ ಆದ್ರೂ ನಾವು ಕಲಿತ ಮೇಲೆ ಮಾಡ್ತೀವಿ, ಆದ್ರೆ ಮದ್ವೆ ಒಂದೇ ಮಾಡ್ಕೊಂಡ ಮೇಲೆ ಕಲಿಯೋದು. ಹೆಂಗಸರು ಕರೆಂಟ್ ಇದ್ದ ಹಾಗೆ, ನಾವು ಸರಿಯಾಗಿ ಉಪಯೋಗಿಸ್ಕೊಂಡ್ರೆ ಲೈಫು ಬೇರೆ ಲೆವೆಲ್ ಅಲ್ಲೇ ಇರುತ್ತೆ, ಇಲ್ಲ ಶಾಕ್ ಹೊಡೆದು ಸಾಯ್ತೀವಿ. ಅರ್ಥ ಆಗ್ಲಿಲ್ಲ ಸರ್. ನಿನ್ ಮದ್ವೆ ಡೇಟ್ ಹೇಳ್ತೀಯಾ? ಆಗಿ 3 ವರ್ಷ ಆಯ್ತು ಸರ್, ಆದ್ರೂ ಇವಾಗ ಕೇಳಿದ್ರೆ ಹೆಂಗ್ ಸರ್ ಹೇಳೋದು? ಗಂಡ ಅನ್ನೋ ಜೀವಕ್ಕಿರ್ಬೇಕಾಗಿರೋ ಮುಖ್ಯವಾದ ಕ್ವಾಲಿಫಿಕೇಶನ್ ಏನಂದ್ರೆ ಲೈಫಲ್ಲಿರೋ ಮುಖ್ಯವಾದ ಡೇಟ್ಗಳನ್ನ ನೆನಪಿಟ್ಕೊಳ್ಳೋದು. ಅವತ್ತಿನ ದಿನ ನೀನ್ ಏನ್ ಮಾಡಿದ್ಯಾ ಅನ್ನೋದು ಮುಖ್ಯ ಆಗಲ್ಲ, ಆ ಡೇಟ್ನ ನೀನ್ ನೆನಪಿಟ್ಕೊಂಡಿದ್ರೆ ಸಾಕು. ಅರ್ಧಾಂಗಿಯರು ಹೋಗ್ಬಿಡ್ತಾರೆ. ಬದ್ನೇಕಾಯಿ ಡೇಟ್ ಅಲ್ಲಿ ಏನಿದೆ ಸರ್? ಇನ್ನು ಲಾಭ ಇಲ್ಲಯ್ಯ. 2 ದಿನ ಹಿಂದೆ ನಡೆದಂತ ವಿಷಯಗಳನ್ನ ಬಿಟ್ರೆ ನಿನ್ ತಲೆನಲ್ಲಿ ಏನೂ ಇಲ್ಲ. ಸರ್ ಹುಡುಗಿ ಚೆನ್ನಾಗಿದ್ದಾಳಲ್ಲ? ನೀನ್ ಗಮನ ಕೊಡಬೇಕಾಗಿರೋದು ಹುಡುಗಿ ಮೇಲಲ್ಲ, ಕಥೆ ಮೇಲೆ. ಮಾರ್ನಿಂಗ್ ಇಂದ ಅಟ್ಲೀಸ್ಟ್ ಒಂದ್ಸಲ ಆದ್ರೂ ವಿಶ್ ಮಾಡ್ತೀಯ ಅಂತ ವೇಟ್ ಮಾಡ್ತಿದ್ದೀನಿ. ಸರಿ, ಇನ್ನು ನಾನೇ ಹೇಳ್ಬಿಡ್ತೀನಿ. ಅದು ಇವತ್ತು ನಮ್ಮ ಫಸ್ಟ್ ವೆಡ್ಡಿಂಗ್. ನೆನಪಾಗಿದೆ ಅನ್ಸುತ್ತೆ. ಕೇಕ್ ಮ್ಯಾಮ್, ನಿಮ್ಮ ಹಸ್ಬೆಂಡ್ ಆರ್ಡರ್ ಮಾಡಿದ್ದಾರೆ. 41 ಇಲ್ ನೋಡಮ್ಮ, ಆ ಕೇಕು ನಿಂಗಲ್ಲ, ನಂಗೆ. 41st ವೆಡ್ಡಿಂಗ್ ಆನಿವರ್ಸರಿನ್ ಕೂಡ ಇನ್ನೂ ಮಾಡ್ಕೋತಿದ್ದೀರಾ? ನನ್ಗೆಲ್ ನೆನ್ಪಿರತ್ತಮ್ಮ, ನಿಮ್ ಅಂಕಲ್ಲೇ ನೆನ್ಪಿಟ್ಕೊಂಡು ಆರ್ಡರ್ ಮಾಡಿರೋದು. ನನಗೂ ಇದಾನೆ. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. Kick back when you fake like that. Head out of the game, I don't play that fact. Would you let me go? No, you never come back. I'ma be the best that you never had. ಸರ್ ಸಕ್ಕದಾಗ ಅವಳೆ. ಯಾರು ಸರ್ ಅವಳು? ಅವಳು ಭಯಂಕರ. ಗಂಡಸು ಮಾಡೋ ಯಾವ್ದೇ ಕೆಲ್ಸ ಆದ್ರೂ ದಡ್ಡ ಕೆಲ್ಸ ಅಂತ ಪ್ರೂವ್ ಮಾಡೋ ಟ್ಯಾಲೆಂಟ್ ಇರುವಂತ ವೈಲೆಂಟ್ ಮಹಿಳೆ. ಏನಿ ಸಡನ್ ಎಂಟ್ರಿ? ಸರ್ಪ್ರೈಸ್ ಆದ್ಯಾ ಅಥವಾ ಬೈಕೋತಾ ಇದ್ಯಾ? ಎಕ್ಸ್ಪೆಕ್ಟ್ ಮಾಡ್ಲಿಲ್ವೇ? ಚಾರ್ಜಿಂಗ್ ಹಾಕ್ಬೇಕಲ್ಲ. ಹೇಳ್ಕಂತು 11ಗೆ ಲಂಚ್ ಟೈಮ್ ಅಂದ್ರೆ ಏನ್ ಕಾಂತು? ಲಂಚ್ ಮುಗ್ದು ಟೀ ಬ್ರೇಕ್ ಹೋಗಿ 5 ಮಿನಿಟ್ಸ್ ಗ್ಯಾಪ್ ಅಲ್ಲಿ ನನ್ ಕೆಲಸ ಮಾಡಕ್ ಹೇಳು. ಬೇರೆ ಯಾವ್ದೋ ಕೆಲ್ಸದ ಮೇಲೆ ಬಂದು ನನಗೋಸ್ಕರ ಬಂದಿರೋ ತರ ದೊಡ್ಡ ಬಿಲ್ಡಪ್ ಒಂದು. ಒನ್ಸ್ ಅ ವೈಸ್ ವುಮನ್ ಸೆಡ್, ಭೇಟಿ ಆಗದೆ ಇರೋದಕ್ಕೆ ಕಾರಣ ಹೇಳೋದಕ್ಕಿಂತ ಯಾವ್ದೋ ಕಾರಣಕ್ಕೆ ಭೇಟಿ ಮಾಡೋದು ಒಳ್ಳೇದಲ್ವಾ? ಹೇ, ಚಾರ್ಜ್ ಹಾಕುವಾಗ ಹೇಳ್ಬೋದಲ್ವಾ? ಯಾಕೆ? ನೀನ್ ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಪವರ್ ಬರಲ್ವಾ?
ಅದು ಹಾಳಾಗಿದೆ. ಆರೋಗ್ ಹೇಳಿ ಎಲೆಕ್ಟ್ರಿಷಿಯನ್ ಕರೆಸ್ಬೇಕು. ಮುಂಚೆನೆ ಹೇಳ್ಬೋದಿತ್ತಲ್ಲ. ಅಮ್ಮ ವೈಸ್ ವುಮೆನ್, ಚಾರ್ಜರ್ ಅಲ್ಲಿದೆ, ಇಟ್ಕೋ. ಏನಮ್ಮ ನಿನ್ ಗಂಡ ಮನೇಲಿದ್ದಾನಾ? ಫೋನ್ ತೆಗಿತಲ್ಲ? ಎಷ್ಟು ಜನಕ್ಕೆ ಹೇಳ್ಬೇಕು ನಾನು ಅವನ್ ಜೊತೆ ಇಲ್ಲ ಅಂತ. ಅವನು ಫೋನ್ ಪಿಕ್ ಮಾಡ್ಲಿಲ್ಲ ಅಂದ್ರೆ ಅವನ್ಗೆ ಮೆಸೇಜ್ ಹಾಕು. ಮೆಸೇಜ್ಗೂ ಕೂಡ ರಿಪ್ಲೈ ಮಾಡ್ಲಿಲ್ಲ ಅಂದ್ರೆ ಅವನು ಮಿಸ್ಸಿಂಗ್ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಡು. ಬಟ್ ಫಸ್ಟ್ ನೀನ್ ನನ್ನ ನಂಬರ್ನ ಡಿಲೀಟ್ ಮಾಡು. ಸಾರಿ ಕಣೆ, ಡಿವೋರ್ಸ್ ಫಾರ್ಮಾಲಿಟೀಸ್ ಎಲ್ಲ ಫಿನಿಶ್ ಆಗಿದೆ ಅನ್ಸುತ್ತಲ್ವಾ? ಬೇಜಾರಾಗ್ಬೇಡ. ಯಾಕೆ ಬೇಜಾರ್ ಮಾಡ್ಕೋಬಾರ್ದು? ಪ್ರಾಸೆಸ್ ಎಷ್ಟು ಲೇಟ್ ಮಾಡಿದ್ರು ಗೊತ್ತಾ? 1 ವೀಕ್ ಅಲ್ಲಿ ಆಗ್ಬೇಕಾಗಿರೋದು 3 months ತಗೋತು. ಅದೇನೇ, ಡಿವೋರ್ಸ್ ಆಗಿರೋದಕ್ ನಿನಗ್ ಬೇಜಾರಾಗ್ತಿಲ್ವಾ? ಬೇಕಾಗಿರೋದ್ ಸಿಕ್ಕಾಗ ಎಂಜಾಯ್ ಮಾಡೋದನ್ನ ಬಿಟ್ಟು ಅಳ್ಬೇಕಾ? ಬೇಕಾಗಿರೋದಾಗೋದು ಅಂದ್ರೇನೆ? ಮತ್ತಿನ್ನೇನೆ, ಅವನೊಬ್ಬ ಸ್ಯಾಡಿಸ್ಟ್ ಕಣೆ. ಪ್ರತಿದಿನ ಯಾವ ರೀತಿ ಹಿಂಸೆ ಕೊಡ್ಬೇಕು ಅಂತ ಟ್ರೈನಿಂಗ್ ತಗೊಂಡಿರೋ ಒಬ್ಬ ಟೆರರಿಸ್ಟ್. ಟಾರ್ಚರ್ ಮಾಡೋದ್ರಲ್ಲಿ ಸ್ಪೆಷಲಿಸ್ಟ್, ಹ್ಯಾರಾಸ್ಮೆಂಟ್ ಮಾಡೋದ್ರಲ್ಲಿ ಹೊಸ ಕಲಿಯೋ ಸೈಂಟಿಸ್ಟ್. ಅಷ್ಟೊಂದ್ ವರ್ಸ್ಟ್ ಫೆಲೋನಾ? Obviously. ಆ ನಾಯಿ ಏನೇ? ಅವನೇ ನನ್ ಹಳೇ ಗಂಡ. ಈಗ್ಲೇ ಕರೆಕ್ಟಾಗಿ ಗುರ್ತು ಹಿಡ್ದಿರೋದು. ಇಷ್ಟು ದಿನ ಅವನ್ನ ಒಬ್ಬ ಮನುಷ್ಯ ಅನ್ಕೊಂಡಿದ್ದೆ. ಏನ್ ಸರ್ ಅವಳು ತನ್ನ ಗಂಡನ ನಾಯಿ ಅಂತಾಳ? ಅಂತಾಳೆ. ಏನ್ ಮಾಡ್ತೀಯಾ? ಗಂಡಂದ್ರ ಮನ್ಸು ಒಡೆದೋಗುತ್ತೆ ಸರ್. ಬೀಳುತ್ತೆ. ಏನ್ ಮಾಡ್ತೀಯಾ? ಸ್ವಲ್ಪ ರೆಸ್ಪೆಕ್ಟಬಲ್ ಆಗಿ ಡೀಲ್ ಮಾಡ್ಬೋದಲ್ವಾ ಸರ್? ಮಾಡಲ್ಲ. ಏನ್ ಮಾಡ್ತೀಯಾ? ಏನ್ ಮಾಡೋಣ ಸರ್? ಏನು ಮಾಡಕ್ಕಾಗಲ್ಲ. ಮೊದ್ಲು ನಾನ್ ಹೇಳೋದನ್ನ ಕೇಳು. ಹೌ ವಾಸ್ ಇಟ್? ಕೆಡ್ತಾಗಿದೆ. ಡು ಐ ಲುಕ್ ಫ್ಯಾಟ್? ಏನಾಯ್ತೆ? ಮಗು ಹೃದಯ ಮುರಿದೋಯ್ತು ಕಣೆ. ಅಲ್ಲಿ ಮಕ್ಳ್ಯಾರು ಇಲ್ವಲ್ಲ? ನಾನ್ ಹೇಳಿದ್ ಮಗು ಹೃದಯ ನಂದೇ. ಒಡ್ದೋಗೋ ಅಂತದ್ ಏನಿದೆಯಾ ಅದ್ರಲ್ಲಿ? ಬಾಡಿ ಶೇಮಿಂಗ್. ಈಗ ಇದಕ್ ಕೂಡ ಡಿವೋರ್ಸ್ ತಗೋತಿದಾರಾ? ಮತ್ತೆ ಓ, ಈರುಳ್ಳಿ ಕಟ್ ಮಾಡ್ತಾ ಇದೀಯಾ? ಸರಿ ಆಯ್ತು, ಚಿಕ್ಕ ಕಟ್ ಮಾಡು. ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಇಟ್ಸ್ ಕ್ಲಿಯರ್ ನೌ. ಈರುಳ್ಳಿಗಳನ್ನ ಕಟ್ ಮಾಡಿದ್ಯಾ, ಕಣ್ಣಲ್ಲಿ ನೀರ್ ಬಂದಿದೆ, ಅದ್ರಲ್ಲೇನಿದೆ? ಫಿಸಿಕಲ್ ಹರಾಸ್ಮೆಂಟ್. ಓ, ಇದನ್ನ ಈಗ ಫಿಸಿಕಲ್ ಹರಾಸ್ಮೆಂಟ್ ಅಂತಿದಾರಾ? ಅವನ್ ಮಾಡ್ಬೇಕಾಗಿರೋ ಕೆಲ್ಸಗಳನ್ನ ನನ್ ಕೈಲಿ ಮಾಡಿಸ್ತಾ ಇದ್ದಾನೆ. ಜೊತೆಗೆ ಆ ಚಾಕು ತಾಗಿ ನನಗೇನಾದ್ರೂ ಆಗಿದ್ರೆ ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್? ಟೆಲ್ ಮೀ, ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್? ಏನ್ ಈ ಕಡೆ ಬಂದೆ? ಏನ್ ಗಾಡಿ ಓಡಿಸ್ಬಿಡ್ತೀಯಾ? ಆ ಕಡೆ ಹೋಗೋ. ಸೀಟ್ ಬೆಲ್ಟ್ ಹಾಕೋ. ಡ್ರೈವಿಂಗ್ ಮಾಡೋಣ ಅಂತ ಅನ್ಕೊಂಡ್ರೆ ಮಾಡಕ್ ಕೊಡಲ್ಲ. ಹ್ಯಾಪಿಯಾಗಿ ಕೂತ್ಕೊಳ್ಳೋಣ ಅಂತಂದ್ರೆ ಬೆಲ್ಟ್ ಹಾಕೋಬೇಕು. ಎಲ್ಲ ಅವನಿಷ್ಟದ ಪ್ರಕಾರನೇ ನಡಿಬೇಕು. ಅಷ್ಟಕ್ಕೂ ಅವ್ನ್ ಬಿಹೇವಿಯರೇ ಹಾಗೆ. ಬೇಕು ಅಂತಂದ್ರೆ ಇದನ್ ನೋಡು. ಎಮೋಷನಲ್ ಅತ್ಯಾಚಾರ. ಅವನು ಮಾಡಿರೋ FB ಪೋಸ್ಟ್ ಅಲ್ಲಿ ಅಷ್ಟಕ್ಕೂ ನನ್ನ ಟ್ಯಾಗೇ ಮಾಡಿಲ್ಲ. ಮೇಲ್ ಡಾಮಿನೇಷನ್. ಅಷ್ಟಕ್ಕೂ ಈ ಗಂಡಸರಿಗೆ ದೇವ್ರಂದ್ರೆ ಭಕ್ತಿ ಇರತ್ತೆ, ಆದ್ರೆ ಹೆಂಡತಿ ಅಂದ್ರೆ ಮಾತ್ರ ಪ್ರೀತಿ ಇರಲ್ಲ. ಪತಿಯೇ ಪ್ರತ್ಯಕ್ಷ ದೈವ ಆದ್ಮೇಲೆ ಹೆಂಡತಿ ಕೂಡ ದೇವತೆ ಆಗ್ಬೇಕಲ್ವಾ? ಅಷ್ಟಕ್ಕೂ ಒನ್ಸ್ ಅ ವೈಸ್ ವುಮನ್ ಸೆಡ್, ಚಿಚಿ ವೈಸ್ ವುಮನ್ ಅಲ್ಲ, ಐ ಸೆಡ್, ಗಂಡಸರು ಮದ್ವೆ ಮಾಡ್ಕೊಳ್ಳೋದಿಕ್ಕೆ ಕಾರಣ ಹೆಂಡತಿಗೋಸ್ಕರ ಅಲ್ಲ, ಕೆಲಸದವ್ರಿಗೆ ಸ್ಯಾಲ್ರಿ ಕೊಡಕ್ಕಾಗ್ದೆ. ಬಿಕಾಸ್ ವಿ ಡೂ ಫ್ರೀ ಅಲ್ವಾ? ಒಂದ್ ವೇಳೆ ನಾವು ಮನೇಲಿದ್ರೆ ಅವ್ರಿಗೆ ಅಡಿಗೆ ಮಾಡಿ ಹಾಕ್ಬೇಕು. ಅವ್ರು ಆಫೀಸಿಗೆ ಹೋದ್ರೆ ಅವ್ರ ಪೇರೆಂಟ್ಸ್ ನ ನೋಡ್ಕೋಬೇಕು. ಅವ್ರು ಮಾತ್ರ ಮನೆ ಕೆಲಸದಲ್ಲಿ ಯಾವತ್ತೂ ಹೆಲ್ಪ್ ಮಾಡಲ್ಲ. ಆದ್ರೆ ನಾವ್ ಏನೋ ಕಷ್ಟಪಟ್ಟು ಮಾಡಿದ್ರೆ ಅದಕ್ಕೂ ಕೂಡ ಕೊಂಕು ಮಾತಾಡ್ತಾರೆ. ಅಷ್ಟಕ್ಕೂ ಮದ್ವೆ 7 ಹೆಜ್ಜೆ ಜೊತೆ ಶುರುವಾಗತ್ತೆ. ಆಗ್ಲೂ ಕೂಡ ನಾವು ಅವ್ರ ಹಿಂದೆನೇ ಸುತ್ತೀವಿ. ಫ್ರಮ್ ದ ಫಸ್ಟ್ ಡೇ ಆಫ್ ಅವರ್ ಮ್ಯಾರೇಜ್ ನಮ್ಮ ಪ್ರತಿ ಡಿಪಿನ ಅವ್ರ ಜೊತೆನೆ ಹಾಕೋತೀವಿ. ಬಟ್ ದೇ ವಿಲ್ ನೆವರ್ ಎವರ್ ಡೂ ಇಟ್. ಮದ್ವೆಗ್ ಮುಂಚೆ ನಾವ್ ಏನೇ ಮಾಡಿದ್ರು ವಂಡರ್ ವುಮನ್ ತರ ನೋಡ್ತಾರೆ. ಈಗ ಮಾತ್ರ ಏನೇ ಮಾಡಿದ್ರು ಬ್ಲಂಡರ್ ತರನೇ ನೋಡ್ತಾರೆ. ಅವ್ರು ಏನ್ ಮಾಡ್ತಿದ್ಯಾ ಅಂತ ಕೇಳಕ್ಕೂ ಮುಂಚೆ ಅಮಾಯಕರಾಗಿ ಎಲ್ಲಾನು ಹೇಳ್ಬಿಡ್ತೀವ್ ನಾವು. ಅದೇ ನಾವ್ ಅವ್ರನ್ನ ಕೇಳಿದ್ರೆ ಒಂದ್ ಸಲ ಆದ್ರೂ ಹೇಳ್ತಾರಾ? ನೆವರ್. ಯಾಕಂದ್ರೆ ಅವ್ರ ಮೈಂಡ್ ಅಲ್ಲಿ ಏನೋ ಯೋಚನೆ ತಿರುಗ್ತಾನೆ ಇರತ್ತೆ. ಮದ್ವೆ ಆದ್ಮೇಲೆ ನೈಟಿನಲ್ಲಿದ್ರೆ ಏನ್ ಆಂಟಿ ತರ ನೈಟಿಸೇನಾ ಅಂತಾರೆ. ಅವ್ರು ಮಾತ್ರ
ಇಂಡಿಯಾಗೆ ವರ್ಲ್ಡ್ ಕಪ್ ಬಂದಾಗ ತಗೊಂಡಂತ ಬಟ್ಟೆಗಳನ್ನ ಹಾಕೊಂಡು ಮನೇಲೆಲ್ಲ ತಿರುಗ್ತಿರ್ತಾರೆ. ಇವ್ರುಗಳಿಗೆ ಕುಡಿಯೋದಿಕ್ಕೆ ಎಣ್ಣೆ, ತಿರ್ಗೋದಿಕ್ಕೆ ಫ್ರೆಂಡ್ಸು, ನೋಡ್ಕೊಳ್ಳೋದಿಕ್ಕೆ ಸಾಕು. ಹೆಂಡತಿ ಒಂದು ವಾರ ಕಾಣಿಸ್ಲಿಲ್ಲ ಅಂದ್ರೂ ಕೂಡ ತಲೆ ಕೆಡ್ಸ್ಕೊಳಲ್ಲ. ಅವರು ಮನೆಗೆ ಎಷ್ಟೇ ಲೇಟ್ ಆಗಿ ಬಂದ್ರೂ ನಾವು ಸೈಲೆಂಟ್ ಆಗಿರ್ಬೇಕು. ಆದ್ರೆ ನಾವು ಹೊರಗ್ ಹೋಗುವಾಗ ರೆಡಿ ಆಗೋದಿಕ್ಕೆ 1 ಗಂಟೆ ಲೇಟ್ ಮಾಡಿದ್ರೆ ಸಾಕು, ಡಾಬರ್ ಮ್ಯಾನ್ ಈ ತರ ಮೇಲ್ ಬೀಳ್ತಾರೆ. ಇನ್ನು ರೆಡಿ ಅಂದ್ ಕೂಡ್ಲೆ ನೆನ್ಪಿಗ್ ಬಂತು, ಅವರಿಗೆ ನಾವು ಐಬ್ರೋಸ್ ಮಾಡಿಸ್ಕೊಂಡ್ರೆ ಗೊತ್ತಾಗಲ್ಲ, ನೇಲ್ ಪಾಲಿಶ್ ಹಾಕೊಂಡ್ರೆ ಗೊತ್ತಾಗಲ್ಲ, ಆದ್ರೆ ಅವ್ರ ಕಾರ್ ಮೇಲೆ ಒಂದು ಸಣ್ಣ ಗೀಟ್ ಆದ್ರೂ ಮಾತ್ರ ಗೊತ್ತಾಗ್ಬಿಡತ್ತೆ. ಹೌ ಐ ರಿಯಲಿ ಡೋಂಟ್ ನೋ. ಅವ್ರು ತಿರುಗುವಾಗ ಪೆಟ್ರೋಲ್ ರೇಟ್ಸ್ ನಿಜವಾಗ್ಲೂ ನೆನ್ಪಕ್ ಬರಲ್ಲ, ಆದ್ರೆ ನಾವ್ ಕೇಳ್ತಿದ್ ಹಾಗೆ ಪೆಟ್ರೋಲ್ ರೇಟ್ಸ್, ಟ್ರಾಫಿಕ್ ಜಾಮ್, ಟ್ರಾಫಿಕ್ ಪೊಲ್ಯೂಷನ್ಸ್ ಎಲ್ಲ ನೆನ್ಪಕ್ ಬಂದ್ಬಿಡತ್ತೆ. ಯಾವತ್ತೋ ಒಂದಿನ ನಾವ್ ಹೊರಗ್ ಹೋಗೋಣ ಅಂತ ಕೇಳಿದ್ರೆ ಸಾಕು, ವೈ, ವಾಟ್ ಫಾರ್, ಇಸ್ ಇಟ್ ನೆಸೆಸರಿ ಅಂತ ಕೇಳ್ತಾರೆ. ಆದ್ರೆ ಎಣ್ಣೆ ಪಾರ್ಟಿಗ್ ಮಾತ್ರ ಎಲ್ರಿಗಿಂತ ಮೊದ್ಲಿರ್ತಾರೆ. ಇಫ್ ಐ ಆಸ್ಕ್ ದೆಮ್ ಫಾರ್ ಎ ಹನಿಮೂನ್, ದಿ ಓನ್ಲಿ ಆಪ್ಷನ್ಸ್ ಆರ್ ಗೋವಾ ಆರ್ ಊಟಿ. ಆದ್ರೆ ಫ್ರೆಂಡ್ಸ್ ಜೊತೆ ಹಾಲಿಡೇ ಅಂತಂದ್ರೆ ದ ಫಸ್ಟ್ ಆಪ್ಷನ್ ಈಸ್ ಬ್ಯಾಂಕಾಕ್. ನಾವು ಪಕ್ಕದಲ್ಲಿರೋವರೆಗೂ ಫೋನಲ್ಲಿ ಏನೋ ನೋಡ್ತಾನೆ ಇರ್ತಾರೆ, ಆದ್ರೆ ನಾವು ಮೆಸೇಜ್ ಮಾಡಿದಾಗ ಫೋನ್ ನೋಡೋದಿಕ್ಕೆ ಟೈಮೇ ಇರಲ್ಲ. ಅವರಿಗೆ ಸರ್ಪ್ರೈಸ್ ಕೊಡೋದಕ್ಕೂ ಬರಲ್ಲ, ಸರ್ಪ್ರೈಸ್ ಆಗೋದಕ್ಕೂ ಬರಲ್ಲ. ಆದ್ರೆ ಬೈ ಮಿಸ್ಟೇಕ್ ಸರ್ಪ್ರೈಸ್ ಕೊಟ್ರೆ ಅದು ಕೊರಿಯನ್ ಡಬ್ಬಿಂಗ್ ಸಿನಿಮಾಗಿಂತ ತುಂಬಾ ಭಯಂಕರವಾಗಿರುತ್ತೆ. ಯಾವುದೋ ಒಂದಿನ ಬೈ ಮಿಸ್ಟೇಕ್ ಇಫ್ ವಿ ಸೇ ಫುಡ್ ಅನ್ನ ಸ್ವಿಗ್ಗಿಯಿಂದ ಆರ್ಡರ್ ಮಾಡೋಣ ಅಂತ, ಆ ಫುಡ್ ಇಂದ ಆಗೋ ನಷ್ಟದ ಬಗ್ಗೆ ಆ ಫುಡ್ ಬರೋ ತನಕ ಲೆಕ್ಚರ್ ಕೊಡ್ತಾರೆ. ಅರೆ ಲೀವ್ ಆರ್ಡರಿಂಗ್. ಇಫ್ ವಿ ಸೇ ಕುಕ್, ಕಿಚನ್ ಪೂರ್ತಿ ಗಲೀಜ್ ಮಾಡ್ಬಿಡ್ತಾರೆ. ಲೀವ್ ಕುಕಿಂಗ್. ಮಾರ್ಕೆಟ್ಗೆ ಹೋಗಿ ವೆಜಿಟೇಬಲ್ಸ್ ತನ್ನಿ ಅಂತಂದ್ರೆ ಬಾಡೋ ಹೋಗಿರೋ ಬೆಂಡೆಕಾಯಿ, ಹಾಳಾಗಿರೋ ಹುರುಳಿಕಾಯಿ, ಎಲ್ಲ ಹಾಳಾಗಿರೋ ವೆಜಿಟೇಬಲ್ಸ್ ತರ್ತಾರೆ. ಯಾರ್ ಹೇಳಿದ್ರು that behind every successful man there is a woman? ಅದು 100% ಸತ್ಯ. ಯಾಕಂದ್ರೆ ಅವರು ಸಕ್ಸಸ್ಫುಲ್ ಆದಾಗ್ಲೂ ಕೂಡ ನಮ್ಮನ್ನ ಹಿಂದೆನೆ ಉಳಿಸ್ತಾರೆ. ಇವ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ದೇ ಆರ್ ವರ್ತ್ಲೆಸ್, ಸೆನ್ಸ್ಲೆಸ್, ಬ್ರೈನ್ಲೆಸ್, ಹಾರ್ಟ್ಲೆಸ್, ಲಾಯಲ್ಟಿಲೆಸ್. ಸಮಾಧಾನ, ನನ್ನ ಮಾತು ಕೇಳು. ಕೋಪದಲ್ಲಿ ಕಾನೂನ ಕೈಗೆ ತಗೋಬಾರ್ದು. ಹೇಯ್, ನಿನಗೇನ್ ಅರ್ಥ ಆಯ್ತು? ಅಷ್ಟು ಜೋರಾಗಿ ವಿಸಿಲ್ ಹೊಡಿತಾ ಇದೆಯಾ? ಬೀಳುತ್ತೆ. ಏನ್ ಮಾಡ್ತೀಯಾ? ಮಾಡಲ್ಲ. ಏನ್ ಮಾಡ್ತೀಯಾ? ಏನು ಮಾಡಕ್ಕಾಗಲ್ಲ. ಸ್ವಲ್ಪ ಬುದ್ಧಿ ಹುಟ್ಬಿಟ್ಟವ್ರಲ್ಲ ಸರ್. ಹಾಗಿದ್ರೇನೆ ಯಾವ ಗಂಡ ಆದ್ರೂ ಹೆಂಡತಿ ಹತ್ರ ಪ್ರಶಾಂತವಾಗಿರೋಕ್ಕಾಗೋದು. ಸರಿ, ನಾನು ಎಲ್ಲಿಗ್ ಬಿಟ್ಟಿದ್ದೆ? ತುಂಬಾ ಫ್ರಸ್ಟ್ರೇಟ್ ಆಗಿದ್ಯಾ? ಏನ್ ನಿನ್ ಕೆಲ್ಸ ನೀನ್ ಮಾಡಯ್ಯ. ಸರ್, ಟೆನ್ಷನ್ಗೆ ಬಕೆಟ್ನೇ ತಿಂದ್ಬಿಡ್ತೀನಿ ಅನ್ಸುತ್ತೆ. ಅಷ್ಟಕ್ಕೂ ಇವರೆಲ್ಲ ಬಕೆಟ್ ಅಲ್ಲಿ ಏನ್ ಮಾಡ್ತವ್ರೆ ಸರ್? ತಾಳ್ಮೆ ಕಂಡುಕೊಳ್ಳಕ್ಕೆ ಅದೊಂದು ಎಕ್ಸರ್ಸೈಸ್ ಅಪ್ಪ, ಎಕ್ಸ್ಕ್ಲೂಸಿವ್ಲಿ ಫಾರ್ ಹಸ್ಬೆಂಡ್ಸ್. ಆದ್ರೂ ಆ ಬಕೆಟ್ ಅಲ್ಲಿ ತೂತಿದ್ಯಲ್ಲ ಸರ್? ಆ ತೂತಾಗಿರೋ ಬಕೆಟ್ಟೆ ಹೆಂಡತಿಯರ ಮನಸ್ಸಿಗೆ ನಿದರ್ಶನ. ನಾವೆಷ್ಟೇ ತುಂಬಿಸಿದ್ರು ತುಂಬಲ್ಲ, ಹಾಗಂತ ನಿಲ್ಸಿದ್ರೆ ಬಾಳಕ್ಕಾಗಲ್ಲ. ಕರೆಕ್ಟಾಗಿ ಹೇಳಿದ್ರಿ ಸರ್. ನಾನ್ ಅವ್ರಿಗೆ ಎಷ್ಟೇ ರೆಸ್ಪೆಕ್ಟ್ ಕೊಟ್ರು ಅವ್ರು ನನ್ ಬಗ್ಗೆ ಕಾಳಜಿನೇ ತೋರಿಸ್ತಿಲ್ಲ. ಅದಕ್ಕೆ ಡಿವೋರ್ಸ್ ಕೊಟ್ಬಿಟ್ಟಿದ್ದು. ಸರಿ ಬಿಡು, ಬೇಜಾರಾಗ್ಬೇಡ. ನಿನ್ ಕಷ್ಟ ಯಾವ ಗೆಳತಿಗೂ ಬರ್ಬಾರ್ದು ತಾಯಿ. ಗೆಳತಿಗಲ್ಲ, ಗೆಳೆಯನ್ಗೆ. ಐ ಮೀನ್, ವೈ ಶುಡ್ ಓನ್ಲಿ ವಿ ವುಮನ್ ಸಫರ್? ಮೆನ್ ಶುಡ್ ಸಫರ್. ಎನಿವೇ, ಎನಫ್ ಆಫ್ ಮೈ ಟಾಪಿಕ್. ನಿನ್ ವಿಷಯ ಏನು? ನಂದೇನಿದೆ, ಏನೂ ಇಲ್ಲ. ಆನಿವರ್ಸರಿ ದಿನನೇ ಜಗಳ ಆಯ್ತಾ? ಆನಿವರ್ಸರಿ ಅಂತ ನಿನಗೆ ಹೇಗೆ ಗೊತ್ತು? ವಾಯ್ಸ್ ವುಮನ್ ಅಂದ್ರೆ ಹಾಗೆ ಮತ್ತೆ. ಸ್ಯಾರಿ ಸೂಪರ್ ಆಗಿದೆ, ಆದ್ರೆ ಅಲ್ಲಿ ಕೇಕ್ ಮೇಲೆ ಹ್ಯಾಪಿ ಇಲ್ಲ, ಇಲ್ಲಿ ಫೇಸ್ ಅಲ್ಲಿ ಕಳೆ ಇಲ್ಲ. ಕ್ಲಿಯರ್ ಆಗಿದ್ಯಲ್ಲ? ನೋಡಿದ್ಯಾ, ನಾನೇನು ಹೇಳ್ದೇನೆ ನಿನಗೆಲ್ಲ ಗೊತ್ತಾಗೋಯ್ತು. ನಾನು ಎಷ್ಟೇ ಟ್ರೈ ಮಾಡಿದ್ರು ಒಂದ್ ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳಿಲ್ವೇ? ಮರ್ತೋಗಿರ್ಬೇಕು. ಅವರಿಗೆ ವೈನ್ ಶಾಪ್ ಯಾವಾಗ ಓಪನ್ ಆಗತ್ತೆ ಅದ ನೆನ್ಪಿರತ್ತೆ, ಯಾವಾಗ ಕ್ಲೋಸ್ ಮಾಡ್ತಾರೆ ನೆನ್ಪಿರತ್ತೆ. ಅಷ್ಟೆಲ್ಲ ಯಾಕೆ? ಡ್ರೈ ಡೇ ಬರೋಕ್ಕೂ ಮುಂಚೆ ಅಷ್ಟು ದಿನಕ್ಕೂ ಬೇಕಾಗಿರೋ ಅಂತ ಸ್ಟಾಕ್ ಅನ್ನ ತಂದಿಟ್ಕೋತಾರೆ. ಅದನ್ನೇನಾದ್ರೂ ಮರ್ತಿದಾರಾ? ಮರ್ತ್ ಹೋಗಿರೋದು ಡೇಟ್ನಲ್ಲ, ನಿನ್ನ. ಗಂಡಸ್ರು ಯಾವ್ದನ್ನು ಮರೆಯಲ್ಲ, ಲೈಟ್ ಆಗಿ ತಗೋತಾರೆ. ಅಯ್ಯಯ್ಯೋ ಮರ್ತು ಬಿಟ್ಟೆ ಅಂತ ಕವರ್ ಮಾಡ್ಕೋತಾರೆ. ಅಯ್ಯಯ್ಯೋ ಪರವಾಗಿಲ್ಲ ಅಂತ ನಾವ್ ಹೇಳ್ಬೇಕು. ಎಷ್ಟು ಜನ ನೋಡಿಲ್ಲ.
ಎಷ್ಟು ಸಲ ನೋಡಿಲ್ಲ. ಅರವಿಂದೇನಂತ ವ್ಯಕ್ತಿ ಅಲ್ವೇ, ಫಸ್ಟ್ ಆನಿವರ್ಸರಿ ಅಲ್ವಾ, ಸೊ ಮರ್ತ್ ಹೋಗಿರ್ತಾನೆ. ಬೆಡ್ ಕಾಫಿ ಮರ್ತ್ ಹೋಗಿದಾನ, ಬ್ರೇಕ್ಫಾಸ್ಟ್ ಮರ್ತಿದಾನ, ನೈಟ್ ರೊಮ್ಯಾನ್ಸ್ ಮರ್ತಿದಾನ, ಕೊನೆ ಪಕ್ಷ ಆಫೀಸಿಗೆ ಒಂದಿನ ಹೋಗೋದನ್ನ ಮರ್ತಿದಾನ. ಇಲ್ಲ, ಆದ್ರೆ ಇಯರ್ಗೆ 1 ಸಲ ಬರೋ ಆನಿವರ್ಸರಿನ ಮರ್ತ್ ಹೋಗಿದಾನೆ. ಚಿಕ್ ಚಿಕ್ ಮಿಸ್ಟೇಕ್ಸ್ ಮಾಡ್ದೆ ಯಾರಿರ್ತಾರೆ ಹೇಳು? ಅಡ್ಜಸ್ಟ್ ಆಗ್ಬಿಡ್ಬೇಕು, ಅದೇ ಅಲ್ವಾ ಲೈಫ್ ಅಂದ್ರೆ. ಅಡ್ಜಸ್ಟ್ ಮಾಡ್ಕೊಳ್ಳೋದು ಲೈಫ್ ಅನ್ಸ್ಕೊಳಲ್ಲ, ಜಸ್ಟ್ ಅಡ್ಜಸ್ಟ್ಮೆಂಟ್ ಆಗತ್ತೆ. ಒನ್ಸ್ ಅ ವೈಸ್ ವುಮನ್ ಸೆಡ್, ಸರ್, ಕಥೆಲಿ ಮುಂದೆ ಹೋಗಿದ್ದೀರಾ? ಹಾ, ಎಷ್ಟು ಮುಂದಕ್ಕೆ? ತುಂಬಾ ಮುಂದೆ ಹೋಗಿದ್ದೀರಾ ಸರ್. ಆದ್ರೂ ಅದ್ ಹೆಂಗ್ ಹೋಗ್ತೀರಾ ಸರ್ ಇಷ್ಟ ಬಂದಾಗ ಮುಂದಕ್ಕೆ? KGF ಅಲ್ಲಿ ಸೆಕೆಂಡ್ ಪಾರ್ಟ್ ಅಲ್ಲಿರೋ ಸೀನ್ ಫಸ್ಟ್ ಪಾರ್ಟ್ ಅಲ್ಲಿ ಹಾಕಿದ್ರೆ ನೋಡ್ತಾರೆ, ಇಲ್ದೇ ಇದ್ರೆ ನೋಡಲ್ವಾ? ಕಾಮಿಡಿ ಸಿನಿಮಾ ಅಂದ್ರೆ ಅಷ್ಟೊಂದು ಚೀಪ್ ಆಗೋಯ್ತಾ? ಕರೆಕ್ಟೇ, ಸಾರಿ, ಪ್ಲೀಸ್ ಕಂಟಿನ್ಯೂ. ಮನೆ ಕೆಲ್ಸೊಳಗೆ ಏನ್ ಸರ್ ಇಷ್ಟೊಂದು ಬಿಲ್ಡಪ್? ಮನೆ ಕೆಲಸದವಳ ಅವಳೇ ಮುಖ್ಯ ಇಲ್ಲಿ. ಅವಳು ಎಲ್ಲಾನು ಟಿವಿ ಸೀರಿಯಲ್ ತರನೇ ನೋಡ್ತಾಳೆ. ಚಿಕ್ಕ ವಿಷಯನು ಸೀರಿಯಲ್ ಹಾಗೆ ಲ್ಯಾಗ್ ಮಾಡಿ ತುಂಬಾ ಕಾಂಪ್ಲಿಕೇಟೆಡ್ ಆಗಿ ಪ್ರೊಜೆಕ್ಟ್ ಮಾಡ್ತಾಳೆ. ಹ್ಯಾಪಿ ಆನ್ಯುವಲ್ ಡೇ ಮೇಡಮ್. ಅಬ್ಬಾ, ಸೂಪರ್ ಡ್ರೆಸ್ ಮೇಡಮ್. ಎಲ್ಲಿ ಇದನ್ನ ಇಟ್ಕೊಳ್ಳಿ, ನಿಮ್ಗೋಸ್ಕರ ಒಂದು ಗಿಫ್ಟ್ ತಗೊಂಡ್ ಬಂದಿದ್ದೀನಿ ಮೇಡಮ್. ಇಲ್ಲಿ ನೋಡಿ, ಹೊಸದು ವಿತ್ ಪ್ರೈಸ್ ಟ್ಯಾಗ್. ಹಾಕೊಳ್ಳಿ. ಆಹಾ, ಕೂಲ್ ಮೇಡಮ್, ಸೂಪರ್. ಆಲ್ರೆಡಿ ದೊಡ್ಡ ಫೂಲ್ ಆಗಿದ್ದಾಳೆ, ಮತ್ತೆ ಇದು ಬೇರೆನಾ? ಮೇಡಮ್, ಸರ್ ಎಲ್ಲಿ? ಸಾರ್ 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 ಅಣ್ಣರೇ ಸಾರ್ ಎಲ್ಲಿ ಮೇಡಮ್? ಆಫೀಸಿಗೆ ಹೊರಟೋಗಿದಾರ ಕಣೆ. ವಾಟ್ ಕೂಲ್ ಡ್ರಿಂಕ್ ಆಫೀಸಾ? ಅರ್ಥ ಆಯ್ತು ಮೇಡಮ್. ಇಂಥ ಕಲರ್ಫುಲ್ ಸೀರೆ ಉಟ್ಕೊಂಡ್ ಮೇಲೂ ಮುಖದಲ್ಲಿ ಒಂದ್ ಸ್ವಲ್ಪನು ಕಳೆ ಇಲ್ಲ, ಫೇಸ್ ಅಲ್ಲಿ ಸ್ವಲ್ಪನು ಸ್ಮೈಲ್ ಪ್ಲೀಸ್ ಇಲ್ಲ. ಕೊನೆಗೆ ಇವಳು ಕೂಡ ಅರ್ಥ ಆಗೋಯ್ತು. ಸಾರ್ಗೆ ಹೇಳಿಲ್ವಾ? ಅವಳು ಸಂಬಂಧಿಕರಲ್ವೇ, ನನ್ ಫ್ರೆಂಡ್ ರೇಖಾ. ಹಾ, ರೇಖಾ ಮೇಡಮ್, ಕೇಳಿಸ್ಕೊಳ್ಳಿ ನೀವು. ನಾನ್ ಈ ಮನೆ ಮೇಡು. ನನ್ ಹೆಸರು ಹೇಮಾ. ಗ್ಲಾಡಿಯೇಟರ್ ಮೀಟ್ ಯು. ಓ, ಗ್ಲಾಡ್ ಟು ಮೀಟ್ ಯು. ಅದೇ ಇಷ್ಟು ಪಾಶ್ ಕೆಲ್ಸದೋಳ? ಹಾಗೆ ಏನ್ ಮೇಡಮ್, ಏನ್ ಮಾತಾಡ್ತಿದ್ದೀರಾ? ಕೆಲಸದವ್ರಿಗೆ ಬ್ರಾಂಡ್ ಅಂಬಾಸಿಡರ್ ತರ ನಾನು. ಮೊದ್ಲೇ ಇವತ್ತು ನಮ್ ಮೇಡಮ್ ಆನ್ಯುವಲ್ ಡೇ. ನಾನ್ ಇಷ್ಟ ರೆಡಿ ಆಗ್ಬಿಟ್ಟು ಬರ್ಲಿಲ್ಲ ಅಂದ್ರೆ ಎಲ್ರು ನನ್ನ ಕೆಲ್ಸದವ್ರು ಅಂತ ಅನ್ಕೊಂಡ್ಬಿಡಲ್ವಾ? ಅದಕ್ಕೆ ಸ್ವಲ್ಪ ಟಚ್ ಅಪ್ ಕೊಟ್ಟೆ. ಸರಿ ಬಿಡು, ಹೋಗಿ ಟೀ ಮಾಡ್ಕೊಂಡ್ ಬಾ. ಇವತ್ ನಿಮ್ ಪಾರ್ಟಿ ಅಲ್ವಾ? ಮೊದ್ಲು ಹೋಗಿ ಟೀ ಮಾಡ್ಕೊಂಡ್ ಬಾರೆ. ಅಷ್ಟಕ್ಕೂ ನೀನ್ ಯಾಕೆ ಅಡ್ಜಸ್ಟ್ ಆಗ್ಬೇಕು? ಮದ್ವೆ ಅಂದ್ಮೇಲೆ ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಅಪ್ಪ ಅಮ್ಮ ಹೇಳ್ತಾನೆ ಇರ್ತಾರಲ್ವೇ. ಸಾಕು ಬಿಡೆ, ಮದ್ವೆಲಿ ಐ ಆಮ್ ಯುವರ್ ಸೀನಿಯರ್, ಓಕೆ? ಮನೆ ಮುಂದೆ ಕಟ್ ಹಾಕ್ದೇ ಇರೋ ನಾಯಿ, ಕಂಟ್ರೋಲ್ ನಲ್ಲಿ ಇಲ್ದೇ ಇರೋ ಗಂಡ, ಇಬ್ರು ಡೇಂಜರ್. ಅದಕ್ಕೆ ನಾನು ಅಂದ್ರೆ ಕೆಲ್ಸ ಮಾಡ್ತಾ ಹಿಂಗೆ ಬಂದ್ಬಿಟ್ಟೆ. ಏನೋ ಕೆಲ್ಸ ಮಾಡ್ತಿದ್ರೆ ಕಾಣ್ಸಲ್ಲ, ಕೇಳ್ಸಲ್ಲ. ಮಾತಾಡಿ. ನಿನ್ ಲೈಫ್ ಹೇಗಿದೆ ಅನ್ನೋದು ನನಗ್ ಗೊತ್ತಾಗ್ಬೇಕು ಅಂದ್ರೆ ನಾನ್ ಕೇಳೋ ಪ್ರಶ್ನೆಗೆ ಕರೆಕ್ಟಾಗಿ ಆನ್ಸರ್ ಕೊಡ್ಬೇಕು. ಈಗದೆಲ್ಲ ಯಾಕೆ? ಮದ್ವೆ ಆಗಿರೋದಿಕ್ಕೆ. ಅರವಿಂದ್ ಎಂಥವನು ಅನ್ನೋದನ್ನ ನಾನ್ ನಿನಗೆ ಹೇಳ್ತೀನಿ. ಅದು ಚಿಕ್ಕ ಕನ್ಫ್ಯೂಷನ್. ಮೊದ್ಲು ಟೀ ಅಂದ್ರಿ, ಆಮೇಲೆ ಕಾಫಿ ಅಂದ್ರಿ. ಕ್ಲಾರಿಟಿ ಮಿಸ್ಸಿಂಗು. ಟೀನಾ ಕಾಫಿನಾ? ಯಾವ್ದನ್ ಬೇಗ ಮಾಡ್ತೀಯಾ? ಗ್ರೀನ್ ಟೀ ಆದ್ರೆ 5 ನಿಮಿಷದಲ್ಲಿ ತಗೊಂಡ್ಬಂದ್ಬಿಡ್ತೀನಿ. ಹಾಗಾದ್ರೆ ಮಾಮೂಲಿ ಟೀ ತಗೊಂಡ್ ಬಾ. ಏಲಕ್ಕಿ ಶುಂಠಿ ಹಾಕಿ ಚೆನ್ನಾಗ್ ಕುದ್ಸು. ಆಮೇಲೆ ಹಾಲು ಟೀ ಪುಡಿ ಹಾಕಿ ತಗೊಂಡ್ ಬಾ. ಅಬ್ಬಾ ಮೇಡಮ್, ರೇಖಾ ನೀವ್ ಕೇಕ್ ಸಖತ್ತಾಗಿ ಹೇಳಿದ್ರಿ. ಮಾಡ್ಬಿಡಿ, ಕುಡಿಯೋಣ. ಯಾಕ್ ಬಿಡಿ ಲುಕ್ಕು, ನಾನೇ ತಗೊಂಡ್ ಬರ್ತೀನಿ. ಸೊ ಹೇಳು,
ಅವನು ಫ್ರೀಕ್ವೆಂಟ್ ಆಗಿ ನಿನ್ ಫೋನ್ನ ಚೆಕ್ ಮಾಡ್ತಾನಾ? ಬೇಬಿ, ಹ್ಮ್ ನಿನ್ಗೆ ಯಾರೋ ಕಾಲ್ ಮಾಡ್ತಿದಾರ ನೋಡು. ಹಲೋ, ಯಾರು? HDFC ಬ್ಯಾಂಕಿಂದ ಮಾತಾಡ್ತಿದ್ದೀನಿ ಸರ್. ನಿಮಗೆ 2 lakhs ಆಫರ್ ಇದೆ. ಏಯ್, ಯಾರೋ ನೀನು? ನನ್ನ ಹೆಂಡತಿಗೆ ದುಡ್ಡು ಕೊಡ್ತೀಯಾ? ಯಾರೇ ಅವನು? ನಿನ್ಗೆ ಯಾಕೆ ದುಡ್ಡು ಕೊಡ್ತಾನೆ? ಎಷ್ಟ್ ಕೊಡ್ತೀನಿ 2 ಲಕ್ಷ ಕೊಡ್ತಾನಂತೆ. ಏನಕ್ಕೆ ಕೊಡ್ತಾನೆ? ಏನ್ ಮಾಡಿದ್ಯಾ ಹೇಳು ಫಸ್ಟ್. ಏನಕ್ಕೆ ನಿಂಗೆ 2 ಲಕ್ಷ ಕೊಡ್ತಾವನೆ ಹೇಳು ಫಸ್ಟ್. ನಿನ್ ಕಡೆ ಫಸ್ಟ್ 2 ಲಕ್ಷದ ಬಗ್ಗೆ ಹೇಳ. ಓ ಪವನ, ಯಾರೇ ಇವನು? ಇವರೆಲ್ಲ ಯಾಕೆ ನಿಂಗೆ ಫೋನ್ ಮಾಡ್ತಾರೆ? ನನ್ಗೆ ಅರ್ಥ ಆಗ್ತಾ ಇಲ್ಲ. ಅದೇನ್ ಹೇಳ ಫಸ್ಟ್, ನಿಜ ಹೇಳ. ಅವ್ನು ಯಾರು? ಅವ್ನು ಯಾರು? ಏನಯ್ಯ ಆ ಮಾತು? ಬುದ್ಧಿ ಇದೆಯಾ ನಿನಗೆ? ಅಷ್ಟು ಅನುಮಾನ ಪಡ್ತೀಯ ನನ್ ಮೇಲೆ? ಅದು ಪವನ್ ಅಲ್ಲ, ಪಾವನಿ. ಓದಕ್ ಬರ್ದೇ ಇದ್ರು ಈ ಅನುಮಾನಕ್ಕೆ ಏನ್ ಕಡಿಮೆ ಇಲ್ಲ. ಅದ್ರಲ್ಲಿ ಇದು ಬೇರೆ. ಅವನಜ್ಜಿ ಡೌಟ್ ಪಡ್ತಾನೆ. ಅಂದ್ರೆ ನಿನ್ ಫೋನ್ನ ಯಾವತ್ತೂ ಚೆಕ್ ಮಾಡಿಲ್ವಾ? ಹ್ಮ್ ಹಾಗಾದ್ರೆ ಇಲ್ಲಿ ಅನುಮಾನ ಅಲ್ಲ, ಅಷ್ಟಕ್ಕೂ ಅರವಿಂದ್ಗೆ ನಿನ್ಮೇಲೆ ಪ್ರೀತಿನೇ ಇಲ್ಲ. ಹೌದು, ಇದ್ ನಿಜಾನೇ. ಮೊದ್ಲಿದನ್ ಹೇಳೆ, ನನ್ನ ಅರುಗೆ ನನ್ ಮೇಲೆ ಯಾಕೆ ಪ್ರೀತಿ ಇಲ್ಲ? ಒನ್ಸ್ ಅ ವೈಸ್ ವುಮನ್ ಸೆಡ್, ಗಂಡಸರು ಎಷ್ಟು ಪೊಸೆಸಿವ್ನೆಸ್ ನ ತೋರಿಸ್ತಾರೋ ಅಷ್ಟು ಪ್ರೀತಿ ಇದೆ ಅಂತ. ಕರೆಕ್ಟೇ. ನನಗೀಗ್ಲೇ ಸ್ವಲ್ಪ ಸ್ವಲ್ಪ ಅರ್ಥ ಆಗ್ತಿದೆ. ಹಾಗಾದ್ರೆ ನಿಜವಾಗ್ಲೂ ಪ್ರೀತಿ ಇದ್ರೆ ನಾವ್ ಯಾರ ಹತ್ರ ಮಾತಾಡ್ತಿದೀವಿ, ಏನ್ ಮಾತಾಡ್ತಿದೀವಿ ಅಂತ ತಿಳ್ಕೊಬೇಕು ಅನ್ಸುತ್ತಾ? ಆಬ್ವಿಯಸ್ಲಿ. ಅಂದ್ರೆ ನನ್ ಗಂಡನ್ ನನ್ ಮೇಲೆ ಎಷ್ಟು ಪ್ರೀತಿನೋ. ನಾನು ಅಂದ್ರೆ ಎಷ್ಟು ಪ್ರೀತಿ ನಿಮ್ಗೆ. ಸಾರ್, ಸಾರ್, ನಾನು ಇಲ್ಲಿ ತಗ್ಲಾಕೊಂಡಿದ್ದೀನಿ ಸಾರ್. ನೀನು ಮದುವೆ ಆಗಿದ್ದಾನೆ ಸಿಕ್ಕಾಕೊಂಡಿದ್ಯಾ, ಅದಕ್ಕೆ ತಾನೇ ನನ್ನ ಹತ್ರ ಬಂದಿರೋದು. ನಾನು ಹೇಳ್ತಿರೋದು ಹಂಗಲ್ಲ ಸಾರ್. ನೀನ್ ಏನ್ ಹೇಳಿದ್ರು ಅಷ್ಟೇನೆ, ಮದುವೆ ಆದ್ಮೇಲೆ ಸಿಕ್ಕಾಕೊಂಡ್ ಹಾಗೆ. ಸಾರ್, ನಾನು ಒಂದ್ಸತಿ ಹಿಂತಿರುಗ್ಬಿಟ್ಟು ನೋಡಿ ಸಾರ್. ಎಷ್ಟು ಜನರನ್ನ ನೋಡಿಲ್ಲ, ನಿನ್ನ ಹೊಸದಾಗಿ ನೋಡುವಂತದ್ದು ಏನಿದೆ? ಏನಯ್ಯ ಬೈಲೆ, ನೈಸ್. ನೋಡ್ದ ಎಷ್ಟ್ ಚೆನ್ನಾಗಿದೆ. ಇದನ್ನು ನಮ್ ಪ್ರಾಕ್ಟೀಸ್ ಸೆಷನ್ ಅಲ್ಲಿ ಆಡ್ ಮಾಡ್ಬಿಡು ಆಯ್ತಾ? ಹೋಗು. ಲೋ, ಹೋಗ್ತಿದ್ಯಲ್ಲೋ. ಮದುವೆ ಕೂಡ ಈ ತರ ಕಲರ್ಫುಲ್ ಆಗಿರುತ್ತೆ ಅಂತಾನೆ ಎಲ್ರು ಬೀಳ್ತಾರೆ, ಆಮೇಲೆ ಸಿಕ್ಕಾಕೊಳ್ತಾರೆ. ಸಾರ್, ಸಂದೇಶ ನಿಲ್ಸಿ ಸಹಾಯ ಮಾಡಿ ಸಾರ್. ನನ್ನ ಸಂದೇಶನೇ ನಿನಗೆ ಸಹಾಯ. ಹೇಳಿದ್ನಲ್ಲ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡು, ಮುಂದೊಂದ್ ದಿನ ಆಚೆ ಬರ್ತೀಯಾ. ಯಾವತ್ತನ? ಮತ್ತೆ ಇವತ್ತು ಲೋ ಯಾರಾದ್ರೂ ನನ್ನ ಆಚೆ ತೆಗಿರೋ. ಲೋ 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 ಒಳಗಡೆ ಎಲ್ಲ ಕಣ್ರೋ. ಲೋ ಲೋ ಲೋ. ಬಟ್ ನನ್ನ ಅರು ಏನಂತವ್ನಲ್ವೇ, ನೀನೇ ನೆಗೆಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ. ನೆಗೆಟಿವ್ ಆಗಿ ಥಿಂಕ್ ಮಾಡೋದಲ್ಲ, ಇದೇ ಸತ್ಯ. ನೀನು ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಿದ್ಯಾ, ನಾನು ಪ್ರಾಕ್ಟಿಕಲ್ ಆಗಿ ಥಿಂಕ್ ಮಾಡ್ತಿದ್ದೀನಿ. ಕರೆಕ್ಟ್ ಆಗಿ ಟೆಲ್ ಮೇಡಮ್. ಇರಿ ನಾನು ಬರ್ತೀನಿ, ಮಾತಾಡೋಣ. ನೀನೇನೆ ಇಲ್ಲಿ ನೋಡಿ ಮೇಡಮ್, ನೀವ್ ಹೇಳ್ಬೇಡ ಅಂದ್ರೆ ಹೇಳಲ್ಲ, ಆದ್ರೆ ನಿಮ್ಮನ್ನ ಈ ತರ ನೋಡ್ತಿದ್ರೆ ಹೇಳ್ದೆ ಇರಕ್ ಆಗ್ತಿಲ್ಲ. ಮೊದ್ಲು ಹೇಳು. ಏನ್ ಮೇಡಮ್ ಹೇಳೋದು? ಆ ಮುಖ ನೋಡಿ ಅಯ್ಯೋ ಪಾಪ ಅನ್ಸತ್ತೆ. ಆದ್ರೂ ನೀವ್ ಹೇಳ್ಬೇಡ ಅಂದ್ರೆ ಹೇಳಲ್ಲ. ಆದ್ರೂ ನೀವ್ ಕೇಳೋದಾದ್ರೂ ನಾನ್ ಹೇಳೋದಾದ್ರೂ ನಿಮ್ ಒಳ್ಳೇದಕ್ಕೆ ಅಲ್ವಾ? ನಮ್ ಮೇಡಮ್ ತುಂಬಾನೇ ಮೃದು. ಅದಕ್ಕೆ ನಮ್ ಸಾರು ಯೂಸ್ ಮಾಡ್ಕೋತಾ ಇರ್ತಾರೆ. ಅಂದ್ರೆ ಏನ್ ಮಾಡ್ತಾರೆ? ಏನ್ ಮಾಡ್ತಾರೆ ಅಂತೀರಾ ಮೇಡಮ್? ಎಷ್ಟು ಮಾಡ್ತಾರೆ ಗೊತ್ತಾ? ಇನ್ನೊಂದ್ರೆ ಸಿನಿಮಾಗ್ ಹೋಗೋಣವಾ? ಏನಂದೆ? ಸಿನಿಮಾ ಕೆಲ್ಸ ಕಾರ್ಯ ಇಲ್ವಾ? ಸಿನಿಮಾ ಅಂತೆ ಸಿನಿಮಾ. ಸ್ವಲ್ಪ ಸಲ್ಗೆ ಕೊಟ್ರೆ ಸಾಕು, ತಲೆ ಮೇಲೆ ಬಂದು ಕುತ್ಕೋತೀಯ. ಹೋಗೆ ಒಳಗೆ, ತಲೆ ಕೆಟ್ಟವಳೆ. ಹಂಗಿರುತ್ತಮ್ಮ. ಆತರ ಎಲ್ಲಿರುತ್ತೆ ಅಮ್ಮ? ನಾನು 12 ಮನೇಲಿ ಕೆಲಸ ಮಾಡ್ತಿದ್ದೀನಿ. ಒಬ್ಬರ ಕೈಯಲ್ಲಾದ್ರೂ ನಾನು ಸುಳ್ಳು ಹೇಳ್ತೀನಿ ಅಂತ ಹೇಳ್ಸಿ ನೋಡೋಣ. ನಾನ್ ಅವ್ರನ್ನೆಲ್ಲರನ್ನು ಕಾಲೋನಿಂದಾನೆ ಕಳಿಸ್ಬಿಡ್ತೀನಿ. ಅಲ್ಲ, ನಾನ್ ಸುಳ್ಳು ಹೇಳೋದಕ್ಕೇನಾದ್ರೂ ನ್ಯೂಸ್ ಚಾನೆಲ್ ನಡೆಸ್ತಾ ಇದ್ದೀನಾ? ಅಲ್ಲ, ಅವತ್ ಹಾಗೆಲ್ಲ ನಡೀತೆ. ಸರಿ, ನೀನ್ ಹೇಳು, ಏನಾಯ್ತು? ಆರು ಮೂವಿಗೆ ಹೋಗೋಣ. ಬೆಳಿಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಟಯರ್ಡ್ ಆಗಿ ಹೋಗಿದ್ದೀನಿ ಕಣೆ. ನೆಕ್ಸ್ಟ್ ವೀಕ್ ಹೋಗೋಣ ಪ್ಲೀಸ್. ಓಕೆ, ಪರವಾಗಿಲ್ಲ. ಓಕೆ. ಹೇಳಿ ಎಲ್ಲ ಹೀಗೆ ಹೇಳಿ, ಅವ್ರಿಗೆ ಫ್ಲೇವರ್ ಆಗಿ. ಚಿಚಿ, ಎಷ್ಟು ಸಲ ಹೇಳಿದ್ದೀನಿ ಏಲಕ್ಕಿ ಬಾಳೆಹಣ್ಣು ತರಿಸಿ ಅಂತ. ಇದೊಂದು ಬಾಳೆಹಣ್ಣ. ಸೊ ಹೀಗೆ ಇರ್ತಾನ ಅರವಿಂದ್? ಎಕ್ಸಾಕ್ಟ್ಲಿ ಹಿಂಗೆ ಇರೋದಮ್ಮ. ಈ ಬಾಳೆಹಣ್ಣು ತರ ಸಪ್ಪೆ, ಸ್ವಲ್ಪನಾದ್ರೂ ಜೀವನದಲ್ಲಿ ಖುಷಿ ಅನ್ನೋದೇ ಇಲ್ಲ. ಆದ್ರೂ ಇವ್ರು ಹಿಂಗೆ ಮಾತಾಡ್ತಾರೆ. ನಿಜ ಹೇಳಿದ್ರೆ ನಿಷ್ಠುರ ಆಚೆ ಬರುತ್ತೆ.
ಅಷ್ಟಕ್ಕೂ ಏನಾಯ್ತು ನನ್ಗೆ ಅರ್ಥ ಆಗ್ತಾ ಇಲ್ಲ. ಇವಳು ಕೊಟ್ಟಿರೋ ಬಿಲ್ಡಪ್ಗೆ ನನ್ಗೂ ಕೂಡ ಏನೋ ಅರ್ಥ ಆಗ್ಲಿಲ್ವೇ? ಅಷ್ಟಕ್ಕೂ ಏನ್ ನಡೀತು? ಸಾರಿ ಡೈಲಾಗ್ ಹೇಳೋದ್ ಮರ್ತ್ಬಿಟ್ಟೆ. ಲೆಟ್ಸ್ ಗೋ ಬ್ಯಾಕ್. ಏನೋ ಲೈಫ್ ಹೇಗಿದೆ? ನಗು ಬರ್ತಿದ್ಯಾ? ಅಲ್ಲ ಹುಡುಗರು ಮಧ್ಯೆ ನಿನ್ಗೇನೆ ಕೆಲ್ಸ? ಅಡ್ಗೆ ಮನೆಗೆ ಹೋಗಿ ಪಾತ್ರೆ ತೊಳೆಗೆ ಹೋಗೋ. ಹಾಗೆಲ್ಲ ನಡೀತೆ? ಮತ್ ಏನಾಯ್ತು? ನಿರ್ಮಾ, ನಿದ್ರೆ ಬಂದ್ರೆ ಊಟ ಮಾಡಿ ಮಲ್ಕೋ. ಪಾರ್ಟಿ ಮುಗಿಸ್ಕೊಂಡು ನಾನು ಬೇಗ ಬಂದ್ಬಿಡ್ತೀನಿ, ಸರಿನಾ? ಓಕೆ, ಬಾಯ್. ಸರ್, ಇವಾಗ ಆ ಹುಡುಗಿ ಹೇಳಿದ್ ನಂಬೇಕು, ಕೆಲಸದವ್ಳು ಹೇಳಿದ್ ನಂಬೇಕು, ನಮ್ಗೇನು ಅರ್ಥ ಆಗ್ತಿಲ್ವಲ್ಲ ಸರ್? ನಿನ್ನ ಅಜ್ಞಾನದಿಂದ ಅವ್ರ ಜ್ಞಾನನ ಕೆಡಿಸ್ಬೇಡ. ಅವ್ರಿಗೆ ಅರ್ಥ ಆಗ್ಬೇಕಾಗಿರೋದು ಅರ್ಥ ಆಗಿದೆ. ನಿನಗೇನಾದ್ರೂ ಸಂದೇಹ ಇದ್ರೆ ನಾನು ಹೇಳೋದನ್ನ ಕೇಳು. ಅದು ಓಕೆ ಸರ್. ಸರ್, ಕತೆಗೆ ಹೋಗೋಕ್ಕೂ ಮುಂಚೆ ಒಂದು ಸಣ್ಣ ಇಂಟ್ರಪ್ಷನ್ ಸರ್. ಇವಾಗ ಬರ್ಬೇಕಾರೆ ಜನರು ಅಂತ ನಗ್ತಾ ಇದ್ರು ಸರ್. ಅವ್ರಿಗೇನಾದ್ರೂ ತಲೆ ಸರಿಲ್ವಾ ಸರ್? ಹೆಂಡತಿ ಹೇಳೋದನ್ನ ನಮ್ಗೆ ಅರ್ಥ ಆದ್ರೂ ಸರಿ, ಆಗ್ಲಿಲ್ಲ ಅಂದ್ರೂ ಸರಿ. ಹೌದಾ? ಓಹೋ, ಸರಿ ಅಂತ ಇರ್ಬೇಕಷ್ಟೇ. ಹಾಗೆ ಹೇಳ್ತಾ ಇದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಸೂಪರ್ ಸರ್, ನಿಮ್ಮಿಂದ ತುಂಬಾ ವಿಚಾರ ತಿಳ್ಕೊಂಡೆ ಸರ್. ಹುಚ್ಚಪ್ಪ, ಅದೇ ಸರ್, ನಿಜವಾದ ಕತೆ ಮುಂದೆ ಇದೆ, ಅದನ್ನ ಕೇಳು. ನಿಜವಾದ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್. ತೂಫಾನ್ ನಿರಂತರ ವಾರ್ತಾವಾಹಿನಿ. ಇರೋದನ್ನ ಇರೋ ತರಾನೇ ಹೇಳೋದು, ಇಲ್ದಿರೋದನ್ನು ಇರೋ ಹಾಗೇನೆ ಕಲ್ಪಿಸಿ ಹೇಳೋದು. ಅವರಿಗೆ ಚಾಕ್ಲೇಟ್ ತಿಂದ ಹಾಗೆ. ಇಲ್ ನೋಡು ಹೇಮಾ, ನಮ್ಮನೆ ಕೆಲ್ಸ ಕೂಡ ಮಾಡ್ಬೋದಲ್ವಾ? ಯಾಕಿಲ್ಲ, ಖಂಡಿತ ಮಾಡ್ತೀನಿ. ಪುಕ್ಸಟೆ ಏನ್ ಬೇಡ. ಎಷ್ಟೋ ಗೊತ್ತಿಯಾ ಹೇಳು? 5,000. 5,000ನಾ? 500 ರೂಪಾಯ? ಅದೇನಕ್ಕೆ ಅಂತ? ಏನ್ 500 ಅಂದ್ರೆ ಏನ್ ಲೋಕಲ್ ಫಿಗರ್ ಅನ್ಕೊಂಡ್ಯಾ? ನಿನ್ಗಿಂತ ದೊಡ್ಡ ಫಿಗರ್. ಫಿಗರ್ ಬಗ್ಗೆ ಯಾಕ್ಬಿಡಿ, ನಿಮ್ದೇನ್ ಚಿಕ್ಕ ಫಿಗರ್? 500 ನಾನ್ ಮಾಡಲ್ಲ, ಬೇರೆ ಯಾರನ್ನ ನೋಡ್ಕೊಳ್ಳಿ. ಏಯ್, 200 ರೂಪಾಯಿ ಕೊಟ್ರೆ ಬೀದಿಗೆ ಒಬ್ಬೊಬ್ರು ಸಿಗ್ತಾರ. ನೀನ್ ಒಬ್ಳೇನಾ ಏನು? ಹೋಗ್ಯಲೇ, ನನ್ ಗುರ್ತ್ ಸಿಗ್ಲಿಲ್ವಾ? ಅಮ್ಮಮ್ಮ, ಏನ್ ಬೇಕು ಹೇಳಿ? ಏನೇ ನಿನ್ ಹತ್ರ ಏನೋ? ನಿನ್ಗ್ಯಾಕೆ ಹೇಳ್ಬೇಕು? ಕೆಲ್ಸದ ಮೇಲೆ ಬಂದಿದ್ದೀನಿ. ಯಾರು ಕಾಣಿಸ್ತಾ ಇಲ್ವಲ್ಲ? ನಿರ್ಮಾ, ನಿರ್ಮಾ ಇಲ್ಲಿದ್ಯಾ? ನಿಂಗ್ಯಾಕೆ ಹೇಳ್ಬೇಕು? ನಿರ್ಮಾ, ಅಂಕಲ್ಗೆ ಕಾಫಿ ಮಾಡೋಣ ಅಂತ ಗ್ಯಾಸ್ ಮೇಲೆ ಹಾಲಿಟ್ಟಿದ್ದೆ ಅಮ್ಮ. ಡಬ್ಬಿ ತೆಗೆದ್ರೆ ಶುಗರ್ ಇಲ್ಲ, ಸ್ವಲ್ಪ ಶುಗರ್ ಕೊಡಮ್ಮ. ಹಾ ಸರಿ ಆಂಟಿ, ಬನ್ನಿ ಕೂತ್ಕೊಳ್ಳಿ. ಸ್ವಲ್ಪನಾ? ಇಷ್ಟ್ ಸಾಕಾ? ನಿಮ್ಮಪ್ಪನ ಮನೇಲಿ ಕೇಳ್ತಾ ಇದ್ದೀನ, ತಗೊಳ್ಳೆ, ಇಟ್ಕೊಳೆ. ಯಾರು ಏನ್ ಕೇಳಿದ್ರು ಕೊಟ್ಬಿಡೋದನ, ಸ್ವಲ್ಪನೂ ಬುದ್ಧಿ ಇಲ್ಲ. ನನ್ ಮಗ ಅಮೇರಿಕಾಯಿಂದ ಫೋನ್ ಕಳ್ಸ್ಕೊಟ್ಟಿದ್ದಾನೆ ನಿರ್ಮಾ. ಇದ್ರಲ್ಲಿ ಫೋಟೋ ತೆಗೆದ್ರೆ ಪೋಸ್ಟರ್ ಮಾಡಿಸ್ಬೋದು, ಗೊತ್ತಾ? ಹೌದಾ? ಹಾಗಾದ್ರೆ ನಿಮ್ ಫೋಟೋ ತೆಗಿತೀನಿ, ನೀವ್ ಹಾರ ಹಾಕಿಸ್ಕೋಬಹುದು. ನೀನು ಇಲ್ಲೇ ಇದ್ಯಾ? ನೀವಾ? ನೀನು ಹೋಗ್ತಿದ್ದೀನಿ. ನಿನ್ ಕ್ಲೋಸ್ ಫ್ರೆಂಡ್ ಅನ್ಸತ್ತೆ. ಹಾ, ನಿಮಗ್ ಹೇಗ್ ಗೊತ್ತು? ಬೆಳಿಗ್ಗೆ 12 ಗಂಟೆಯಿಂದ ಇಲ್ಲೇ ಇದ್ರೆ ಕ್ಲೋಸ್ ಫ್ರೆಂಡ್ ಅಲ್ದೆ ಇನ್ನೇನಾಗಿರ್ತಾಳೆ ಹೇಳು? ನಮಸ್ಕಾರ. ಅಯ್ಯೋ, ನಿನ್ ಫ್ರೆಂಡಿಗೆ ಎಷ್ಟು ಸಂಸ್ಕಾರ ನೋಡು. ಹೌದು, ನಿನ್ ಗಂಡ ಏನ್ ಮಾಡ್ಕೊಂಡಿರೋದು? ಅವಳಿಗೆ ರೀಸೆಂಟ್ ಆಗಿ ಡಿವೋರ್ಸ್ ಆಯ್ತು ಆಂಟಿ. ಮೇಡಮ್, ವಾಟ್ ಎ ನ್ಯೂಸ್ ಮೇಡಮ್. ಬರ್ಲಾ ಮೇಡಮ್? ಅವನೇ ಸರ್ ಈ ಹುಡುಗಿರ ಮಧ್ಯದಲ್ಲಿ. ಅವರ ವಾಟ್ಸ್ಆಪ್ ಗ್ರೂಪಿಗೆ ಅವನು ರೆಪ್ರೆಸೆಂಟೇಷನ್. ಅವನು ಅವ್ರಿಗೆ ಬಿಟ್ಟು ಇನ್ಯಾರಿಗೂ ಕಾಣಲ್ಲ. ಈಗ ತಾನೇ ಬಂದಿರೋ ಬಿಸಿ ಬಿಸಿ ಸುದ್ದಿ. ನಿರ್ಮಾ ಮನೆಗ್ ಬಂದಿರೋ ಅವಳ ಫ್ರೆಂಡಿಗೆ ಆಲ್ರೆಡಿ ಡಿವೋರ್ಸ್ ಆಗಿದ್ಯಂತೆ. ನಮಗ್ ಬಂದಿರೋ ಮಾಹಿತಿ ಪ್ರಕಾರ ಅದಕ್ಕೆ ಕಾರಣ ಅವನೊಬ್ಬ ಟೆಕ್ಕಿ ಅಂತೆ. ತಗೊಳ್ಳಿಮ್ಮ. ಇದ್ಯಾವ್ದೇ ಇದು? ನನ್ ಡಬ್ಬ ಎಲ್ಲಿ?
ಕಾಲೋನಿಲಿರೋ ಸಕ್ಕರೆ ಎಲ್ಲ ತಂದ್ ಸುರಿದ್ರು ನಿಮ್ ಡಬ್ಬ ತುಂಬಲ್ಲ, ಅದಕ್ಕೆ ಇದನ್ ತಂದೆ ತಗೊಳ್ಳಿ. ಥ್ಯಾಂಕ್ಸ್ ಕಣೆ, ಅದು ಸರ್ಫ್ ಎಕ್ಸೆಲ್ಗೆ ಫ್ರೀಯಾಗಿ ಕೊಟ್ಟಿದ್ದ ಡಬ್ಬ. ಇದೇ ಸ್ವಲ್ಪ ಚೆನ್ನಾಗಿದೆ. ಸರಿನಮ್ಮ, ನಾನಿನ್ ಹೋಗ್ ಬರ್ತೀನಿ, ನೀವು ಮುಂದುವರ್ಸಿ. ಓಕೆ ಆಂಟಿ. ದಯಮಾಡ್ಸಿ. ಆ ಅಲ್ಲಮ್ಮ, ನೀನ್ ಕೇಳೋದ್ ಮರ್ತ್ಬಿಟ್ಟೆ, ಇದೇನಿದು ನೆಲ ಒರ್ಸೋ ಬಟ್ಟೆ ತರ ಇದೆಯಲ್ಲ? ಇಟ್ಸ್ ಅ ಶ್ರಗ್. ನಿಮ್ ಟೈಮಲ್ಲಿ ಇರ್ಲಿಲ್ಲ ಬಿಡಿ. ಓ ಹೌದಾ, ಹಾಗಾದ್ರೆ ಇವತ್ತೇ ತಗೋತೀನಿ. ನನ್ ಮಗನ್ ಕೈಲಿ ತರ್ಸ್ಕೊತೀನಿ. 414 ಗಿರ್ಜನ್ ನೋಡಿದ್ಯಾ? 25 ಜನಕ್ ಮೆಸೇಜ್ ಕಳ್ಸಿದ್ರೆ ಒಳ್ಳೇದಾಗತ್ತೆ ಅಂತ ಗ್ರೂಪ್ ಅಲ್ಲಿ ಪೋಸ್ಟ್ ಮಾಡಿದಾಳೆ. ಈ ಬುದ್ಧಿವಂತಿಕೆನ ಅವಳ ಗಂಡನ್ ವಿಷಯದಲ್ಲಿ ತೋರಿಸಿದಿದ್ರೆ ಅವನು 2ನೇ ಸೆಟಪ್ ಇಟ್ಕೋತಾ ಇರ್ಲಿಲ್ಲ. ಅವಳ ಬುದ್ಧಿಗೆ ಇಷ್ಟು ಬೆಂಕಿ ಹಾಕ. ನಂಗೆ ಯಾಕೆ ಬಿಡ್ರಮ್ಮ ಅದೆಲ್ಲ. ಕೂತ್ಕೊಂಡ್ಬಿಟ್ರಲ್ವಾ, ಹೋಗಲ್ವಾ? ಸ್ವಲ್ಪ ಇರೇ, ಮರ್ತೋಗಿದ್ದೆ, ಒಂದ್ ವಿಷಯ ಕೇಳ್ಬೇಕಿತ್ತು. ಹೌದು, ಅರವಿಂದ್ಗೂ ನಿಂಗೂ ಏನಾದ್ರೂ ಜಗಳ ಆಯ್ತಾ? ನೀನು ನಿನ್ ಹಸ್ಬೆಂಡು ಚೆನ್ನಾಗೇ ಇದ್ದೀರಾ? ಹಾ, ಅಂತದೆಲ್ಲ ಏನೂ ಇಲ್ಲ ಆಂಟಿ, ನಾವ್ ಚೆನ್ನಾಗೇ ಇದೀವಿ. ಅದು ಏನೂ ಇಲ್ಲ. ಇವತ್ತು ನಿಮ್ ಫಸ್ಟ್ ಇಯರ್ ಆನಿವರ್ಸರಿ ಅಂತ ಬೆಳ್ಬೆಳಿಗ್ಗೆನೆ ಇವಳು ಹೇಳ್ತಿದ್ಲು. ಅಯ್ಯೋ ಅವನಜ್ಜಿ, ಮೇಡಮ್ ನನ್ಗೇನು ಗೊತ್ತಿಲ್ಲ, ಆಣೆ. ಅಯ್ಯೋ, ನೀನ್ ಹೇಳ್ತಿದ್ದನ್ನ ನಾನ್ ಕೇಳಿಸ್ಕೊಂಡೆ ಬಿಡೆ. ಏನಾಯ್ತಮ್ಮ ಅಷ್ಟಕ್ಕೂ? ಪಾರ್ಟಿ ಕೂಡ ಮಾಡ್ದೆ ಸುಮ್ನೆ ಇದ್ದೀರಾ? ಮಾಡ್ಕೊಂಡಿಲ್ಲ ಅಂತ ನೀವ್ಯಾಕ್ ಅನ್ಕೋತಿದ್ದೀರಾ? ಪಾರ್ಟಿ ಮಾಡಿದ್ರೆ ತಿಂದು ಬಿಸಾಡಿರೋ ಬಿರಿಯಾನಿ ಪ್ಯಾಕೆಟ್ಟು ಡಸ್ಟ್ಬಿನ್ ಅಲ್ಲಿ ಇರ್ಬೇಕಿತ್ತು. ಕಮ್ಮಿ ಅಂದ್ರೂ 10 ಜೊತೆ ಚಪ್ಲಿ ನಿಮ್ ಮನೆ ಮುಂದೆ ಇರ್ಬೇಕಿತ್ತು. 2 ಕಾರ್ ಆದ್ರೂ ನಿಮ್ ಮನೆ ಮುಂದೆ ಇರ್ಬೇಕಿತ್ತು. ಲೌಡ್ ಮ್ಯೂಸಿಕ್ ಇರ್ಬೇಕಿತ್ತು. ಇವೆಲ್ಲ ಇಲ್ಲ ಅಂದ್ರೆ ಪಾರ್ಟಿ ಆಗಿಲ್ಲ ಅಂತ ತಾನೇ? ಅಯ್ಯೋ, ಇದೆಲ್ಲ ನಂಗ್ಯಾಕ್ ಬಿಡಮ್ಮ. ಎಚ್ಚಿ. ಹೇಮಾ, ನೀನ್ ಹೋಗ್ ಟೀ ಮಾಡ್ಕೊಂಡ್ ಬಾ. ಹೇಗೂ ಟೀ ಮಾಡ್ತಿದ್ಯಾ, ಅದ್ರಲ್ಲಿ ಸ್ವಲ್ಪ ಏಲಕ್ಕಿ ಹಾಕು. ಅದ್ ನೀನ್ ಕುಡ್ದು ಏಲಕ್ಕಿ ಹಾಕಿರೋ ಟೀ ನನಗ್ ತಗೊಂಡ್ ಬಾ. ಅಯ್ಯೋ ದೇವ್ರೆ, ಯಮ್ಮನ್ಗೆಲ್ಲ ಕೇಳಿಸ್ಬಿಡುತ್ತೆ. ಯಾವಾಗ ನೋಡಿದ್ರು ಟೀ ಕಾಫಿ, ನಾನೇನು ಕೇಳಿಸ್ಕೋಬಾರ್ದಾ? ಆ ಕಪ್ಪಿ ಎಲ್ಲಿ ಹಾಳಾಗೋಯ್ತು. ಏನ್ ಮಾತಾಡ್ತಾ ಇದ್ದಾರೋ ಏನೋ. ನನಗ್ ಗೊತ್ತು ಕಣೆ ನಿನ್ ಬಗ್ಗೆ, ಅದಕ್ಕೆ ಸೆಟಪ್ನ ಈ ಕಡೆ ಚೇಂಜ್ ಮಾಡ್ದೆ. ಓಕೆನಾ? ನಿಂದು ಲವ್ ಮ್ಯಾರೇಜಾ ಅರೇಂಜ್ಡ್ ಮ್ಯಾರೇಜಾ? ಅದು ಅರೇಂಜ್. ಹೇಳು ಕಾಂತು, ಇಲ್ಲಿ ಏನ್ ನಡೀತಿದೆ ಅನ್ನೋದು ಅರ್ಥ ಆಗ್ತಾ ಇದ್ಯಾ ಇಲ್ವಾ ನಿನ್ಗೆ? ಅಷ್ಟಕ್ಕೂ ಅರ್ಥ ಆಗ್ತಾ ಇದ್ಯಾ ನಿನ್ಗೆ ಇಲ್ಲಿ ಏನ್ ನಡೀತಿದೆ ಅಂತ? ಜಸ್ಟ್ ಗಿವ್ ಸಮ್ ಸ್ಪೇಸ್. ನೀನ್ ಹೇಳಮ್ಮ, ಲವ್ ಮ್ಯಾರೇಜ್ ಅರೇಂಜ್ಡ್ ಮ್ಯಾರೇಜಾ? ನಮ್ದು ಅರೇಂಜ್ ಮ್ಯಾರೇಜೇ ಆಂಟಿ. ಅನ್ಕೊಂಡೆ ನಾನು. ಏನ್ ಅನ್ಕೊಂಡ್ರಿ? ಅರೇಂಜ್ಡ್ ಮ್ಯಾರೇಜ್ ಅನ್ಕೊಂಡೆ ನಾನು. ಈ ಮನೆಗ್ ಬಂದ್ ಇಷ್ಟ ದಿನ ಆದ್ರೂ ಅರವಿಂದ್ ನಿನ್ ಕೈ ಹಿಡ್ಕೊಂಡಿರೋದನ್ನ ನಾನ್ ನೋಡೇ ಇಲ್ಲ. ಅದೇ ನಮ್ ಕಾಲದಲ್ಲಾದ್ರೆ ಗಂಡ ಹೆಂಡತಿನ ಹೃದಯದಲ್ಲಿ ಇಟ್ಕೊಂಡು ನೋಡ್ಕೋತಿದ್ದ. ಅದಕ್ಕೇನಾ ಸಾರ್ಗೆ ಎದೆಲಿ 3 ಸ್ಟಂಟ್ ಹಾಕಿರೋದು. ಟೀ ತಗೊಳ್ಳಿ. ನಿನ್ನೋ ಅಷ್ಟಕ್ಕೂ ನೀನಿಲ್ ಬರಕ್ ಮುಂಚೆ ಈ ಫ್ಲಾಟ್ ಅಲ್ಲಿ ಅರವಿಂದ್ ಒಬ್ನೇ ಇರ್ತಿದ್ದ. ಶುಕ್ರವಾರ ರಾತ್ರಿ ಏನಂತಾರದಕ್ಕೆ? ಅದೇ ಪಾರ್ಟಿ ನೈಟ್ಸ್, ವೀಕೆಂಡ್ಸ್. ವೀಕೆಂಡ್ ಬಂದ್ರೆ ಸಾಕು, ಇಷ್ಟಿಷ್ಟಿರ ಚಡ್ಡಿ ಹಾಕೊಂಡು ಮಿನಿ ಸ್ಕರ್ಟ್ ಹಾಕೊಂಡು ಹುಡುಗಿರು ಬರೋದು ಹೋಗೋದು, ಡ್ಯಾನ್ಸ್ ಮಾಡೋದು, ಕುಡಿಯೋದು, ವಾಂತಿ ಮಾಡೋದು. ಹಬ್ಬಬ್ಬಾ, ನಾನ್ ಹೀಗ್ ಹೇಳ್ತೀನಿ ಅಂತ ಏನೋ ಅನ್ಕೋಬೇಡ. ರೂಮಿಂದ ಬರೋ ಸೌಂಡು ಅಬ್ಬಾ ಕೇಳಕ್ಕಾಗ್ದೆ ಕಾಲೋನಿಲಿರೋ ಜನ ಎಲ್ಲ ಸತ್ತೋಗ್ಬಿಡ್ಬೇಕು. ನನ್ನ ಅರು ಏನ್ ಅಂತ ವ್ಯಕ್ತಿ ಅಲ್ಲ ಆಂಟಿ. ಅಯ್ಯೋ ಅಮ್ಮ, ನಾನೇನಾದ್ರೂ ಹೇಳದ್ನಾ ಅರವಿಂದ್ ಹಾಗೆ ಅಂತ? ನಾನ್ ಯಾವ್ದೇ ವಿಷಯ ಆದ್ರೂ ಸಾಕ್ಷಿ ಇಲ್ದೆ ಏನೂ ಮಾತಾಡಲ್ಲ. ತಗೋ ನೋಡು. ಇಲ್ ನೋಡು, ಜೂನ್ 15. ಯಾರಪ್ಪ ಈ ಹುಡುಗಿ? ಶುಗರ್ ಅಲ್ಲೇ? ಮನೇಲಿದ್ ಶುಗರ್ ಎಲ್ಲ ನೀವೇ ತಗೊಂಡೋದ್ರಲ್ಲ, ಅದ್ರಲ್ಲೇ ಸ್ವಲ್ಪ ಹಾಕೊಳ್ಳಿ ಶುಗರ್. ಇವಳು ಸಂಸಾರಕ್ಕೆ ಹಚ್ಚಬೇಕು ಫಸ್ಟ್ ಬೆಂಕಿ. ಎಲ್ಲಿಗ್ ನಿಲ್ಲಿಸ್ತೆ ಅಮ್ಮ? ಅದೇ ಅರವಿಂದ್ ಮನೆಗೆ ಇನ್ನೊಂದ್ ಹುಡುಗಿ ಬಂದಿದ್ಲು. ಹುಡುಗಿ ಅಲ್ಲ, ಹುಡುಗಿರ್ ಬಂದಿದ್ರು. ಸಾಕಾಂಟಿ, ಒನ್ಸ್ ಅ ವೈಸ್ ವುಮೆನ್ ಸೇ. ಸಾಕ್ ನಿಲ್ಸು, ಇನ್ನೂ ಎಲ್ ಮುಗ್ದಿದೆ? ಈಗ ತಾನೇ ಶುರು ಮಾಡಿದ್ದೀನಿ, ಸುಮ್ನಿರು. ಏ ಹುಡುಗಿ, ಬಾಯಿಲೆ. ಒಳಗೆ ಯಾಕೆ ಹೋಗ್ತಿದ್ಯಾ? ಏನ್ ಕೆಲ್ಸ ನಿಂಗೆ? ಇಂಥ ವಿಷಯದಲ್ಲಿ ತುಂಬಾ ರುಚಿ ಪಳಗಿದ್ದಾನೆ ಅಂತ ಗೊತ್ತಾಗಿ ಯಾವಳೋ ಒಬ್ಬಳನ್ನ ಗಂಟ್ ಹಾಕ್ತಾರೆ ಅಂತ ಗೊತ್ತಾಗಿ ಆಮೇಲೆ ಗೊತ್ತಾಗಿದ್ದು ನೀನೇ ಅಂತ. ಅಲ್ದೆ ಪಿಜ್ಜಾ ಬರ್ಗರ್ ತಿನ್ನೋನ್ಗೆ
ಇಡ್ಲಿ ಸಾಂಬಾರ್ ಹೇಗಿಷ್ಟ ಆಗತ್ತೆ? ಅಮ್ಮ ಅಮ್ಮ ತಗೊಳ್ಳಿ ಟೀ. ಈ ಸಾರಿ ಫುಲ್ ಶುಗರ್ ಹಾಕೊಂಡ್ ಬಂದಿದ್ದೀನಿ, ತಗೊಳ್ಳಿ. ಥ್ಯಾಂಕ್ ಯು. ಸ್ವಲ್ಪ ಒಳ್ಳೆ ಮಾತು ಹೇಳಿ ಅಮ್ಮ, ನಮ್ ಮೇಡಮ್ ತುಂಬಾ ಅಮಾಯಕರು. ಅಯ್ಯೋ ಅರವಿಂದ್, ನೀವ್ ಅನ್ಕೊಂಡಿರೋ ಹಾಗಲ್ಲ ಆಂಟಿ, ತುಂಬಾ ಒಳ್ಳೆಯವನು. ಗಂಡಸ್ರಲ್ಲ ಒಳ್ಳೆಯವ್ರಲ್ಲ, ಒಳ್ಳೆಯವ್ರ ತರ ಆಕ್ಟಿಂಗ್ ಮಾಡ್ತಾರೆ. ಎಷ್ಟ್ ಹೇಳಿದ್ರು ಅರ್ಥ ಆಗಲ್ಲ ನಿಂಗೆ. ಕರೆಕ್ಟ್ ಆಂಟಿ, ನಾನ್ ಹೇಳಿದೆ ತಾನೇ. ಅಯ್ಯೋ ಇದೆಲ್ಲ ಅದಲ್ಲಮ್ಮ. ನೀವಿಬ್ರು ಕೈ ಹಿಡ್ಕೊಂಡು ಓಡಾಡೋದು, ಕಣ್ಣಲ್ಲಿ ಕಣ್ಣಿಟ್ಟು ನೋಡೋದು, ನಗ್ನಗ್ತಾ ಮಾತಾಡೋದು, ಪ್ರೀತಿಯಿಂದ ತಿನ್ಸೋದು, ನಿಂಗೆ ಮಲ್ಗೆ ಹೂ ತಗೊಂಬರೋದು, ಸಿನಿಮಾಗೂ ಶಾಪಿಂಗು ಹೋಗೋದು, ನೀನು ಗೋರಂಟಿ ಹಾಕಿ ಅದು ಕೆಂಪಗಾಗೋದು ನಾನ್ ಯಾವತ್ತೂ ನೋಡಿಲ್ಲ. ಅಷ್ಟೆಲ್ಲ ಯಾಕೆ, ವನಜ ಅವ್ರ ಮೆಹಂದಿ ಫಂಕ್ಷನ್ ಅಲ್ಲಿ ನಮ್ಮೆಲ್ರ ಕಣ್ಣು ನಿನ್ ಕೈ ಮೇಲೆ ಇತ್ತು, ಆದ್ರೆ ಅರವಿಂದ ಮಾತ್ರ ನೋಡ್ಲೇ ಇಲ್ಲ. ಹೌದು, ಇಷ್ಟಕ್ಕೂ ಸೀರಿಯಲ್ ತಗೊಂಡೆ? ಅದು ಯಾವಾಗ್ಲೂ ತುಂಬಾ ಹಿಂದೆ ತಗೊಂಡೆ. ತುಂಬಾ ಚೆನ್ನಾಗಿದೆ. ಎಷ್ಟ್ ಕೊಟ್ಟೆ ಅದಕ್ಕೆ? ಒಂದ್ 7,500 ಏನೋ ಆಯ್ತು. ಅಷ್ಟೇ ಅಲ್ವಾ? ಇಲ್ ನೋಡು ಸುಬ್ರಜಾ, ಮೊನ್ನೆ ಫಂಕ್ಷನ್ಗೆ ನಿರ್ಮಾ ಉಟ್ಕೊಂಡಿದ್ ಸೀರೆ 6-7 ಸಾವಿರ ಅಂದ್ರೆ ನೀನ್ ಕೇಳಿದ್ಯಾ? ನೀನು 10,000 ಅಂತ ಹೇಳ್ದೆ. ಈಗ್ಲೇ ಕೇಳ್ಕೊಂಡೆ 7,000 ಅಂತೆ. ಆಂಟಿ ಸಂಸಾರ ಬಿಟ್ಟು ಕಾಂಚೀಪುರಂಗ್ ಹೋಗಿದ್ದಾರೆ. ಕಂಚಿಗೆ ಅಲ್ಲ, ಕಾಶಿಗ್ ಹೋದ್ರು ಇಲ್ಲಿಗೆ ಬರ್ತೀನಿ, ನೀನೇನ್ ಬೇಜಾರ್ ಮಾಡ್ಕೋಬೇಡ. ನೋಡು ನಿರ್ಮಾ, ಫೈನಲ್ ಆಗಿ ನಾನ್ ಹೇಳೋದೇನಂದ್ರೆ, ನಿನ್ ಗಂಡನ್ಗೆ ನಿನ್ ಮೇಲ್ ಪ್ರೀತಿ ಇಲ್ಲ. ಬೂಸ್ಟ್ ಕುಡಿತೀರಾ? ನೀನ್ ನನಗಿಷ್ಟ ಅದೆ. ಎಷ್ಟೊತ್ ಕಪ್ಪಿಡ್ಕೋತೀರಾ? ಕೊಡಿ ಇಲ್ಲಿ, ಬೂಸ್ಟ್ ತಗೊಂಡ್ ಬರ್ತೀನಿ. ಅದೇನೇ ಆಗ್ಲಮ್ಮ, ಫಸ್ಟ್ ಆನಿವರ್ಸರಿ ಅಂದ್ರೆ ಇಬ್ರು ಮಕ್ಳಾದ್ರೂ ಇರ್ಬೇಕು. ನಮ್ ಕಾಲದಲ್ಲೆಲ್ಲ ಹಾಗೇನಮ್ಮ. ಇಬ್ರು ಹೇಗಂಟಿ? ಒಂದು ಕಂಕ್ಳಲ್ಲಿ, ಒಂದು ಹೊಟ್ಟೆಯಲ್ಲಿ. ಅಕ್ಕ ಸ್ಮಾಲ್ ಮೇಡಮ್ ಬಂದ್ಬಿಟ್ರ? ಸ್ಮಾಲ್ ಮೇಡಮ್, ನಿಮ್ ಅಕ್ಕನ್ ಜೀವನ ಹಾಳಾಗೋಗ್ತಿದೆ ಮೇಡಮ್. ಇಲ್ಲಿವರೆಗೂ ಚೆನ್ನಾಗಿಲ್ಲಲ್ಲ ಸರ್, ಇವಾಗ ಸಡನ್ ಗಳಿತ ಅಷ್ಟೊಂದು ಓವರ್ ಆಕ್ಟಿಂಗ್ ಯಾಕೆ ಮಾಡ್ತಾಳ ಸರ್? ನೀನ್ ಟಿವಿ ಸೀರಿಯಲ್ಸ್ ನೋಡಲ್ಲ ಅಂತ ನನಗೆ ಅರ್ಥ ಆಯ್ತು. ನೋಡಲ್ಲ ಸರ್. ಅದಕ್ಕೆ ನಿಂಗೆ ಹೇಳಿದ್ರು ಪ್ರಯೋಜನ ಇಲ್ಲ. ಅದನ್ನ ಸೀರಿಯಲ್ ಎಮೋಷನ್ಸ್ ಅಂತ ಹೇಳ್ತಾರೆ. ನಿನ್ ಕ್ವಶನ್ಸ್ ನಿಲ್ಸಿ ಫ್ಲೋನ ಫಾಲೋ ಮಾಡು. ವಾಟ್ ಹ್ಯಾಪನ್ಸ್ ಟು ವಾಟ್ ಆನಿಯನ್ನು ಅಲ್ಲಮ್ಮ, ಲೈಫ್ ಮೇಡಮ್ ಗಾನ್ ಮೇಡಮ್. ಏನಾಯ್ತೆ? ಬಾವಂಗ್ ಏನಾದ್ರೂ ಆಯ್ತಾ? ಇನ್ನೂ ಏನೂ ಆಗಿಲ್ಲ. ಮತ್ ಎಲ್ಲರೂ ಹೀಗಿದಿರಲ್ಲ. ಇಟ್ಸ್ ಯೋರ್ ಆನಿವರ್ಸರಿ ಅಕ್ಕ, ವಿ ಹ್ಯಾವ್ ಟು ಸೆಲೆಬ್ರೇಟ್. ಇನ್ನೇನ್ ಫಂಕ್ಷನ್ ಬಿಡಮ್ಮ. ಈಗ ಏನಾಯ್ತು? ಏನ್ ಹೇಳಿ ಬಿಡಮ್ಮ, ಮದ್ವೆ ಆಗಿರೋರ್ ಕಷ್ಟನ ಹೊರಗಡೆ ಹೇಳ್ಕೊಂಡ್ರೆ ಒಂದು ಕಷ್ಟ, ಮನ್ಸಲ್ಲೇ ಇಟ್ಕೊಂಡ್ರೆ ಭಾರ. ಹೌದು, ನಿಮ್ ಬಾವ ನಿಮ್ ಅಕ್ಕನ್ ಸರಿಯಾಗಿ ನೋಡ್ಕೋತಿಲ್ಲ. ಹೋಗ್ಲಿ ಬಿಡಿ, ಪಾರ್ಟಿಗೋಸ್ಕರ ತಂದಿದ್ ಬಾಟಲ್ ಕ್ಲಾರಿಟಿಗೋಸ್ಕರ ವರ್ಕ್ ಆಗುತ್ತೆ. ನೀನು ಎಣ್ಣೆ ಕುಡಿತ್ಯಾ? ಪಬ್ಬಿಗ್ ಹೋದ್ಮೇಲೆ ಕುಡಿಲೇಬೇಕಲ್ವಾ? ಪಬ್ಬಿಗೂ ಹೋಗ್ತಾಳಂತೆ. ಆಗಾಗ ಬಜ್ಜಿ ತಿನ್ನಕ್ಕೂ ಹೋಗ್ತಿರ್ತೀನಿ. ಬಜ್ಜಿ ತಿನ್ಬೇಕು ಅಂದ್ರೆ ಪಬ್ಬಿಗ್ ಹೋಗ್ಬೇಕಾ? ನೀನ್ ಹೋಗಿ 2 ಗ್ಲಾಸು 1 ನಿಂಬೆ ಹಣ್ಣು ತಗೊಂಡ್ ಬಾ. ಮತ್ತೆ ಉಪ್ಪು? ಅಂದ್ರೆ ಅವಾಗವಾಗ ಅಂಕಲ್ಗೆ ಕೊಡ್ತಾ ಇರ್ತೀನಿ ಅಷ್ಟೇ. ಈಗ ಹೇಳಿ, ಬಾವ ಟಾರ್ಚರ್ ಕೊಡ್ತಿದ್ದಾನಾ? ಹಾಗೇನಿಲ್ವೇ. ಟಾರ್ಚರ್ ಅಂದ್ರೆ ಸಿಗರೇಟ್ ಇಂದ ಸುಡೋದು ಹೊಡಿಯೋದು ಟಾರ್ಚರ್ ಅಲ್ಲ, ಮನ್ಸಿಗೆ ನೋವು ಕೊಡೋದು ಟಾರ್ಚರೇ. ಅಲ್ಲ ಏನಿದಲ್ಲ, ಬಾವ ಬರ್ಲಿ, ಕತೆ ಮುಗಿಸ್ತೀನಿ. ಟುಡೇ ಆದ್ರೆ ನೀನ್ ವಾಚು, ಎವ್ರಿಡೇ ಯಾರ್ ವಾಚು? ಅಲ್ಲ ಇದನ್ನೆಲ್ಲ ಇಷ್ಟು ದಿನ ಯಾಕೆ ನನಗೆ ಹೇಳಿಲ್ಲ? ಹೇಳಿದ್ರು ನಿನ್ಗೆ ಅರ್ಥ ಆಗಲ್ಲ ಅಂತ. ಯಾಕೆ ಅರ್ಥ ಆಗಲ್ಲ? ಗಂಡ್ ಮಕ್ಳು ಮತ್ತ ಅವ್ರ ಟಾರ್ಚರ್ನ ಅರ್ಥ ಮಾಡ್ಕೊಳ್ಳೋದ್ ಕಷ್ಟ ಅಲ್ಲ. ನನಗೂ ಒಬ್ಬ ಬಾಯ್ ಫ್ರೆಂಡ್ ಇದ್ದಾನೆ. ಈಗ ಟಾಪಿಕ್ ಅದಲ್ಲ, ಅಕ್ಕನ್ ಲೈಫು. ಅವ್ರಿಗೆ ಏನ್ ಮಾಡಿದ್ರು? ಏನು ಮಾಡ್ತಾ ಇಲ್ಲ, ಅದೇ ಪ್ರಾಬ್ಲಮ್. ಅವ್ರಿಗೇನ್ ಬೇಕೋ ಅದನ್ನೇ ಮಾಡ್ತಾವ್ರೆ. ಅದೇ ಇವ್ರಿಗೇನಾದ್ರೂ ಬೇಕು ಅಂದ್ರೆ ಕೋಪ ಬಂದ್ಬಿಡುತ್ತೆ. He cares about his life, not hers. ಇವ್ರಿಬ್ರು ಪ್ರೀತಿಯಿಂದ ಇರೋದು ನಾನು ಯಾವತ್ತೂ ನೋಡಿಲ್ಲ. ಹಾಗಾದ್ರೆ ಐ ಫೀಲ್ ಬಾವ ನನಗ್ ಮೋಸ ಮಾಡ್ತಿರ್ಬೇಕು. ಮೋಸ ಮಾಡೋದು ಅಂದ್ರೇನೆ? ಅಂದ್ರೆ ಇನ್ನೊಬ್ರು ತುಂಬಾ ಇಷ್ಟ ಆದ್ರೇನೆ ಅಲ್ವಾ, ಮನೇಲಿರೋರ್ ಕಡೆ ಗಮನನೇ ಕೊಡಲ್ಲ. ಹೌದಮ್ಮ, ಏನ್ ತಿಂದ್ರು, ಯಾವ ಬಟ್ಟೆ ಹಾಕೊಂಡ್ರು ಏನೂ ನೋಡಲ್ಲ. ಎಷ್ಟೇ ಬಂಗಾರ ಹಾಕೊಂಡ್ರು ನೋಡ್ತಿಲ್ಲ ಅನ್ಕೋ. ನೋಡು, ಅವಳ ಕತ್ತಲ್ಲಿ ಒಡವೆ ಎಷ್ಟ್ ಚೆನ್ನಾಗಿದೆ. ಯಾವ ಶಾಪಲ್ಲಿ ತಗೊಂಡೆಮ್ಮ? ನಾಗಾರ್ಜುನ ಜ್ಯುವೆಲರ್ಸ್ ಆಂಟಿ. ಎಷ್ಟಾಯ್ತು? ಅವ್ರನ್ನ ಕೇಳಿದ್ರೆ ಏನ್ ಗೊತ್ತಾಗತ್ತೆ, ನಾಗಾರ್ಜುನ ಅವ್ರನ್ನ ಕೇಳಿದ್ರೆ ಗೊತ್ತಾಗತ್ತೆ. ಏನು ಬೇಕಾಗಿಲ್ಲ, ನೀನ್ ಹೇಳಮ್ಮ, ನೀನ್ ಮಾತಾಡಿದ್ರೆ ಚೆನ್ನಾಗಿರತ್ತೆ. ಅಲ್ಲ ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಮತ್ತೇನ್ ಮಾಡ್ಬೇಕು? ಡಿವೋರ್ಸ್ ಕೊಡ್ಬೋದಲ್ವಾ? ಡೈವರ್ಸ್?
ಇವಳೆ ಚಿಕ್ಕ ಹುಡುಗಿಯಾಗಿ ಕಾಣೋ ದೊಡ್ಡ ರಾಕ್ಷಸಿ. ಏನ್ ನಿರ್ಧಾರ ಆದ್ರೂ 2 ನಿಮಿಷದಲ್ಲೇ ತಗೋತಾಳೆ. ಅವಳು ತಗೊಳ್ಳೋ ನಿರ್ಧಾರನೇ ಕರೆಕ್ಟ್ ಅಂತ ಅನ್ಕೋತಾಳೆ. ಹೌದು ಸರ್, ನೋಡ್ತಿದ್ರೆ ಗೊತ್ತಾಗುತ್ತೆ. ಸರ್, ಇವರಿಬ್ರು ಇಷ್ಟೊತ್ತು ಕಾಕಿಲ್ದಲೆ ಸೆಟ್ಲ್ ಆಡ್ತಾವ್ರಲ್ಲ ಸರ್. ಸಂಸಾರನು ಹೀಗೆ, ಸಮಸ್ಯೆಗಳು ಹೊರಗ್ ಕಾಣಿಸಲ್ಲ, ಆದ್ರೆ ಹೋರಾಡ್ತಾನೆ ಇರ್ಬೇಕು. ಸರ್ ಮೇಡಮ್ ಮೇಡಮ್ ವಾಟ್ ಎ ನ್ಯೂಸ್ ಮೇಡಮ್. ಬರ್ಲಾ ಮೇಡಮ್? ಏನ್ ಮೇಡಮ್? ಬಾಟ್ಲು ಓಪನ್ ಮಾಡೋಷ್ಟು ಈಸಿ ಅನ್ಕೊಂಡಿದ್ಯಾ ಡಿವೋರ್ಸ್ ಅಂದ್ರೆ? ಆಹಾ, ಡೈವರ್ಸ್ ಬಗ್ಗೆ ಇವರೇ ಹೇಳ್ಬೇಕಮ್ಮ. ನಾನ್ ಹೇಳ್ತಿರೋದು ಡಿವೋರ್ಸ್ ತಗೊಳ್ಳೋದ್ರ ಬಗ್ಗೆ ಅಲ್ಲ, ಪ್ರೋಸೆಸ್ ಬಗ್ಗೆ. ಎಕ್ಸ್ಪೀರಿಯನ್ಸ್. ಸರಿ, ನಿಂಗ್ ಅರ್ಥ ಆಗ್ಬೇಕಂದ್ರೆ ಕ್ವೆಶನ್ ಕೇಳ್ತೀನಿ, ಅದಕ್ಕೆ ಆನ್ಸರ್ ಮಾಡು. ಮಾವಂಗ್ ಅಫೇರ್ ಇದೆಯೋ ಇಲ್ವೋ ಅಂತ ನಾನ್ ಹೇಳ್ತೀನಿ. ಓಕೆ. ಮ್ಯಾನಸ್ ಇಲ್ವಾ ನಿನ್ಗೆ? ಕಾಲ್ ಕಟ್ ಮಾಡ್ತಿದ್ರೆ ಕೆಲ್ಸದಲ್ಲಿದ್ದೀನಿ ಅಂತ ಅಲ್ವಾ? ಲೆಟ್ಸ್ ಬ್ರೇಕ್ ಅಪ್, ಲೆಟ್ಸ್ ಬ್ರೇಕ್ ಅಪ್, ಲೆಟ್ಸ್ ಬ್ರೇಕ್ ಅಪ್. ಬ್ರೇಕಪ್? ಏನ್ ಹೇಳ್ತಿದ್ದೆ? ಏನೋ ಕ್ವಶನ್ಸ್ ಕೇಳ್ತೀನಿ ಅಂದೆ. ಈಗ ಹೇಳು, ಬಾವ ನಿನ್ನ ಡೇಟಿಗೆ ಕರ್ಕೊಂಡು ಹೋಗಿದ್ದಾನ? ಡಿನ್ನರ್ ಕರ್ಕೊಂಡು ಹೋಗಿದ್ದಾನೆ. ಬ್ರೋ, ಐ ಆಮ್ ಟಾಕಿಂಗ್ ಅಬೌಟ್ ಡೇಟ್, ನಾಟ್ ಡಿನ್ನರ್. ಇಲ್ಲ. ಗಂಟೆಗೊಂದ್ಸಲ ಐ ಲವ್ ಯು ಅಂತ ಮೆಸೇಜ್ ಮಾಡ್ತಾನ? ಇಲ್ಲ. ಪ್ರತಿಯೊಂದಕ್ಕೂ ನಿಂದೆ ತಪ್ಪು ಅಂತಾನ? ಎಕ್ಸ್ಕ್ಯೂಸಸ್ ಕೊಡ್ತಾನ? ಆಗಾಗ ಸಡನ್ ಆಗಿ ಪ್ರೀತಿಯಿಂದ ಇರ್ತಾನ? ನೀನ್ ಹತ್ರ ಹೋದ ತಕ್ಷಣ ಫೋನ್ ಕಟ್ ಮಾಡಿ ಟೆನ್ಷನ್ ಆಗ್ತಾನ? ಹೊರಗ್ ಹೋಗುವಾಗ ಸ್ಟೈಲಿಶ್ ಆಗಿ ರೆಡಿ ಆಗಿ ಹೋಗ್ತಾನ? ಮನೆಗ್ ಲೇಟ್ ಆಗಿ ಬಂದ ತಕ್ಷಣ ಬಾವ ಯಾವ ಪರ್ಫ್ಯೂಮ್ ಯೂಸ್ ಮಾಡೋದು? ಪ್ಲೇ ಬಾಯ್. ದಟ್ಸ್ ಇಟ್ ಬ್ರೋ. ಬಾವ ಬ್ರೋ ಇಸ್ ಅ ಪ್ಲೇ ಬಾಯ್. ಡಿವೋರ್ಸ್ ಕೊಟ್ಬಿಡು. Super. Once a wise woman said, if a wise woman thinks like a wise woman, she is a wise woman. ಮೇಡಮ್ ಮೇಡಮ್, ನ್ಯೂಸ್ ಸಕ್ಕತ್ತಾಗಿತ್ತು ಮೇಡಮ್. ನೆಕ್ಸ್ಟ್ ಲೆವೆಲ್ TRP ಮೇಡಮ್. ಪ್ಲೀಸ್ ಮೇಡಮ್, ಬಂದ್ಬಿಡ್ಲಾ? ಓಕೆ. ಅಂದ್ರೆ ಹಾಗೆ ಇರ್ಬೇಕು. ನಮ್ ಕಾಲದಲ್ಲಿ ಇಂಥ ಅವಕಾಶ ಇರ್ಲಿಲ್ಲ, ಆದ್ರೆ ಇವಾಗ ನೋಡು ಎಲ್ರು ಹೇಗಿದ್ದಾರೆ. ನನ್ ಮಾತ್ ಕೇಳಮ್ಮ, ಅವಳು ಹೇಳಿದ್ದೆ ಕರೆಕ್ಟು. ರೇಖಾ ನೋಡು ಎಷ್ಟು ಹ್ಯಾಪಿ ಆಗಿದ್ದಾಳೆ. ಅಷ್ಟಕ್ಕೂ ಡೈವರ್ಸ್ ತಗೊಂಡ್ರೆ ಇಷ್ಟ ಬಂದ್ ಹಾಗಿರ್ಬೋದು. ಹೇಳೋರು ಕೇಳೋರು ಇರಲ್ಲ, ಯಾವಾಗ ಏನ್ ಬೇಕಾದ್ರೂ ಮಾಡ್ಕೋಬಹುದು. ಹೊಗಳ್ತಾ ಇದ್ದಾಳ? ಹೊಗಳ್ತಾ ಇದ್ದೀನಮ್ಮ, ಅರ್ಥ ಆಗ್ತಿಲ್ವಾ? ನೀನ್ ಎಷ್ಟ್ ಬೇಗ ಡಿವೋರ್ಸ್ ತಗೋತೀಯೋ ಅಷ್ಟು ಒಳ್ಳೇದು. ಅಬ್ಬಾ ನೋಡಿ ಅಮ್ಮ, ಬಾಲವಾಕ್ಯ ಬ್ರಹ್ಮವಾಕ್ಯ. ಅಯ್ಯೋ, ಏನ್ ಬೇಕಮ್ಮ ನಿಮ್ಗೆ? ನಿಮಗೆ ನಾನ್ ಬೇಕು. ನೀವು ಟೈಲರಾ? ಏಯ್, ಇದನ್ ನೋಡಿ ಅರ್ಥ ಆಗ್ಲಿಲ್ವಾ? ಓಹೋ, ಹೋಟೆಲ್ ಸರ್ವರ್. ಲಾಯರ್. ಲಾಯರ್ ಪುಷ್ಪ. ಆಗ್ಲೇ ಗೊತ್ತಾಗ್ಬಿಡ್ತಾ? ನಾನ್ ಪೋಸ್ಟ್ ಮಾಡಿಲ್ಲ, ನಂಗೇನು ಗೊತ್ತಿಲ್ಲ. ಡಿವೋರ್ಸ್ ಬಗ್ಗೆ ಹೇಳಿದ್ರಲ್ಲ, ಏನು ಲಾಯರ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ? ಅಷ್ಟಕ್ಕೂ ಈ ಮನೆಯಲ್ಲಿ ಅರ್ಥಿಂಗ್ ಸರಿಯಾಗಿಲ್ಲ ಅನ್ಸುತ್ತೆ. ಎಲ್ರೂ ಶಾಕ್ ಹೊಡೆದಿರೋ ಕಾಗೆ ತರ ನಿಂತಿದ್ದೀರಾ? ಏನಿಷ್ಟು ಜನ ಇದ್ದೀರಾ? ಯಾರಿಗ್ ಡಿವೋರ್ಸ್? ಅಂದ್ರೆ ಡಿವೋರ್ಸ್ ನಿಮಗಾಗಿರಲ್ಲ. ಐ ಮೀನ್, ನಿಜ ಮಾತಾಡ್ಕೊಳ್ಳೋಣ. ಈ ವಯಸ್ಸಲ್ಲಿ ಡಿವೋರ್ಸ್ ತಗೊಂಡ್ರೆ ಏನ್ ಪ್ರಯೋಜನ ಹೇಳಿ ಅಮ್ಮ? ನೀನೆಷ್ಟು ರಿಲ್ಯಾಕ್ಸ್ಡ್ ಆಗಿದ್ದೀಯಾ ಅಂತಂದ್ರೆ ನಿಂಗ್ ಡಿವೋರ್ಸ್ ಆಗಿರ್ಬೇಕು, ರೈಟ್? ನಿನ್ನ ಯಾರು ಬರಕ್ ಹೇಳಿದ್ರು? ಹಿಂದೆ ಹೋಗೋ. ನಿನ್ನೇನ್ ನೋಡಿದ್ರೆ ನೆಕ್ಸ್ಟ್ ಜನ್ ತರ ಇದೆಯಾ? ಅಂದ್ರೆ ಈ ಮದುವೆ ಗಿದುವೆ ಅನ್ನೋದು ಜಾನ್ತಾನೈ. ಅಂದ್ರೆ ಈ ಕನ್ಫ್ಯೂಸ್ಡ್ ಮುಖದಲ್ಲಿ ನಿಂತಿರೋ ನೀನೇ ನನ್ ಕ್ಲೈಂಟ್ ಅನ್ಸತ್ತೆ. ಆಮ್ ಐ ರೈಟ್? ಒಳ್ಳೆ ಲಾಯರೇ, ಮುಖ ನೋಡಿ ಜಾತಕ ಹೇಳ್ತಿದ್ದಾರೆ.
ಮದ್ವೆಗೆ ಎಷ್ಟು ವರ್ಷ ಆಯ್ತು? ಇವತ್ತಿಗೆ 1 ವರ್ಷ. ವಾವ್, ತುಂಬಾ ದಿನ ಸಹಿಸ್ಕೊಂಡಿದ್ಯಾ. ನಿನ್ನ ಏನಾದ್ರೂ ಟಾರ್ಚರ್ ಮಾಡ್ತಿದ್ದಾನಾ? ತುಂಬಾ. ನಿನ್ ಮಾತು ಕೇಳ್ತಿಲ್ಲ. ಖಂಡಿತ. ಓಕೆ, ಅವನ್ ಮಾತ್ ಕೇಳಲ್ಲ ಅಂದ್ರೆ ಅವ್ನ್ ಸುಮ್ನೆ ಇರ್ತಾ ಇಲ್ಲ. ಇಲ್ಲ. ಓಹೋ, ಹಾಗಾದ್ರೆ ಯಾರ್ ಜೊತೆ ಆದ್ರೂ ಅಫೇರ್ ಇದೆ ಅಂತ ಡೌಟ್ ಇದೆಯಾ? ಹೌದು. ಆಸ್ ಎಕ್ಸ್ಪೆಕ್ಟೆಡ್. ನಿನ್ನನ್ ಚೆನ್ನಾಗಿ ಹೊಡಿತಿದ್ದಾನಾ? ಹಾಗೇನಿಲ್ಲ. ಹಾಗಾದ್ರೆ ಮೆಂಟಲ್ ಟಾರ್ಚರ್ ಕೊಡ್ತಿದ್ದಾನೆ ಅಂತ ಆಯ್ತು. ಇತ್ತೀಚೆಗೆ ಗಂಡಸರು ತುಂಬಾನೇ ಶಾರ್ಪ್ ಆಗಿದ್ದಾರೆ. ಇದಕ್ ಮುಂಚೆ ನಾವು ಮೆಂಟಲಿ ಹರಾಸ್ ಮಾಡಿದ್ರೆ 1 ಏಟ್ ಹೊಡಿತಾ ಇದ್ರು. ಆ ಏಟನ್ ತಗೊಂಡ್ ಹೋಗಿ ನಾವೊಂದ್ ಕೇಸ್ ಹಾಕ್ತಾ ಇದ್ವಿ. ಆ ಕೇಸಿಂದ ಅವ್ರನ್ನ ಒಳಗ್ ಹಾಕ್ತಾ ಇದ್ರು. ಅವ್ರು ಒಳಗಡೆ ಹೋದ್ ಕೂಡಲೇ ನಾವ್ ಅಪ್ಲೈ ಮಾಡಿದ್ರೆ ನಮ್ ಕೈಗೆ ಸಿಗ್ತಾ ಇತ್ತು ಡಿವೋರ್ಸ್. ಆದ್ರೆ ಇವಾಗ ಹಾಗಿಲ್ಲ. ಅವರು ಅಪ್ಡೇಟ್ ಆಗಿದ್ದಾರೆ. ನಮ್ಮನ್ನ ಮೆಂಟಲಿ ಇಮೋಷನಲಿ ಟಾರ್ಚರ್ ಮಾಡ್ತಿದ್ದಾರೆ. ಇಷ್ಟಕ್ಕೂ ಮ್ಯೂಚುವಲ್ ಕನ್ಸೆಂಟ್ಗೆ ಒಪ್ಕೋತಾನ? ಯಾಕೆ ಒಪ್ಕೋತಾನೆ? ಚೆನ್ನಾಗಿ ಅಡಿಗೆ ಮಾಡಿ ಎಲ್ಲ ಚೆನ್ನಾಗಿ ನೋಡ್ಕೋತಾ ಇದ್ರೆ. ಟ್ರೂ ದ್ಯಾಟ್. ಸೊ ನೀನು ಅವನ ಜೊತೆ ಇರಕ್ಕಾಗ್ದೆ ಡಿವೋರ್ಸ್ ಕೊಡ್ಬೇಕು ಅನ್ಕೋತಿದೀಯಾ? ಪ್ರತಿಭೆನ ಗುರುತಿಸೋದು, ಹೆಂಗಸರನ್ನ ಗೌರವಿಸೋದು ತುಂಬಾನೇ ಮುಖ್ಯ. ಆದ್ರೆ ಇದಕ್ಕೆ ಡಿವೋರ್ಸೇ ಸೊಲ್ಯೂಷನಾ? Murder is the best solution. ಮರ್ಡರ ಅಲ್ಲ, ಮರ್ಡರ್. ಹಾಗೆ ರೋಲ್ ಆಗ್ತಾನೇ ಇರಬೇಕು. ಮರ್ಡರ ಅವ್ರನ್ನ ರೂಲ್ ಮಾಡದೆ ಹೋದ್ರೆ ಸಿಕ್ಕದ್ರಲ್ಲಿ ಕೊಡ್ತಾರೆ ಅಂದ್ರೆ ನೀನೇನೋ. ಇಟ್ಸ್ ಮರ್ಡರ್, ಮರ್ಡರ್. ಆದ್ರೂ ಸರಿ, ಡ್ರೆಸ್ ನೋಡಿ ಒಳ್ಳೆವಳು ಅನ್ಕೊಂಡೆ ಸರ್. ಅದಕ್ಕೆ ಡ್ರೆಸ್ ಅಡ್ರೆಸ್ ನೋಡಿ ಕ್ಯಾರೆಕ್ಟರ್ ಡಿಸೈಡ್ ಮಾಡಬಾರ್ದು ಅಂತ ಹೇಳಿದ್ದು. ಅವಳೊಬ್ಳು ಪಿಶಾಚಿ. ಸೀತೆನ ಕೂಡ ರಾಮನ ವಿರುದ್ಧ ಯುದ್ಧಕ್ಕೆ ಬಿಡುವಂತ ಕೆಟ್ಟ ಮನಸ್ಸಿರುವಂತ ಕೆಟ್ಟ ಸ್ತ್ರೀ. ಈಗ್ಲಾದ್ರೂ ಅರ್ಥ ಆಯ್ತಾ? ಈಗ್ಲೇ ನಿನ್ ಮೊಬೈಲ್ ಅಲ್ಲಿ ನಿನ್ ವೆಡ್ಡಿಂಗ್ ಆನಿವರ್ಸರಿ ಡೇಟ್ ನ ರಿಮೈಂಡರ್ ಇಟ್ಕೋ. ಬೇಕಾಗಲಿ ಸರ್, ಜೀವನ ಪೂರ್ತಿ ನೆನಪಲ್ಲಿ ಇರುತ್ತೆ. ಅಷ್ಟಕ್ಕೂ ಈ ಸ್ಟೋರಿ ನಿಮ್ಗೆ ಗೊತ್ತು ಸರ್? ನಾನ್ ಪ್ರಾಕ್ಟೀಸ್ ಮಾಡ್ಬೇಕಾದ್ರೆ ನನ್ನ ಹತ್ರ ಅಸಿಸ್ಟೆಂಟ್ ಆಗಿ ಕೆಲಸ ಮಾಡ್ತಿದ್ದ ಫ್ಲವರೇ ಈ ಪುಷ್ಪ ದಿ ಫೈರ್. ಈ ವೈಫಿ ಆಂಟಿ ಏನೋ ಮಾತಾಡ್ಬೇಕು ಅನ್ಸುತ್ತೆ. ಥ್ಯಾಂಕ್ ಯು. ನೋಡಿ, ಇವಳಿಗೂ ನನ್ನ ಆಂಟಿ ತರ ಕಾಣಿಸ್ತೀನ. ಸರ್ಫ್ ಇಲ್ಲ ಅಂದ್ರೆ ಟೈಡ್ ಯೂಸ್ ಮಾಡ್ಬೋದು, ವಿಮ್ ಇಲ್ಲ ಅಂದ್ರೆ ಫ್ರಿಲ್ ಯೂಸ್ ಮಾಡ್ಬೋದು, ಸಕ್ಕರೆ ಇಲ್ಲ ಅಂದ್ರೆ ಪಕ್ಕದ ಮನೇಲಿ ಕೇಳ್ ತಗೋಬಹುದು. ಅದಲ್ಲಮ್ಮ. ಇದೆಲ್ಲ ಪಕ್ಕಕ್ಕಿಟ್ಟು ಡೈರೆಕ್ಟ್ ಆಗಿ ಪಾಯಿಂಟ್ ಬನ್ನಿ. ನಿಮ್ ಕಾಲಕ್ ಹೋಗಿ. ನಮ್ ಕಾಲದಲ್ಲಿ ಇಂಥ ದರಿದ್ರ ಗಂಡ ಸಿಕ್ಕಿದ್ರೆ ತವ್ರ ಮನೆಗೆ ಹೋಗಿ ಪಂಚಾಯಿತಿ ಮಾಡ್ತಿದ್ನೆ ಹೊರತು ಈ ತರ ಮರ್ಡರ್ ಮಾಡೋ ಪ್ಲಾನ್ ಮಾಡ್ತಿರ್ಲಿಲ್ಲಮ್ಮ. ಡಿವೋರ್ಸ್ ಇಸ್ ದ ಬೆಸ್ಟ್ ಆಪ್ಷನ್. ಗುಡ್ ಮಾರ್ನಿಂಗ್ ಡಿಸಿಷನ್ ಅಮ್ಮ. ಆದ್ರೆ ಆಂಗಲ್ ಸ್ವಲ್ಪ ಚೆನ್ನಾಗಿಲ್ಲ, ಬದಲಾಯಿಸೋಣ. ಪ್ರತಿ ಚಿಕ್ಕ ವಿಷಯಕ್ಕೂ ಗಂಡನ್ ಸಾಯಿಸ್ತಾ ಹೋದ್ರೆ ಭೂಮಿ ಮೇಲೆ ಗಂಡಸರೇ ಇರ್ತಾ ಇರ್ಲಿಲ್ಲ. ಹ್ಯುಮ್ಯಾನಿಟಿ ಲೆಕ್ಕದಲ್ಲಿ ನೋಡೋದಾದ್ರೆ ಮರ್ಡರ್ ನಿಜವಾಗ್ಲೂ ಒಳ್ಳೆ ಆಪ್ಷನ್ ಅಲ್ಲ. ಆದ್ರೆ ಇದ್ ಯಾವ ವೈಸ್ ವುಮನ್ ಹೇಳಿಲ್ಲ. ಜಸ್ಟ್ ಟಾಕ್ ಟು ಕ್ರಾಪ್. ಅಕ್ಕ, ನಿನ್ ಒಪಿನಿಯನ್ ಏನು ಅಂತ ಹೇಳು. ಏನೇ ಹೇಳೋದು, ಡಿವೋರ್ಸ್ ಅಂದ್ರೇನೆ ನನ್ ಮೈಂಡ್ ಬ್ಲಾಕ್ ಆಗೋಯ್ತು. ಈಗ ಹಾರ್ಟ್ ಅಟ್ಯಾಕ್ ಒಂದೇ ಕಡಿಮೆ ನನಗೆ. ಓಕೆ ಡೈವರ್ಸ್ನೇ ಫಿಕ್ಸ್ ಮಾಡ್ಬಿಡೋಣ. ಆದ್ರೆ ಈ ತರ ಯಾಕೆ ಮಾತಾಡ್ಬೇಕು? ಮಾಮೂಲಾಗಿ ಮಾತಾಡ್ಬೋದಲ್ವಾ? ಪ್ರತಿ ಸಿನಿಮಾದಲ್ಲೂ ಸೀರಿಯಸ್ ಸೀನ್ಸ್ ನ ಇದೇ ತರ ಡಿಸ್ಕಷನ್ ಮಾಡ್ತಿರ್ತಾರೆ. ಸೊ ಎಲ್ರೂ ಫಿಕ್ಸ್ ಅಲ್ವಾ? ಫಿಕ್ಸ್. ಓಕೆ.
ಸೊ ಏನ್ ಡಿಸೈಡ್ ಮಾಡ್ಕೊಂಡ್ ಬಂದ್ರಿ? ರಕ್ತಪಾತ ಬೇಡಮ್ಮ. ಅಂದ್ರೆ ರಕ್ತ ಬರ್ದಿರೋ ಹಕ್ ಸಾಯಿಸಿದ್ರೆ ಓಕೆ ಅಲ್ವಾ? ಆಲ್ ಔಟ್ ಕೂಡ ಸೊಳ್ಳೆನ ಕೆಳಗ್ ಬೀಳಿಸ್ಬಿಡುತ್ತೆ, ಸಾಯಿಸ್ಬಿಡಲ್ಲ ಅಲ್ವಮ್ಮ? ಅದೇ ಸೊಳ್ಳೆ ಬಂದು ನಿನ್ನ ಕಚ್ಚಿದ್ರೆ? ನಿಮ್ಗೆ ಅರ್ಥ ಆಗಲ್ಲಮ್ಮ. ರಿಲೇಶನ್ಶಿಪ್ ಬಿಟ್ವೀನ್ ಹಸ್ಬೆಂಡ್ ಅಂಡ್ ವೈಫ್ ಶುಡ್ ಬಿ ಲೈಕ್ ಫ್ರೆಂಡ್ಸ್. ಫಿಶ್ ಅಂಡ್ ಫಿಶರ್ ಮ್ಯಾನ್ ಅಂತ ಕರಿಬೇಡ. ಇಷ್ಟು ವರ್ಷಗಳಾದ್ಮೇಲೂ ಅದೇ ಡೈಲಾಗ? ಬದ್ಲಾಗಲ್ವಾ ನೀವು? ಸಾಯಿಸ್ಬಿಡು. ಅದಾದ್ಮೇಲೆ ಏನೇನ್ ನಡೆದ್ರು ನಾನ್ ನೋಡ್ಕೋತೀನಿ. ಇಲ್ಲಿ ನೋಡಿ ಪುಷ್ಪ ಅವ್ರೆ. ಹಲೋ, ಲಾಯರ್ ಪುಷ್ಪ. ಅಂಡ್ ಫ್ಲವರ್ ಅಲ್ಲ, ಫೈರ್. ಅದೇ ಲಾಯರ್ ಪುಷ್ಪ ಅವ್ರೆ, ನನ್ಗೆ ಮರ್ಡರ್ಸ್ ಎಲ್ಲ ಬೇಡ. ನಮಗ್ ಡಿವೋರ್ಸ್ ಸಾಕು. ಟಿಂಡರ್ ಅಲ್ಲೋ ಬಂಬಲ್ ಅಲ್ಲೋ ಇನ್ನೊಬ್ರನ್ನ ಹುಡುಕೋತಾಳೆ. ಆಪ್ನ ಡೌನ್ಲೋಡ್ ಮಾಡ್ಕೊಡಮ್ಮ. ಏನಕ್ ನಿಮ್ಗೆ? ಸೊ ಇದೇ ಈಗ ನಿಮ್ ಫೈನಲ್ ಡಿಸಿಷನ್? ಹೌದು. ಪಕ್ಕಾ? ಪಕ್ಕಾ. ಅಬ್ಬಬ್ಬಬ್ಬಬ್ಬಾ, ನಿಮಗೆ ಅರ್ಥ ಆಗ್ತಿಲ್ವಾ? ಡಿವೋರ್ಸ್ ಲುಕ್ಸ್ ವೆರಿ ಈಸಿ, ಬಟ್ ತುಂಬಾನೇ ಕಾಂಪ್ಲಿಕೇಶನ್ಸ್ ಇರುತ್ತೆ. ಇವಾಗ ಕೋರ್ಟ್ ಅಲ್ಲಿ ಲಕ್ಷದ ಮೇಲ್ ಕೇಸ್ಗಳಿವೆ. ಅದ್ರಲ್ಲೂ ಲಾಕ್ಡೌನ್ ಆದ್ಮೇಲೆ ಆ ಲಕ್ಷ ಹೋಗಿ 2 ಲಕ್ಷ ಆಗಿದೆ. ನೀನೇನಾದ್ರೂ ಟೋಕನ್ ತಗೊಂಡ್ ಲೈನಲ್ಲಿ ನಿಂತ್ಕೊಂಡೆ ಅನ್ಕೋ, ನಿನಗಿರೋ ವಯಸ್ಸಲ್ಲಿ ಅರ್ಧ ವಯಸ್ಸು ಡಿಶ್ಕ್ಯಾವ್. ಸೊ ಕೋರ್ಟ್ ಅಲ್ಲಿ ನಿನ್ ಮದ್ವೆ ಆಗಿ 1 ಇಯರೇ ಆಗಿದೆ ಅಂತ ಗೊತ್ತಾದ್ರೆ ಇನ್ನೂ 1 ವರ್ಷ ವೇಟ್ ಮಾಡಮ್ಮ, ಅವಾಗ ಕೊಡ್ತೀವಿ ನಿನಗೆ ಡಿವೋರ್ಸ್ ಅಂತ ಹೇಳ್ತಾರೆ. ಅಷ್ಟ್ರಲ್ಲಿ ಇದೆಲ್ಲ ನಮಗೆ ಎನರ್ಜಿ ವೇಸ್ಟ್. ನಿನ್ ಗಂಡ ಏನೋ ಡಿವೋರ್ಸ್ ಕೊಡಲ್ಲ ಅಂತಿದೀಯಾ, ನೀನ್ ನೋಡಿದ್ರೆ ಬೇರೆ ಆಗ್ಬೇಕು ಅಂತಿದೀಯಾ, ನಿನಗೆ ಆಲಿಮನಿ ಸಿಗಲ್ಲ. ನಾನ್ ಇದ್ರ ಬಗ್ಗೆ ಎಷ್ಟು ಯೋಚನೆ ಮಾಡಿದ್ರು ಕೂಡ ರೈಟು ಲೆಫ್ಟು ಸ್ಟ್ರೇಟು ಹಾರಿಜಾಂಟಲ್ ವರ್ಟಿಕಲ್, ನಿಂಗೆ ನಷ್ಟ. ನಷ್ಟ ಆದ್ರೂ ಕಷ್ಟ ಆದ್ರೂ ನನಗೆ ಡಿವೋರ್ಸ್ ವರ್ಗೂ ಆದ್ರೆ ಓಕೆ, ಆದ್ರೆ ಈ ಮರ್ಡರ್ಸ್ ಎಲ್ಲ ಬೇಡ. ಓಕೆ, ನಾನು ನಿಮಗೊಂದು ಡೆಮೋ ಕೊಡ್ತೀನಿ. ಅದಾದ್ಮೇಲೆ ನಿಮ್ ಡಿಸಿಷನ್ ಹೇಳಿ. 6:42 ಕ್ಯಾಪ್ಟನ್, ಟೀಮ್ ಸದಸ್ಯರೆಲ್ರಿಗೂ ನಿಮ್ಮ ಗಂಡನ ಬಗ್ಗೆ ನಿಜ ಹೇಳಿ ಭಯ ಪಡಿಸೋದಕ್ಕೆ ಹೋಗ್ತಾ ಇದ್ದಾರೆ. ಲೆಟ್ ಮೀ ಅಂಡರ್ಸ್ಟ್ಯಾಂಡ್ ದಿಸ್ ಕ್ಲಿಯರ್ಲಿ. ನಿನ್ ಗಂಡ ನಿಂಗೆ ನೀನ್ ಸುಂದರವಾಗಿದೀಯ ಅಂತ ಯಾವಾಗ ಹೇಳ್ತಾನೆ? ಮಲ್ಕೊಳಕ್ ಮೊದ್ಲು. ಏಯ್, ನಾನ್ ನಿಂತ್ಕೊಂಡ್ ಕ್ವಶನ್ ಕೇಳೋವಾಗ ನೀನ್ ಕೂತ್ಕೊಂಡ್ ಆನ್ಸರ್ ಮಾಡ್ತೀಯಾ? ಎದಳೋ. ಆಫೀಸಲ್ಲಿರೋವಾಗ ನಿನಗೆಷ್ಟು ಸಲ ಕಾಲ್ ಮಾಡಿ ಮಾತಾಡ್ತಾನೆ? ನಾನೊಂದ್ 10 ಸಲ ಕಾಲ್ ಮಾಡಿದ್ರೆ 4 ಸಲ ಲಿಫ್ಟ್ ಮಾಡ್ತಾನೆ. 3 ನಿಮಿಷದವರೆಗೂ ಮಾತಾಡ್ತಾನೆ ಇರ್ತಾನೆ. ಒಬ್ಬೋ. ಮತ್ತ ಅವನ್ ಮನೇಲಿರೋವಾಗ ಆಫೀಸ್ ಕಾಲ್ಸ್ ಅಂತ ಎಷ್ಟೊತ್ತು ಮಾತಾಡ್ತಾನೆ? 4 to 5 hours ಮಾತಾಡ್ತಾನೆ ಇರ್ತಾನೆ. ಮದ್ವೆ ಆಗ 1 ವರ್ಷ ಆದ್ರೂ ಮಕ್ಳಾಕಿನ್ನೂ ಆಗಿಲ್ಲ. ಸೆಟ್ಲ್ ಆದ್ಮೇಲೆ ಯೋಚನೆ ಮಾಡೋಣ ಅಂತ ಹೇಳ್ದ. ಚೆನ್ನಾಗಿ ಅಂದ್ರೆ ಮೊನ್ನೆ ತಾನೇ ಮನೆ ತಗೊಂಡ್ವಿ. ಬೆಂಗಳೂರ್ ಹತ್ರ ಒಂದ್ ಲ್ಯಾಂಡ್ ತಗೊಂಡ್ವಿ. 2 years ಆದ್ಮೇಲೆ. ಸ್ಟಾಪ್. ಇವಾಗ ಮನೆ, ಆ ಲ್ಯಾಂಡು ಯಾರ ಹೆಸರು ಮೇಲಿದೆ? ನಮ್ಮ ಯಜಮಾನ್ರ ಹೆಸರಲ್ಲೇ ಇದೆ. ನಿನ್ ಹೆಸರಲ್ಲಿ ಏನಿದೆ? 50 ಲಕ್ಷದ ಇನ್ಶೂರೆನ್ಸ್ ಅಮ್ಮ. ನಿನಗೆ ಹೇಗೆ ಗೊತ್ತು? ಅಂದ್ರೆ ನಿಮ್ಗೆ ಓನರ್ಗೆ ಮನೇಲಿ ತುಂಬಾ ಕೆಲ್ಸ ಇರತ್ತೆ, ಮನೆ ಕೆಲ್ಸದವ್ರಿಗೆ ಏನಿರತ್ತಮ್ಮ? ನಾಮಿನಿ ಯಾರು? ಅವ್ರೆ. ನಿನ್ ಹಸ್ಬೆಂಡ್ ಮೆಸೇಜಾ? ಅಲ್ಲ, ಅಕೌಂಟ್ ಇಂದ 5 lakhs ಟ್ರಾನ್ಸ್ಫರ್ ಆಗಿದೆ ಅಂತ ಮೆಸೇಜ್ ಬಂದಿದೆ. ಇದು ನಮ್ ಜಾಯಿಂಟ್ ಅಕೌಂಟ್. 5 seconds ಅಲ್ಲಿ 5 lakhs ಖರ್ಚು ಮಾಡಿದಾನಾ? ಕೂತ್ಕೋ. ಆದ್ರೂ ಆಫೀಸ್ ಟೈಮಲ್ಲಿ 5 ಲಕ್ಷದಲ್ಲಿ ಏನ್ ಕೆಲ್ಸ? ನಿಮ್ ಭಾವ ಅಷ್ಟಕ್ಕೂ ಆಫೀಸಲ್ಲಿ ಇದನೋ ಇಲ್ವೋ? ಮತ್ತಿನ್ನೆಲ್ಲಿರ್ತಾನೆ? ಆ ಮಿಡಿ ಹಾಕೊಂಡಿದ್ಲಲ್ಲ ಅವಳ ಮಡ್ಲಲ್ಲಿ. ಅಯ್ಯೋ, 5 ಲಕ್ಷ ಖರ್ಚು ಮಾಡಿದ್ರೆ 1 ಮಿಡಿ ಏನು 100 ಮಿಡಿ ಬರುತ್ತೆ. ಸುಮ್ನೆ ನಿಲ್ಸಿ. ಅವ್ನ್ ಖಂಡಿತವಾಗ್ಲೂ ಆಫೀಸಲ್ಲೇ ಇರ್ತಾನೆ ಅಲ್ವಾ? ಒಂದ್ಸಲ ನಿಮ್ ಭಾವಂಗ್ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ. The person you have called is speaking to someone else. ಅಯ್ಯೋ, ಏನಕ್ಕ ಕಾಲ್ ಕಟ್ ಮಾಡಿದ್ನಾ?
ಐಲ್ ಕಾಲ್ ಯು ಬ್ಯಾಕ್ ಅಂತ ಮೆಸೇಜ್ ಮಾಡಿರ್ತಾನೆ ನೋಡು. ಎಕ್ಸಾಕ್ಟ್ಲಿ ಹಾಗೆ ಇಟ್ಟಿದ್ದಾನೆ. ನಿಜವಾಗ್ಲೂ ಮೀಟಿಂಗ್ ಅಲ್ಲಿದ್ದಾನೇನು? ಅಲ್ವಾ? ಯಾವ ಮೀಟಿಂಗ್ ಅಲ್ಲಿದ್ದೇನಂತ ಆಫೀಸಿಗೆ ಕಾಲ್ ಮಾಡಿದ್ರೆ ಗೊತ್ತಾಗತ್ತೆ. ಮಾಡು. ಅವ್ರಿದಾರಾ? ಸರ್ ಆಫೀಸಲ್ಲಿ ಇಲ್ಲ ಮೇಡಮ್, ಕೆಲಸ ಇದೆ ಅಂತ ಆಚೆ ಹೋದ್ರು. ಆ ಕಾಲದಲ್ಲಿ ನಿಮ್ ಅಂಕಲ್ ಕೂಡ ಹೀಗೇನಮ್ಮ, ಹೊಲಕ್ ನೀರ್ ಬಿಟ್ ಬರ್ತೀನಿ ಅಂತ ಹೋಗಿ ಎಲ್ಲೆಲ್ಲೋ ಸುತ್ತಾಡ್ಕೊಂಡ್ ಬರ್ತಿದ್ದ. ಅವ್ರನ್ನ ಹೊರಗಡೆ ಬಿಡ್ದಿರಾ ಮನೇಲಿ ಇಟ್ಕೊಂಡಿದ್ರೆ ತಲೆನೋ ಬರ್ತಿತ್ತಮ್ಮ. ಆಂಟಿ ಇವಾಗ ಯಾಕಿದೆಲ್ಲ? ಲೆಟ್ ದೆಮ್ ನೋ ಅಮ್ಮ, ಲೆಟ್ ದೆಮ್ ನೋ. ಅಂಕಲ್ ಬಗ್ಗೆ ಗೊತ್ತಾಗ್ಬೇಕಲ್ವಾ? ಇವಾಗ ನನಗೆ ಆ ವಿಷುವಲ್ಸ್ ಅವಶ್ಯಕತೆ ಇದೆಯಾ? ಚೆನ್ನಾಗ್ ಸೆಟ್ಲ್ ಆದ್ಮೇಲೆ ಮಕ್ಕಳು ಅಂತಂದ, ಲ್ಯಾಂಡ್ಸ್ ಅಂತ ಹೇಳಿ ಅವನ್ ಹೆಸರಲ್ಲಿ ಬರ್ಸ್ಕೊಂಡ, ನೀನ್ ಸತ್ರೆ ಇನ್ಶೂರೆನ್ಸ್ ಅವನ್ ಹೆಸರಿಗೆ ಬರೋ ತರ ಪ್ಲಾನ್ ಮಾಡ್ಕೊಂಡ, ಆಫೀಸಲ್ಲಿದ್ದಾಗ ಮನೇಲಿದ್ದೀನಿ ಅಂತಂದ, ಮನೆಯಲ್ಲಿದ್ದಾಗ ಆಫೀಸಲ್ಲಿದ್ದೀನಿ ಅಂತಂದ, 5 ಸೆಕೆಂಡ್ ಅಲ್ಲಿ 5 ಲಕ್ಷ ಖರ್ಚು ಮಾಡ್ದ. ಇದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ರೆ ಫಸ್ಟ್ ವೆಡ್ಡಿಂಗ್ ಆನಿವರ್ಸರಿ ಇಲ್ಲಿದ್ರೆ ಸೆಲೆಬ್ರೇಷನ್ ಬೇರೆ ಎಲ್ಲೋ ನಡೀತಿರೋ ಹಾಗಿದೆ. ಫಾಲೋ ಮೀ, ಐಲ್ ಪ್ರೂವ್ ಇಟ್. 11 ಗಂಟೆ 12 ನಿಮಿಷಗಳು. ಕ್ಯಾಪ್ಟನ್, ಎವಿಡೆನ್ಸ್ಗೋಸ್ಕರ ಮನೆಯೆಲ್ಲ ಸಂಪೂರ್ಣ ಹುಡುಕ್ತಾ ಇರುವಂತ ಸಮಯ. ಏನ್ ನೋಡ್ತಿದೆ? ಅಲ್ಲೇ ನೋಡ್ತಾ ಇದ್ಯಾ? ಬಾ ಇಲ್ಲಿ. ಆ ಕ್ಯಾಮ್ರಾ ಏನು? ಕ್ಯಾಮ್ರಾನಾ? ಇಲ್ಲಿ ಕ್ಯಾಮ್ರಾ ಇದೆಯಾ? ಅಂದ್ರೆ ಮನೆಗೆ ಸೆಕ್ಯೂರಿಟಿ ಆಗಿರುತ್ತೆ ಅಂತ ಇಲ್ಲಿ ಹಾಕ್ಸಿದೀವಿ. ಎವಿಡೆನ್ಸ್ ನಂಬರ್ 4. CCTV ಕ್ಯಾಮ್ರಾ ಎವಿಡೆನ್ಸ್ ಏನು? ನಿನಗೆ ಅಫೇರ್ ಇದೆಯಾ ಅಂತ ಅವನಿಗೆ ಡೌಟ್, ಅದಕ್ಕೆ ಇದನ್ನ ಹಾಕ್ಸಿದಾನೆ. ಸೆಕ್ಷನ್ ನಂಬರ್ 143 ಪ್ರಕಾರ ಕೋರ್ಟಲ್ಲಿ ಇದನ್ನ ಸಬ್ಮಿಟ್ ಮಾಡಿ ಅವನ್ ಗೆಲ್ಬೋದು. ವಾಟ್ ಐಡಿಯಾ ಮೇಡಮ್ ಜಿ. ಇದೇ ನಮ್ ಬೆಡ್ರೂಮ್. ಜಾಗ ಬಿಡು. How to kill your partner. Evidence number 6. Section 210. ಅಂದ್ರೆ 420 ಅಲ್ಲಿ ಅರ್ಧ. ಅಮ್ಮ, ಹಾಗಾದ್ರೆ ಇದು ಅದೇ 5 ಟಾಪ್ ಸೀಕ್ರೆಟ್. ಅಂದ್ರೆ ಮರ್ತ ಹೋಗಿದ್ದೀನಿ, ಆಮೇಲೆ ಹೇಳ್ತೀನಿ. ಅವ್ರಿಗೆ ಬುಕ್ಸ್ ಓದೋ ಅಭ್ಯಾಸ ಇದೆ, ಅದ್ರಲ್ಲಿ ಏನಿದೆ? ಯಾವ ತರ ಬುಕ್ ಓದ್ತಿದ್ದಾನೆ ಅನ್ನೋದು ವೆರಿ ಇಂಪಾರ್ಟೆಂಟ್. ಈ ಬುಕ್ ಓದಿ ನಿನ್ನ ಹೇಗ್ ಸಾಯಿಸ್ಬೇಕು ಅಂತ ಯೋಚಿಸ್ತಿದ್ದಾನೆ. ಎಸ್. ಅಮ್ಮ, ವಿತ್ ನೋ ನಾಲೆಡ್ಜು ಬಿಹೈಂಡ್ ಮೋಸ್ಟ್ ಹ್ಯಾಪನಿಂಗ್ ಅಮ್ಮ. ಅಂದ್ರೆ ನಿಮ್ಗೆ ಗೊತ್ತಿಲ್ದಂಗೆ ನಿಮ್ ಜೀವನದಲ್ಲಿ ಏನೇನೋ ನಡೀತಿದ್ಯಮ್ಮ. ದಿಸ್ ಇಸ್ ಜಸ್ಟ್ ಅ ಬಿಗಿನಿಂಗ್. ನಿನ್ ನೆಕ್ಸ್ಟ್ ಹಸ್ಬೆಂಡ್ ಇದಾದ್ಮೇಲೆ ಸುಮ್ನೆ ಇರ್ತಾನೆ ಅನ್ಕೊಂಡಿದ್ಯಾ? ಎಕ್ಸ್ ಹಸ್ಬೆಂಡಾ? ಇನ್ನೂ ಇದೆ, ಹೇಳ್ತೀನಿ ಬನ್ನಿ. ಎಲ್ರ ಮನೇಲೂ ಕರೆಂಟ್ ಇರುತ್ತೆ, ಆದ್ರೆ ನಿನ್ ಮನೇಲಿರಲ್ಲ. ಸೀರೆ ಇರುತ್ತೆ, ಬ್ಲೌಸ್ ಇರಲ್ಲ, ಜಡೆ ಇರುತ್ತೆ, ಮಲ್ಲಿಗೆ ಇರಲ್ಲ, ಬೆಂಕಿ ಪಟ್ನೆ ಇರುತ್ತೆ, ಕಡ್ಡಿ ಇರಲ್ಲ. ಹೀಗೆ ಲೈಫ್ ಎಲ್ಲ ಪುಕ 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 ಅಂತ ಭಯ ಪಡ್ಕೊಂಡೇ ಇರ್ಬೇಕು. ಹೌದು, ಇದೆಲ್ಲ ನನ್ಗೂ ಕೂಡ ಹೀಗೆ ಆಗಿತ್ತು. ಸುಮ್ನೆ ಇರಿಮ್ಮ. ನೀವ್ ಹೇಳಿದ್ದನ್ನೆಲ್ಲ ಮ್ಯೂಸಿಕ್ ಇಲ್ದೆ ಕೇಳಿಸ್ಕೊಂಡ್ರೆ ಮಾಮೂಲಾಗೇ ಇದೆಯಲ್ಲ. ಸೀರೆ ಇರುತ್ತೆ, ಬ್ಲೌಸ್ ಇರಲ್ಲ, ಜಡೆ ಇರುತ್ತೆ, ಮಲ್ಲಿಗೆ ಇರಲ್ಲ, ಬೆಂಕಿ ಪಟ್ನೆ ಇರುತ್ತೆ, ಕಡ್ಡಿ ಇರಲ್ಲ. ಹೀಗೆ ಲೈಫ್ ಎಲ್ಲ ಪುಕ 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 ಅನ್ಕೊಂಡು ಭಯ ಪಡ್ಕೊಂಡಿರ್ಬೇಕಾಗತ್ತೆ. ಅಷ್ಟೇ ತಾನೆ, ಎಲ್ಲ ನಾರ್ಮಲ್ ಆಗಿ ಇದೆಯಲ್ಲ. ಇಲ್ಲ, ವೈಸ್ ವುಮೆನ್ ಕ್ಯಾನ್ ಸೆನ್ಸ್ ಥಿಂಗ್ಸ್ ಕರೆಕ್ಟ್ಲಿ. ಎಕ್ಸಾಕ್ಟ್ಲಿ. ನೀನ್ ವೈಸ್ ವುಮೆನ್ ಆಗಿರೋದಕ್ಕೆ ನಿನ್ನ ಯಾರು ಏನೂ ಮಾಡಕ್ಕಾಗಿಲ್ಲ. ಆದ್ರೆ ಇವಳು ನೀನ್ ಪಾಪ ಸಹಿಸ್ಕೊಳಲ್ಲ. ಇವಾಗ ನಾನು ಹೇಳ್ಬೇಕಾಗಿರೋದೆಲ್ಲ ಹೇಳಿದೀನಿ. ಡಿಸಿಷನ್ ನಿಮ್ದು. 1 ಸೆಕೆಂಡ್.
ಇದೇನ್ ಗೇಮ್ ಆಡ್ತಿದ್ಯಾ 1 ಸೆಕೆಂಡ್ ಅಂತಿದ್ಯಾ? ಒಂದು ಗೇಮ್ ಮಾಡಿ ಡಿಸಿಷನ್ ತಗೊಳ್ಳೋಣ ಅಂತ ಅನ್ಕೊಂಡಿದೀನಿ. ಇಟ್ಸ್ ಹ್ಯೂಮನ್ ಸೈಕಾಲಜಿಯಾ. ಇನ್ ಫ್ರಂಟ್ ಆಫ್ ಎನಿಬಡಿ ನಾವು ಬ್ಯಾಡ್ ಆಗಕ್ಕೆ ಇಷ್ಟ ಪಡೋದಿಲ್ಲ. ಅದಕ್ಕೆ ಈ ಗೇಮ್ ಇಂದ ಡಿಸೈಡ್ ಮಾಡೋಣ. ಯಾ ಲೂಡೋ ಆಡೋಣವಾ? ಪಬ್ಜಿ ಆಡೋಣವಾ? ನೋ 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 ನೋ, ಪೋಕರ್ ಪೋಕರ್. ಅಂದರ್ ಬಾರ್. ಏನ್ರೇ ನನ್ ಜೀವನ ಜೊತೆ ಜೂಜಾಡ್ತಿದ್ದೀರಾ? ದಿಸ್ ಗೇಮ್ ಇಸ್ ಕಾಲ್ಡ್ ಪೋಲಿಂಗ್ ಬೂತ್. ಲೆಟ್ಸ್ ಗೋ. ಈ ಪೇಪರ್ಸ್ ಗಳನ್ನ ತಗೊಳ್ಳಿ. ಡಿವೋರ್ಸಾ ಮರ್ಡರಾ ನೀವೇ ಡಿಸೈಡ್ ಮಾಡಿ. ವಂಡರ್ಫುಲ್. ನಿಲ್ಸಿ. ದೇವ್ರ ಮುಂದೆ ಇಡಿ, ಅವನು ಕೂಡ ಕ್ಲಾರಿಟಿ ಇರುತ್ತೆ. ನಿನ್ ಗಂಡನ್ನ ಸಾಯಿಸೋದಕ್ಕೆ ನನಗೆ ಯಾಕೆ ಕ್ಲಾರಿಟಿ? Once a wise woman said, kill him. ಹೇಳಿದ್ನಲ್ಲ ನೀನ್ ಇದನ್ನೆಲ್ಲ ಸಹಿಸ್ಕೊಳ್ಳಲ್ಲ ಅಂತ. Duck the shit, kill him. ಲೇ, ನೀನು ಸಾಯಿಸ್ಬೇಕು ಅಂತಿದ್ಯಾ? ಅಂದ್ರೆ ನಿನಗೇನಾದ್ರೂ ಆದ್ರೆ ನನ್ ಕೈಲಿ ತಡ್ಕೊಳಕ್ ಆಗಲ್ವಲ್ಲಕ್ಕ. ನೀನೇ ನನಗ್ ಇಂಪಾರ್ಟೆಂಟ್. ಓ, ನೋಡ್ದ್ಯಾ? ನಾನ್ ಕೊಟ್ಟಿದ್ದ ಆಪ್ಷನ್ಸ್ ಅಲ್ಲಿ ಇದಿರ್ಲಿಲ್ವಲ್ಲ. ಯಾರಪ್ಪ ಈ ಮಹಾಪ್ರತಿಭೆ? ಬೊಂಬೆ ಮಾಡಿದಾಳೆ. ಮೇಡಮ್, ನಾನ್ ನಿಮ್ ತರ ಬರೆಯಕ್ಕಾಗಿದ್ರೆ ನಾನ್ ಯಾಕೆ ಇಲ್ಲಿರ್ತಿದ್ದೆ? ಅಮೆರಿಕದಲ್ಲಿ ಕೆಲ್ಸದೊಳಾಗ್ತಿದೆ. ಇಟ್ ಈಸ್ ನಾಟ್ ವೆಜಿಟೇಬಲ್ ಕಟಿಂಗ್, ಅಣ್ಣವ್ರ ಕತ್ತು ಕಟಿಂಗ್. ಅಂದ್ರೆ ಕೇಕ್ ಕಟ್ ಮಾಡಿ ತರ ಮಾಡು ಅಂತಿದ್ಯಾ ಅಷ್ಟೇನಾ? So the majority wins. It's final. It's a murder. ನೀವ್ ಎಷ್ಟೇ ಹೇಳಿದ್ರು ಒಬ್ಬ ವ್ಯಕ್ತಿ ಪ್ರಾಣ ತೆಗೆಯೋದ್ ಮಾತ್ರ ತುಂಬಾ ತಪ್ಪು. ಎಲ್ಲರಿಗೂ ಕೊಟ್ಟಿರೋ ಡೆಮೋ ನಿನಗ್ ಸರಿಯಾಗಿ ಅರ್ಥ ಆಗ್ಲಿಲ್ಲ. ನಿನಗ್ 1-on-1 ಹೇಳ್ತೀನಿ, ನಡಿ ಹೋಗೋಣ. ಮೇಡಮ್, ಡಿವೋರ್ಸ್ ತಗೊಂಡ್ರೆ ದೂರ ಏನೋ ಇರ್ತೀಯ, ಬಟ್ ಹ್ಯಾಪಿ ಆಗಲ್ಲ. 1 ವಾರ ಚೆನ್ನಾಗಿರುತ್ತೆ, ಅದಾದ್ಮೇಲೆ ನಿನ್ ಮಾಜಿ ಗಂಡ ಈ ಕ್ರೇಜಿ ಸಮಾಜ ತಪ್ಪು ನಿಂದೆ ಅಂತ ಕನ್ವಿನ್ಸ್ ಮಾಡ್ತಾರೆ. ಮೊದ್ಲು ನೋವಾಗತ್ತೆ, ಆಮೇಲೆ ಭಯ ಆಗುತ್ತೆ. ಮನೇಲಿದ್ರೆ ಅವನೇನ್ ಮಾಡ್ತಾನೆ ಅನ್ನೋ ಭಯ, ಹೊರಗ್ ಹೋದ್ರೆ ಯಾರ್ ಏನ್ ಹೇಳ್ತಾರೆ ಅನ್ನೋ ಭಯ. ಭಯನ ಗಂಡನ ತುಂಬಾ ಹೊತ್ತು ಸಹಿಸ್ಕೊಳಕ್ ಆಗಲ್ಲ. ನೀನ್ ನಿಧಾನಕ್ಕೆ ಡಿಪ್ರೆಷನ್ಗೆ ಹೋಗ್ತೀಯ. ನಿನ್ ಸಾವು ಅವನಿಗೆ ಆನಂದ, ನಿನ್ ಸೋಲು ಅವನಿಗೆ ಗೆಲುವು, ನಿನ್ ನೋವು ಅವನಿಗೆ ಬಲ. ನೀನ್ 2ನೇ ಮದ್ವೆ ಆಗಿ ಸೆಟ್ಲ್ ಆಗ್ಬೋದು ಅಂತ ಅನ್ಕೊಂಡಿರ್ಬೋದು. ನಿನ್ ಮೊದಲನೇ ಗಂಡ ನಿನಗಷ್ಟು ಟೈಮ್ ಕೊಡಲ್ಲ. ನಿನಗ್ ಗೊತ್ತಾಗ್ದೆ ನಿನ್ ಹೊಸ ಗಂಡನ್ ಹತ್ರ ಬರ್ತಾನೆ, ನಿನ್ ಕ್ಯಾರೆಕ್ಟರ್ನ ಕಿಲ್ ಮಾಡ್ತಾನೆ. ಹಳೆ ಗಂಡನ್ ದ್ವೇಷ, ಹೊಸ ಗಂಡನ್ ಕೋಪ, ಇದೆರಡೂ ಸೇರ್ಕೊಂಡ್ ನಿನ್ನ ಸಾಯಿಸ್ಬಿಡುತ್ತೆ. ಇದು ಗೊತ್ತಾಗಿ ನಿಮ್ಮಪ್ಪ ಕೇಸ್ ಹಾಕ್ತಾರೆ. ಅವ್ರೇನಾದ್ರೂ ನನ್ನಂತ ಫೇಮಸ್ ಲಾಯರ್ನ ಹಿಡಿದ್ರೆ ಅವನು ಈಸಿಯಾಗಿ ಆಚೆ ಬಂದ್ಬಿಡ್ತಾನೆ. ಅಲ್ಲಿಗೆ ಮುಗಿಯಲ್ಲ. ಸಮಾಜ ನಿಮ್ಮಪ್ಪನ್ನ ನೇಣು ಹಾಕೊಳ್ಳೋ ತರ ಮಾಡುತ್ತೆ. ನಿಮ್ಮಪ್ಪನ್ ಸಾವು ನಿಮ್ಮಮ್ಮನ್ನ ಬಾವಿಗೆ ಬೀಳೋ ಹಾಗೆ ಮಾಡುತ್ತೆ. ಅದೇ ಬಾವಿಗಿವಿ ಇಲ್ಲ ಅಂದ್ರೆ ಯಾವ್ದಾದ್ರು ಇಲಿಪಾಶನ ತಗೊಂಡ್ ಹೋಗ್ತಾರೆ ಅನ್ಕೋ. ಈ ಬ್ಯಾಕ್ ಟು ಬ್ಯಾಕ್ ಹ್ಯಾಪಿ ನ್ಯೂಸ್ ಇಂದ ನಿನ್ ಗಂಡ ನಿನ್ ತಂಗಿ ಹತ್ರ ಬರ್ತಾನೆ. ಅವಾಗ ಅವನು ಅದೇ ಅರ್ಥ ಆಯ್ತಲ್ವಾ? ನಿನಗಿಷ್ಟು ಜನ ಸಪೋರ್ಟ್ ಆಗಿದ್ದೀವಿ. ಆ ಚಿಕ್ಕ ಹುಳ ತರ ಇರೋ ಆ ಚಿಕ್ಕ ಮಗು, ಅದಕ್ಕೆ ಯಾರಿರ್ತಾರೆ? ಯಾರಿದ್ದಾರೆ? ಆ ಹುಳನ ಹುಲಿ ಪಂಜರದಲ್ಲಿ ಸಾಯಿಸ್ಬೇಡ. ಲೆಟ್ಸ್ ಮರ್ಡರ್. ಇವಾಗ್ಲೇ ಸಾಯಿಸೋಣ. ಕಮ್ ಆನ್, ದಟ್ಸ್ ಮೈ ಗೋಲ್. ಮುಂದಿಂದೆಲ್ಲ ನಾನು ನೋಡ್ಕೋತೀನಿ. ಹೆದರ್ಕೋಬೇಡ. ಯು ಓಕೆ? ಯಸ್ ಅಂಡ್ ಯಸ್. ನೀವ್ ಮಾಮೂಲಿ ಅಲ್ಲ ಬಿಡಿಮ್ಮ. ನಿಮ್ ಮಾತ್ ಕೇಳಿದ್ರೆ ಪಾಕಿಸ್ತಾನದವರಾದ್ರೂ ಬಂದು ಪೂಜೆ ಮಾಡ್ಲೇಬೇಕು. ಮತ್ತೆ ನಾನ್ ಯಾರು? ಲಾಯರ್.
ಅದಕ್ಕಿಂತ ಮುಂಚೆ ಅಸಿಸ್ಟೆಂಟ್ ಲಾಯರ್. ಅದಕ್ಕಿಂತ ಮುಂಚೆ ಲಾ ಸ್ಟೂಡೆಂಟ್. ಇದು ಎಲ್ಲದಕ್ಕೂ ಮೊದಲು ಸ್ಕೂಲ್ ಸ್ಟೂಡೆಂಟ್. ಇದೆಲ್ಲದಕ್ಕೂ ಮೊದಲು ನಾನೊಬ್ಳು ಹೆಣ್ಣು, ಅದಕ್ಕೆ ಒಬ್ಬ ಹೆಣ್ಣಿ. ನೀನ್ ಮುಂದೆ ಬಾಮ್ಮ. ಅದಕ್ಕೆ ನೋವಲ್ಲಿರೋ ಹೆಣ್ಣಿನ ಕಷ್ಟನ ನಾನು ಅರ್ಥ ಮಾಡ್ಕೊಂಡೆ. ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಮರ್ಡರ್ ಪ್ಲಾನ್ ನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿ ನಮ್ ವಾಟ್ಸ್ಆಪ್ ಗ್ರೂಪ್ಗೆ ಪೋಸ್ಟ್ ಮಾಡಿ. ನಾನ್ ನಿಮ್ಮನ್ನ ಫಾಲೋ ಮಾಡ್ತಿರ್ತೀನಿ. ಅಯ್ಯೋ ದೇವ್ರೆ, ನಾನು ಬೇಗ ಎಸ್ಕೇಪ್ ಆದ್ರೆ ಸಾಕು. ಸ್ಟವ್ ಮೇಲೆ ಹಾಲಿಟ್ಟಿದ್ದೀನಿ, ಅಂಕಲ್ಗೆ ಕಾಫಿ ಮಾಡ್ಕೊಡೋಣ ಅಂತ. ಮನೆಯಿಂದ ಯಾರಾದ್ರೂ ಕದ್ಲಿದ್ರೆ ಫಸ್ಟ್ ಮರ್ಡರ್ ಅವ್ರದೇ. ನಾನ್ಸೆನ್ಸ್. ಹೋಗ್ತೀರಾ ಅಮ್ಮ? ಹಾಲ್ಗೋಸ್ಕರ ನಾನ್ ಸಾಯೋದಿಲ್ಲ. ಹೇಳಮ್ಮ, ಹೇಳು, ನಿಮ್ ಪ್ಲಾನ್ ಏನು? ಈ ಸರಿ ನನ್ನ ಎಳಿಬೇಡಿ ಪ್ಲೀಸ್. ಮರ್ಡರ್ ಹೇಗ್ ಪ್ಲಾನ್ ಮಾಡ್ಬೇಕು ನೋಡೋಣ. ಆದ್ರೆ ಈ ಆಪರೇಷನ್ಗೆ ಒಂದು ಒಳ್ಳೆ ಹೆಸರಿಡ್ಬೇಕು. ಇವ್ರು ನಿಜವಾಗ್ಲೂ ಲಾಯರ್ ಅಂತೀಯಾ? ಮತ್ತೆ ಡಾಕ್ಟರ್ ತರ ಆಪರೇಷನ್ ಅಂತಿದ್ದಾರೆ. ಮಾಡೋ ಕೆಲ್ಸನೇ ಆಪರೇಷನ್ ಅಂತಾರೆ. ಹೇಳ್ಕಂತೂ ನಾನ್ ಎಷ್ಟು ಸೀರಿಯಸ್ ಸಿಚುಯೇಷನ್ ಅಲ್ಲಿ ಇದೀನಿ ಗೊತ್ತಾ? ನೀನ್ ಹೊರಟೋಗು. ನಾನ್ ಕಾಲ್ ಮಾಡೋ ತನಕ ನೀನ್ ಕಾಲ್ ಮಾಡ್ಬೇಡ. ಓಕೆ, ಬಾಯ್. ಬಂದ್ಬಿಡ್ತು ಐಡಿಯಾ. ಆಪರೇಷನ್ ವಿಘ್ನೇಶ್. ಇವ್ರ ಮನೆ ಹಾಳಾಗ ಕೊನೆಗೂ ಎಳೆದ್ಬಿಟ್ರು. ಅಬ್ಬಾ, ವಿಘ್ನೇಶ ಅಂದ್ರೆ ವಿನಾಯಕ ಅಲ್ವೇನಮ್ಮ? ಖಂಡಿತ ನಮ್ಮ ಆಪರೇಷನ್ ಸಕ್ಸಸ್ ಆಗ್ಬಿಡತ್ತೆ. ಈ ತರದ ಕೆಲ್ಸಕ್ಕೆಲ್ಲ ನಾನೇ ಸಿಕ್ಕೋದ ಇವ್ರಿಗೆ? ದೇವ್ರ ಹೆಸರಾ? ಇದವಳು ಗಂಡನ ಹೆಸರಲ್ವಾ? ಅಮ್ಮಯ್ಯ, ಹಾಗಾದ್ರೆ ಓಕೆ. ವಿಘ್ನೇಶ ಯೂಶಲಿ ಕ್ಲೈಂಟ್ ಹೆಸರೇ ಇಡ್ತೀವಿ. ನನ್ ಗಂಡನ ಹೆಸರು ಅರವಿಂದ್. ಅದೇ ಅರವಿಂದ್ ವಿಘ್ನೇಶ್. ಜಸ್ಟ್ ಅರವಿಂದ್. ಅದೇನ್ ಸ್ವಪ್ನ, ನಿನ್ ಗಂಡನ ಹೆಸರು ವಿಘ್ನೇಶ್ ಅಲ್ವಾ? ನನ್ನ ಹೆಸರು ನಿರ್ಮಾ. ನಿರ್ಮಾನಾ? ಇದಕ್ಕೆ ಡಿವೋರ್ಸೇ ಸೊಲ್ಯೂಷನಾ? ಮರ್ಡರ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ನಿನಗೆ ಅಫೇರ್ ಇದೆಯಾ ಅಂತ ಅವನಿಗೆ ಡೌಟ್. ಈ ಬುಕ್ ಓದಿ ನಿನ್ನ ಹೇಗ್ ಸಾಯಿಸ್ಬೇಕು ಅಂತ ಯೋಚಿಸ್ತಿದ್ದಾನೆ. ಐ ಮೀನ್, ಇದು ಹ್ಯಾಪಿ ಹೋಮ್ಸ್ ವಿಲ್ಲಾ 103ನೇ ಅಲ್ವಾ? 203. 203ನಾ? ಓ ಶೀಟ್. ಡ್ಯಾಮೇಜ್ ಕಂಟ್ರೋಲ್. ಇವಾಗ ಓಕೆ. ನಾನಿವಾಗ ಹೇಳ್ತಿರೋದು ಎಲ್ರೂ ಗಮನ ಇಟ್ಟು ಕೇಳಿಸ್ಕೋಬೇಕು. ಓಕೆ, ಇಲ್ಲಿ ಏನು ನಡೆದಿಲ್ಲ. ಆಲ್ ರೈಟ್? ನಿಜವಾಗ್ಲೂ ಇಲ್ಲಿ ಏನೂ ಆಗಿಲ್ವಲ್ಲಮ್ಮ? ಅಂದ್ರೆ ಅದೇ, ಇಲ್ಲಿ ಈ ಡಿಸ್ಕಷನ್ ಕೂಡ ನಡೆದಿಲ್ಲ ಅಂತ ಅರ್ಥ. ಓಕೆ, ಬಾಯ್. ಅರೆ ಅದೇನ್ರಿ, ಇಷ್ಟು ದೂರ ಬಂದ್ಮೇಲೆ ಎಲ್ಲ ಮಧ್ಯದಲ್ಲೇ ಬಿಟ್ಟು ಅದ್ ಹೇಗ್ ಹೊರಟೋಗ್ತೀರಾ? ಅಂದ್ರೆ ವಾಟ್ ಕ್ಯಾನ್ ಐ ಡೂ ಅಮ್ಮ? ರಾಂಗ್ ಅಡ್ರೆಸ್, ರಾಂಗ್ ಕ್ಲೈಂಟ್. ನಾನು ಅಲ್ಲಿಗೆ ಹೋಗ್ಬೇಕು. ನಿಮಗೆಷ್ಟು ಪೇಮೆಂಟ್ ಬೇಕೋ ಹೇಳಿ, ನಾನ್ ಕೊಡ್ತೀನಿ. ಓಕೆ, ಫಸ್ಟ್ ಈ ಪ್ರಾಬ್ಲಮ್ ನ ಮುಗಿಸಿ ನೀವು. ಏ ನಿರ್ಮಾ, ಸೇ ಹರ್ ಟು ಕಂಟಿನ್ಯೂ. ಒಪ್ಕೊಂಡ್ರಮ್ಮ. ಓಕೆ, ನೌ ಟೆಲ್ಲಮ್ಮ, ಪ್ಲಾನ್ ಏನು? ಒಂದ್ ಫೋನ್ ಕಾಲ್ ಮಾಡ್ಕೊಂಡ್ ಬರ್ತೀನಿ. ಐಲ್ ಜಸ್ಟ್ ಬಿ ರೈಟ್ ಬ್ಯಾಕ್. ಹಲೋ ಸ್ವಪ್ನ, ನನಗೆ ಸ್ಲೈಟ್ ಆಗಿ ಡಿಲೇ ಆಗ್ತಾ ಇದೆ. ನಿನ್ನಂತ ಕೇಸ್ನೇ ಇಲ್ಲಿ ಡೀಲ್ ಮಾಡ್ತಾ ಇದ್ದೀನಿ. ಇಲ್ಲಿ ಮುಗ್ದು ಕೂಡ್ಲೆ ಅಲ್ಲಿ ಬಂದ್ಬಿಡ್ತೀನಿ. ಅಲ್ಲಿವರೆಗೂ ನೀನ್ ರಿಲ್ಯಾಕ್ಸ್ ಆಗಿರೋ. ಜಸ್ಟ್ ಮೆಂಟಲಿ ಪ್ರಿಪೇರ್ ವೆಲ್. ಆಲ್ ರೈಟ್, ಬಾಯ್. ನೀನ್ ಯಾಕೆ ಕಳ್ತಾ ಇದೀಯಾ? ಆಪರೇಷನ್ ವಿಘ್ನೇಶ್ ಅಲ್ಲಿ ವಿಘ್ನೇಶ್ ನಾನೇ ಸರ್. ಸ್ವಪ್ನ ನನ್ನ ಹೆಂಡತಿ ಸರ್. ವಜ್ರತ್ರಿವಿಲ್ಲ, ಅದು ನಂದೇ ಸರ್. ನೀನ್ ಮಾಮೂಲಿ ಅದೃಷ್ಟವಂತ ಅಲ್ಲ ಕಣಯ್ಯ, ಬಹಳ ದೊಡ್ಡ ಎಸ್ಕೇಪ್ ನಿಂದು. ಯಾವ ಅದೃಷ್ಟ ಸರ್? ಅವಳೇನ್ ಸರ್ ಆತರ ಐಡಿಯಾ ಕೊಡ್ತಾವಳೆ? ಅವ್ರಿಗೆ ಸಂಬಂಧನ ಮುರಿಯೋ ಅಭ್ಯಾಸ, ನನಗೆ ಗಂಡಸರನ್ನ ಕಾಪಾಡೋ ಅಭ್ಯಾಸ. ನೀವು ದೇವ್ರ ಸರ್. ಇಸುಕೋ. ಓಕೆ, ಎವ್ರಿಥಿಂಗ್ ಇಸ್ ಸಾರ್ಟೆಡ್. ಇಷ್ಟಕ್ಕೂ ನಾವೀಗ ಎಲ್ಲಿದ್ದೀವಿ? ನಾವೆಲ್ರೂ ಇಲ್ಲೇ ಇದೀವಮ್ಮ. ನೀವು ಮಾತ್ರ ಎಲ್ಲಂದ್ರಲ್ಲೂ ಹೋಗ್ ಬರ್ತಾ ಇದ್ದೀರಾ. ಎಲ್ಲ ಇಂಥ ಕೇಸೇನಮ್ಮ? ಅಂದ್ರೆ ದಿನಕ್ಕೆ 4-5 ಕೇಸಸ್ ಡೀಲ್ ಮಾಡ್ತಾ ಇರ್ತೀನಿ. ಸರಿ, ಈಗೇನ್ ಮಾಡ್ಬೇಕು ಹೇಳಿ. ಅರವಿಂದ್ ಮರ್ಡರ್ ಪ್ಲಾನ್ ಈಗ ನೀವ್ ಹೇಳಿ. ಅದೇನು ಪ್ಲಾನ್ ನೀವ್ ಹೇಳಲ್ವಾ? ನೋ 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 ನೋ, ಪ್ಲಾನ್ ನೀವ್ ಮಾಡ್ತೀರಾ, ಅದು ಕೇಸ್ ಆಗ್ದಿರೋ ಹಾಗೆ ನೋಡ್ಕೊಳ್ಳೋದು ನನ್ ಕೆಲ್ಸ.
ವೈ ಥಿಂಕ್ ಮೋರ್? ಟಿವಿಲಿ ಯಾವಾಗ್ಲೂ ಈ ತರದ್ದೇ ತೋರಿಸ್ತಾ ಇರ್ತಾರಲ್ವಾ? ಜಸ್ಟ್ ಟಿವಿ ಆನ್ ಮಾಡಿದ್ರೆ ಪ್ಲಾನ್ ಅದಕ್ಕದೇ ಬರ್ತಾ ಇರತ್ತೆ. ಒಂಚೂರು ತಲೆ ಬಿಡ ಗೊತ್ತಿರಲ್ಲ, ಬೇಸಿಕ್ ಸೆನ್ಸ್ ಕೂಡ ಇರೋದಿಲ್ಲ. ಇದೆಲ್ಲ ಬೇಡ. ಲೆಟ್ಸ್ ಬಿಲೀವ್ ಇನ್ ಟೆಕ್ನಾಲಜಿ. ಹೇ ಸಿರಿ, ಹೌ ಟು ಕಿಲ್ ಬಾವಾ? ಏನಮ್ಮ? How to kill brother-in-law? First you should have a sister, then she should be married. After that you can kill him in 10 million options available. ಮಾಡೋ ಮೂಡು ಉತ್ಸಾಹ ಸರ್ವ ನಾಶ ಆಗೋಗ್ಬಿಡ್ತವೆ. ಬೆಟರ್ ಒಬ್ಬ ಕಿಲ್ಲರ್ನ ಹೈಯರ್ ಮಾಡೋಣ. ಅರವಿಂದ್ ದಾರಿಲ್ ಬರೋವಾಗ ಅವನ್ ಕಾರಿಗೆ ಗುದ್ದು ಬಿಡ್ತಾನೆ. ಏಟಿಗೆ ಡೆಡ್ ಬಾಡಿ ಮನೆಗ್ ಬರತ್ತೆ. ಮೂಡ್ ಖರಾಬ್ ಆಗ್ಬಿಡುತ್ತೆ. ಅದಕ್ಕೆ ರಿಫ್ಲೆಕ್ಷನ್ ನನ್ನ ಫೇಸ್ ರಿಫ್ಲೆಕ್ಟ್ ಆಗುತ್ತೆ. ಹಾಗಾದ್ರೆ ಓಲ್ಡ್ ಸಿಟಿಗೆ ಹೋಗೋಣ. ಅಲ್ಲಿ ಒಂದು ಗನ್ ತಗೊಳ್ಳೋಣ. ಅರವಿಂದ್ ಬರ್ತಿದ್ದ ಹಾಗೆ ಶೂಟ್ ಮಾಡಿಬಿಡೋಣ. ಎಲ್ರಿಗಿಂತ ದೊಡ್ಡ ಆಂಟಿ ಯಾಕೇನು ಮಾತಾಡ್ತಿಲ್ಲ? ನಾನು ಏನಾಯ್ತು? ಆಂಟಿ 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 ಏನು ಹೆದರ್ಕೋಬೇಡಿ, ನಿಮ್ ಕೆಲ್ಸ ಇನ್ನೂ ಸುಲಭ ಆಯ್ತು. ಒಂದು ಕತ್ತಿ ತಗೊಂಡು ಅರವಿಂದ್ನ ಚುಚ್ಚಿ ಸಾಯಿಸಿ ಆ ಕತ್ತಿನ ಆಂಟಿ ಕೈಯಲ್ಲಿ ಇಟ್ಬಿಡಿ. ಅವ್ರು ಎದ್ದೇಳಷ್ಟ್ರೊಳಗೆ ಜೈಲಲ್ಲಿರ್ತಾರೆ. ಇಟ್ಸ್ ಓಕೆ, ಇಟ್ಸ್ ಓಕೆ. ಶುಗರ್ ಅಂದೆ ಅಲ್ವಾ? ಅದು ತಲೆ ತಿರುಗಿ ಬಿದ್ದೋಗ್ಬಿಟ್ಟೆ. ಈಗ ನಾನ್ ಪ್ಲಾನ್ ಹೇಳ್ಬೇಕಲ್ವಾ? ನಾನು ಹೋಗಿ ಡೋರ್ ತೆಗಿತೀನಿ. ನಾನ್ ನಿನ್ಗೋಸ್ಕರನೇ ಕಾಯ್ತಿದ್ದೆ ಅಂತ ಹೇಳಿ ಕಣ್ಣಿಗೆ ಖಾರದ ಪುಡಿ ಹಾಕ್ತೀನಿ. ಅರವಿಂದ ಒದ್ದಾಡಿ ಬಿದ್ದೋಗ್ತಾನೆ, ಉಸಿರಾಡೋದಿಲ್ಲ, ಕಣ್ಣು ಉರಿ ಆಗುತ್ತೆ. ನೀರು ನೀರು ಅಂತ ಕಿರಿಸ್ತಾನೆ. ಆ ಟೈಮ್ಗೆ ನಿರ್ಮಾ ಬಂದು ನೀರಿನ ಟ್ಯಾಪ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಬಾಲ್ಕನಿ ಕರ್ಕೊಂಡು ಹೋಗ್ತಾಳೆ. ಅಲ್ಲಿಂದ ಕೆಳಗಡೆ ಬೀಳಿಸ್ಬಿಡ್ತಾಳೆ. ಸತ್ತೋಗ್ತಾನೆ. ಸುಷ್ಮಾ, ಅದು ನನ್ನ ಹೆಸರು. ಯಾಕೆ ಕೇಳ್ತಾ ಇದ್ದೀರಾ? ಅರವಿಂದ್ ಬಾಡಿನ ಪೋಸ್ಟ್ ಮಾರ್ಟಮ್ ಮಾಡಿ ಕಣ್ಣಲ್ಲಿ ಖಾರ ಪುಡಿ ಹಾಕಿದ್ ಯಾರು ಅಂತ ಕೇಳಿದ್ರೆ ಸುಷ್ಮಾ ಅನ್ನೋ ಹೆಸರು ಆಚೆ ಬಂದ್ರೆ ನಿಮ್ಮನ್ನ ಜೈಲಲ್ಲಿ ಹಾಕ್ತಾರೆ. ಕೊನೆಗೆ ಮೇಡಮ್ ಕೂಡ ಜೈಲ್ಗೆ ಹೋಗ್ತಿದ್ದಾರೆ. ಇನ್ ನಮಗ್ ನ್ಯೂಸ್ ಏನಿರುತ್ತೆ? ನಾವು ಕೂಡ ಪ್ಯಾಕಪ್ ಮಾಡ್ಕೊಂಡ್ರೆ ಬೆಟರು. ಒಳ್ಳೇದೇ ಅಲ್ವಾ ಮೇಡಮ್? ಆಗ ನಾವೆಲ್ಲರೂ ಸೇಫು. ಆಂಟಿ ಬುಕ್ಕು ಒಳ್ಳೇದಂತೆ, ಒಳ್ಳೇದು. ಅಮ್ಮ, ನಂಗೆ BP ಜಾಸ್ತಿ ಆಗ್ತಿದೆ, ಶುಗರ್ ಡೌನ್ಲೋಡ್ ಆಗ್ತಿದೆ. ಅರ್ಜೆಂಟಾಗಿ ಮನೆಗೆ ಹೋಗಿ ಔಷಧಿ ತಗೋಬೇಕು. ಆಂಟಿ, ನೀವ್ ಹೋಗ್ದಿರೋ ಹಾಗೆ ನಾವು ನೋಡ್ಕೋತೀವಿ ಬಿಡಿ. ನೀನೊಬ್ಳು ನಂಗೆ ಯಾವಾಗ್ಲೂ ಅಡ್ಡ ಬರ್ತೀಯ. ಓ, ಸ್ವಪ್ನ ಕಾಲ್. 1 ಸೆಕೆಂಡ್. ಹಲೋ, ಹಾಯ್ ಸ್ವಪ್ನ. ಮೇಡಮ್, ಪ್ಲಾನ್ ಸಖತ್ತಾಗಿದೆ, ಸಖತ್ತಾಗಿದೆ. ಒಂದ್ ಕೆಲ್ಸ ಮಾಡೋಣ, ಅರವಿಂದ್ಗೆ ಹೇಮಾಗೆ ಅಫೇರ್ ಹಾಕ್ಬಿಡೋಣ. ವಾಟ್ ದ ಬಿಂಬಾರ್, ನನಗ್ ಬೇಡ. ಚಿಚಿ, ಏನೇ ಚೆನ್ನಾಗೇ ಇದ್ದಾನೆ ತಾನೆ? ಚೆನ್ನಾಗಿದ್ದಾನೆ ಅಂದ್ರೆ ನಿಮ್ಗೆ ಓಕೆನಾ? ಆದ್ರೂ ಬೇಡಮ್ಮ, ನನ್ ಟೇಸ್ಟ್ ಬೇರೆ. ಅರವಿಂದ್ ಬರೋ ಟೈಮ್ಗೆ ಮೂಲೆಯಲ್ಲಿ ಕುತ್ಕೊಂಡು ಅಳ್ತಾ ಇರ್ತೀಯ ನೀನು. ಅದನ್ನ ನೋಡಿ ಅರವಿಂದ್ ಏನಾಯ್ತು ಅಂತ ಕೇಳ್ತಾನೆ. ನಮ್ಮ ಅಫೇರ್ ವಿಷಯ ಅಮ್ಮವ್ರಿಗೆ ಗೊತ್ತಾಯ್ತು ಸರ್ ಅಂತ ಹೇಳ್ತೀಯ. ಅದನ್ ಕೇಳಿ ಅರವಿಂದ್ ಕೋಪ ಬಂದು ನನ್ ಗಂಡ ಚಪ್ಲಿ ತಗೊಂಡ್ ಹೊಡಿತಾನೆ. ಬೇಕಾದ್ರೆ ನೀವ್ ಇಟ್ಕೊಳ್ಳಿ ಅಫೇರ್. ನಾನ್ ಯಾಕೆ ಇಟ್ಕೋಬೇಕು ಅಫೇರ್? ಇವಳು ನನ್ ಫ್ರೆಂಡ್, ಓಕೆ? ಈ ತರ ಅಫೇರ್ಸ್ ಇಟ್ಕೋಬೇಕು ಅಂದ್ರೆ ಅವನಿಗೆ ಮಿನಿಮಮ್ 1 ಕೋಟಿ ಇರ್ಬೇಕು. ಅಂಡರ್ಸ್ಟ್ಯಾಂಡ್? ಇಂಥ ಅಫೇರ್ಸ್ ಗಳೆಲ್ಲ ನಿನ್ ರೇಂಜ್ ಕರೆಕ್ಟ್. ವಾಟ್ ಇನ್ಸಲ್ಟ್! ನಿಲ್ಸು. ಏನಾದ್ರೂ ಒಳ್ಳೇದಿದ್ರೆ ಹೇಳು, ಇಲ್ಲಾಂದ್ರೆ ಬಿಟ್ಬಿಡು. ಓಕೆ, ಐಡಿಯಾ ಐ ಹ್ಯಾವ್. ಮ್ಯಾಡ್ ಮಶ್ರೂಮ್ ಮಸಾಲ ಹಾಕಿ ಅಡ್ಗೆ ಮಾಡಿ ತಿಂದ ತಕ್ಷಣನೇ ಟೇಸ್ಟ್ ಮಾಡ್ತೀರಾ? ನಿನ್ ಮುಖ ತರ ಇದೆ. ನಿಮ್ದೇನೋ ದೊಡ್ಡ ಪ್ಲಾನು ಅನ್ನೋಂಗೆ. ಏನೇ ನೀನು ಪ್ರತಿ ವಿಷಯಕ್ಕೂ ನನ್ ಮೇಲೆ ಬರ್ತೀಯಾ? ಅರವಿಂದ್ ಮತ್ತೇನೋ ಶಾಪಿಂಗ್ ಮಾಡಿದಾನೆ. ಈ ತರ ಗಂಡಸನ ಸಾಕ್ ನಿಲ್ಸು. ಅವ್ನ್ ಕುಡಿತಾನ? ಎಷ್ಟ್ ಕುಡಿತಾನೆ? ಅಷ್ಟೇನಾ? ಇದೆಲ್ಲ ನಮಗ್ ಸ್ಟಾರ್ಟರ್ ಅಲ್ವಾ? ಇಂಥವ್ರನ್ನ ಖಂಡಿತವಾಗ್ಲೂ ಸಾಯಿಸ್ಬಿಡ್ಬೇಕು.
ನಾವೊಂದು ಬಿಯರ್ ಬಾಟಲ್ ಎಡ್ಜ್ ಅನ್ನ ಒಡೆದು ಹಾಕಿ ಬೇರೆ ಬಿಯರ್ ಅಲ್ಲಿ ಮಿಕ್ಸ್ ಮಾಡೋಣ. ಆಮೇಲೆ ಅದನ್ನ ಹಾಗೆ ಇಟ್ಬಿಡೋಣ. ಅದನ್ನ ಕುಡ್ದಾಗ ಗಂಟ್ಲಿಗೆ ಗಾಜು ಸಿಕ್ಕ ಹಾಕೊಂಡು ಹಾಗೆ ಸತ್ತೋಗ್ತಾನೆ. ಇದೆಲ್ಲ ನಮಗ್ ಎಷ್ಟ್ ಸಲ ಆಗಿಲ್ಲ. ನೆಕ್ಸ್ಟ್ ಡೇ ಮಾರ್ನಿಂಗ್ ಹೊರಗ್ ಬರುತ್ತೆ. ಇದೆಲ್ಲ ಕಾಮನ್. ಅದ್ ಸರಿನಮ್ಮ, ನೀನ್ ಯಾವ ಬ್ರ್ಯಾಂಡ್ ಕುಡಿತ್ಯಾ? ಸ್ಕಾಚ್ ಆಂಟಿ. ಅದ್ಯಾಕಮ್ಮ, ಬ್ರಾಂದಿ ಆದ್ರೆ ಚೀಪ್ ಆಗಿರುತ್ತಲ್ಲ. ಗೊತ್ತು ಜನರಲ್ ನಾಲೆಜ್. ನಾನು ಎಷ್ಟು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಅಡ್ಮಿನ್ ಆಗಿದ್ದೀನಿ ಗೊತ್ತಾ? ಏನ್ ಪ್ರಯೋಜನ, ಬೇರೆ ಗ್ರೂಪ್ ಅಲ್ಲಿ ಕಡ್ಡಿ ಅಲ್ಲಾಡ್ಸೋದೇ ಅಲ್ವಾ? ಅಷ್ಟಕ್ಕೂ ನಿಮ್ ಮುಖ ಅಲ್ಲ, ಮರ್ಡರ್ ಮಾಡೋ ಮುಖನ. ಅಂದ್ರೆ ನಾನು ನೊಣ ಇರುವೆ ಬಿಟ್ರೆ ಏನೂ ಸಾಯಿಸಿಲ್ಲಮ್ಮ. ಅಯ್ಯೋ, ನನ್ ದೇವ್ರನ್ನ ನಾನ್ ಸಾಯಿಸ್ತೀನೋ? ಸೊ ಏನ್ ಡಿಸೈಡ್ ಮಾಡಿದ್ರಿ? ಮೇಡಮ್, ನೀವೇ ಹೇಳಿ, ನಮ್ಮಿಬ್ರಲ್ಲಿ ಯಾರ್ದು ಬೆಟರ್ ಪ್ಲಾನು? ಯು ಟೆಲ್ ಲಾಯರ್ ಲಾಟ್ ವಾಟ್ ಯು ಲೈಕ್. ಅಷ್ಟಕ್ಕೂ ಮರ್ಡರ್ ಅಂದ್ರೆ ಡೈರೆಕ್ಟ್ ಆಗಿ ಮರ್ಡರ್ ಮಾಡಬಾರ್ದು. ಮತ್ತೆ ಮರ್ಡರ್ ಆಗಿ ಇರ್ಬೇಕೇ ಹೊರತು ಮರ್ಡರ್ ಆಗ್ಬಾರ್ದು. ಆಪರೇಷನ್ ಸಕ್ಸಸ್, ಪೇಷಂಟ್ ಡೆಡ್ ಅನ್ನೋ ಮಾತು ನಮ್ ಕಾಲದಲ್ಲಿ ಅಷ್ಟೇ ಅಲ್ಲಮ್ಮ, ಈ ಕಾಲದಲ್ಲೂ ಯಾರು ಇಂಥ ಮರ್ಡರ್ ನೋಡೇ ಇರಲ್ಲ. ಆಹಾ, ಅದನ್ನೇ SD ಅಂತಾರೆ, ಅಂದ್ರೆ ಸೆಲ್ಫ್ ಡಿಫೆನ್ಸ್. ಅಂದ್ರೆ ದ ರೈಟ್ ಆಫ್ ಸೆಲ್ಫ್ ಡಿಫೆನ್ಸ್ ಈಸ್ ದ ರೈಟ್ ಫಾರ್ ದ ಪೀಪಲ್ ಟು ಯೂಸ್ ಡೆಡ್ಲಿ ಫೋರ್ಸ್. ಅರ್ಥ ಆಗಿಲ್ವಲ್ಲ? ಗಂಡ ಹಿಂಸೆ ಮಾಡ್ತಾ ಇದ್ರೆ ಏನೂ ಮಾಡ್ದಿರೋ ಅನಿವಾರ್ಯ ಪರಿಸ್ಥಿತಿಲಿ ತನ್ನನ್ ತಾನೇ ರಕ್ಷಣೆ ಮಾಡ್ಕೊಳ್ಳೋ ಅಂತ ಒಂದು ಆಯುಧ. ಆತ್ಮರಕ್ಷಣೆಗೋಸ್ಕರ ಸಾಯಿಸ್ಬಿಟ್ವಿ ಅಷ್ಟೇ. ಸೊ ಅರವಿಂದ್ ಬಂದ ಕೂಡ್ಲೆ ಸರೋಜಾ ಯಾರು ಅಂತ ಕೇಳು. ಸರೋಜಾ ಯಾರು? ಆ ಮಿಡಿ ಹಾಕೊಂಡಿರೋಳೊಬ್ಳಾಗಿರ್ತಾಳೆ. ಓಹೋ, ಹಾಗಾದ್ರೆ ಓಕೆ. ಎಲ್ಲ ಕ್ಲಿಯರ್ ಆಗಿ ಹೇಳ್ತೀನಿ. ಲೆಟ್ಸ್ ಗೋ. ನೀನ್ ಯಾಕೆ ಡೋರ್ ಓಪನ್ ಮಾಡ್ದೆ? ಅಂದ್ರೆ ಸರೋಜಾ ಜೊತೆ ಅಫೇರ್ ಅಂತ ಅಮ್ಮವ್ರಿಗೆ ಹಾರ್ಟ್ ಬ್ರೇಕ್ ಅಲ್ಲಮ್ಮ, ಅದಕ್ಕೆ ನಾನು ಓಪನ್ ಮಾಡ್ದೆ. ಈ ತರ ಓವರ್ ಆಕ್ಟಿಂಗ್ ಮಾಡಿದ್ರೆ ಯಾವ್ದಾರ ಕೇಸ್ ಹಾಕ್ಬಿಟ್ಟು ಒಳಗ್ ಹಾಕ್ಸ್ಬಿಡ್ತೀನಿ. ಮುಚ್ಚು ಬಾಗ್ಲ. ಓಕೆ 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 ಅಮ್ಮ. ಇಡಿಯಟ್. ನೀವ್ ಯಾಕೆ ಓಪನ್ ಮಾಡಿದ್ರಿ? ಸಾಕ್ಷಿ ಹೇಳಕ್ ಬಂದೆ ಅಮ್ಮ. ಮರ್ಡರ್ ಆಗೋಕ್ ಮುಂಚೆ ಸಾಕ್ಷಿ ಏನಕ್ಕೆ ಇವಾಗ? ಏನೋ ಅಮ್ಮ, ನಂಗೇನೋ ಅರ್ಥ ಆಗ್ತಿಲ್ಲ. ನನ್ ಮನೆಗ್ ಹೋಗಿ ಬಿಯರ್ ಕುಡ್ದ್ ಬರ್ತೀನಿ. ಮರ್ಡರ್ ಆಗೋಕ್ ಮುಂಚೆ ಕುಡಿದ್ರೆ ಅಯ್ಯೋ ಆಗಲ್ಲ, ಕಾನ್ಶಿಯಸ್ ಆಗಿರ್ಬೇಕು, ಇಲ್ಲಾಂದ್ರೆ ಸಿಕ್ಕಾಕೊಳ್ಳೋ ಚಾನ್ಸಸ್ ಇರುತ್ತೆ. ಮೊದ್ಲು ಒಳಗಡೆ ಹೋಗೋಣ ಬನ್ನಿ. ನೀನ್ ಹೋಗು. ಅಮ್ಮ, ನನ್ ಕೈಲಾಗಲ್ಲ. ನಿನ್ನಿಂದ ಆಗಲ್ವಾ? ನೀನ್ ಹೋಗು. ಅರವಿಂದ್ ಆಗಿ ನೀವ್ ಡೋರ್ ಓಪನ್ ಮಾಡಿ. ನೀನೇನೆ ಶಾರ್ಟ್ ಕ್ಯಾಪ್ ಅಲ್ಲಿ ಟಿ ಶರ್ಟ್ ಚೇಂಜ್ ಮಾಡಿದ್ಯಾ? ನನಗೆ ಯಾವ್ದು ಜಾಸ್ತಿ ಹೊತ್ತು ಇಟ್ಕೊಳಕ್ ಆಗಲ್ಲ ಆಂಟಿ. ಬಾಯ್ ಫ್ರೆಂಡ್ ಆದ್ರೂ ಬಟ್ಟೆ ಆದ್ರೂ. ಆರ್ಡರ್ ಆರ್ಡರ್. ನಿಮ್ ಪರ್ಸನಲ್ ವಿಷಯ ಬಿಟ್ಟು ಮೊದ್ಲು ಕೆಲ್ಸ ನೋಡಿ. ಇಷ್ಟು ಬೇಗನಾ? ಏನು ಅಂದ್ರೆ ಸರೋಜಾ ಯಾರು? ವಾಟ್ ದ ಹೆಲ್, ವೈ ಇನ್ ಆನ್ಸರ್? ಟೆಲ್ ಮೀ. ಸೀರಿಯಸ್ ಮ್ಯಾಟರ್, ನಗ್ಬಾರ್ದು ಅಂದೆ ತಾನೆ? ಏನೇ ಆ ಬಟ್ಲರ್ ಇಂಗ್ಲಿಷು ನೀನು? ಅಮ್ಮ, ಕ್ಯಾರೆಕ್ಟರ್ ಅಲ್ಲಿ ಇರ್ಬೇಕಲ್ವಾ, ಅದಕ್ಕೆ ಪ್ರವೇಶ ಮಾಡ್ಬಿಟ್ಟೆ. ಅದು ಇನ್ಸ್ಟಾಲ್ಮೆಂಟ್ ಅಲ್ಲ, ಇನ್ವಾಲ್ವ್ಮೆಂಟ್. ಅದು ಪರಕಾಯ ಪ್ರವೇಶ. ಅದೇ ಅಮ್ಮ, ಯಾವ್ದೋ ಒಂದ್ ಪ್ರವೇಶ ನೀವು ಮಾಡಿ. ಅಯ್ಯೋ, ಯಾಕ್ರಿ ನಂಗೆ ಇಷ್ಟೊಂದು ಅನ್ಯಾಯ ಮಾಡ್ತಿದ್ದೀರಾ? ಆ ಮಿಡಿ ಜೊತೆ ಇರ್ತೀರಾ, ಮಿಡಿ ಜೊತೆ ಸುತ್ತಾಡ್ತಿರ್ತೀರಾ. ನಾನು ಏನ್ ಕಡಿಮೆ ಮಾಡಿದೇನ್ರಿ? ನನ್ನಲ್ಲಿ ಏನ್ ಕಡಿಮೆ ಆಗಿದೆ ಅಂತ ಅವಳ ಜೊತೆ ಸುತ್ತಾಡ್ತಾ ಇರ್ತೀರಾ? ಎಷ್ಟು ಧೈರ್ಯ ಇದ್ರೆ ನನ್ ಮೇಲೆನೆ ಕೈ ಮಾಡ್ತಿರಲ್ಲ ನೀವು, ನನ್ನೇ ಹೊಡಿತೀರಾ? ನಿಲ್ಸಿ. ನನ್ನನ್ನು ಅಷ್ಟಿಷ್ಟೆಲ್ಲ ಇರಿಟೇಟ್ ಮಾಡ್ತಾ ಇರೋದು ನೀವು. ಹೇಮಾ, ರೇಖಾ, ಜಯ ಮತ್ತೆ ಸುಷ್ಮಾ, ನಿರ್ಮಾಗೋಸ್ಕರ ನಾವ್ ಹಾಕಿರೋ ಪ್ಲಾನ್ ಕ್ಲಿಯರಾ? ಒಂದ್ ವೇಳೆ ಈ ಪ್ಲಾನ್ ಫೇಲ್ ಆದ್ರೆ ನಾನ್ ಯಾರು? ಹೆಣ್ಣು ಹುಲಿ. ಅದಕ್ಕೂ ಮುಂಚೆ ಸ್ತ್ರೀ ಶಕ್ತಿ. ಸಾಕು ನೀನು ಓವರ್ ಆಕ್ಟಿಂಗ್. ಲಾಯರ್ ಪುಷ್ಪ. ಅಮ್ಮ, ಆ ಶುಡ್ ಬಿ ರೋಲಿಂಗ್. ಈ ಲಾಯರ್ ಪುಷ್ಪ ಪ್ಲಾನ್ ಮಾಡಿದ್ರೆ ಫೇಲ್ ಆಗೋ ಚಾನ್ಸೇ ಇಲ್ಲ. ಆಯ್ತು ಬಿಡಿ, ನಿಮ್ ನಂಬಿಕೆ ನಿಮ್ದು, ನಮ್ ಅನುಮಾನ ನಮ್ದು. ಒಂದ್ ವೇಳೆ ಫೇಲ್ ಆದ್ರೆ ಆಗಲ್ಲ. ಅರವಿಂದ್ ಮನೆಗ್ ಬರ್ತಾನೆ, ನಿರ್ಮಾಗ್ ಹೊಡಿತಾನೆ, ನಿರ್ಮಾ ಅರವಿಂದ್ ನ ತಳ್ತಾಳೆ, ಅರವಿಂದ್ ಹೋಗಿ ಒಡೆದೋಗಿರೋ ಗ್ಲಾಸ್ ಮೇಲೆ ಬೀಳ್ತಾನೆ.
ಸಾಯ್ತಾನೆ. ರಾತ್ರಿ 9:12 ನಿಮ್ಮ ಗಂಡ ಮನೆಗೆ ಬಂದ್ರು. ಅಯ್ಯೋ ಸಾರ್ ಬಂದ್ರು. ಹಾಯ್ ಬೇಬ್. ಸರೋಜಾ ಯಾರು? AC ಯಾಕೆ ಆನ್ ಮಾಡ್ದೆ? ಅಂದ್ರೆ ಅವಳ ಬಗ್ಗೆ ಕೇಳಿದಕ್ಕೆ ನಿನಗ್ ಬೆವರಿಳಿತಾ ಇದ್ಯಾ? ಏನೇ, ಯಾರ ಬಗ್ಗೆ ಕೇಳ್ತಾ ಇದ್ಯಾ? ಶ್ವೇತಾ ಯಾರು ಅಂತ ಕೇಳ್ತಿದೀನಿ. ಶ್ವೇತಾನ? ಇಷ್ಟೊತ್ತು ಬೇರೆ ಯಾವ್ದು ಹೆಸರು ಕೇಳ್ದಿಯಲ್ಲ? ಅಯ್ಯೋ ಗೊತ್ತಾಗ್ಬಿಡ್ತಾ? ಅಂದ್ರೆ ನಿನಗ್ ಗೊತ್ತಿದ್ದು ಕೂಡ ಕೇಳ್ತಿದ್ಯಾ? ಮಾತ್ ಬದಲಾಯಿಸ್ತಿದ್ಯಾ? ನಾನೆಲ್ಲ ಬದಲಾಯಿಸ್ತಾ ಇದ್ದೀನಿ, ನೀನೇ ಹೆಸರು ಬದಲಾಯಿಸ್ತಾ ಇದೀಯಾ? ಅರವಿಂದ್, ಏನಾಯ್ತೆ? ಸರಿ ಇವಾಗ ಹೇಳು, ಸರೋಜಾ ಯಾರು? ಸರೋಜಾ ನನ್ನ ಹಳೆ ಆಫೀಸ್ ಕಲೀಗು, ನಮ್ ಮ್ಯಾರೇಜ್ಗೂ ಬಂದಿದ್ಲಲ್ವಾ? ಬಂದಿದ್ಲು. ಅವಳ ಬಗ್ಗೆ ಕೇಳಿದ್ರೆ ನನಗೆ ಹೊಡಿತ್ಯಾ? ಸರೋಜಾ ಬಗ್ಗೆ ಕೇಳಿದ್ರೆ ನಿನ್ಗೆ ಯಾಕೆ ಹೊಡಿಲಿ? ಹೌದಲ್ವಾ, ನನ್ನ ಯಾಕೆ ಹೊಡಿತ್ಯಾ? ಅರವಿಂದ್, ಏನಾಯ್ತೆ ನಿನ್ಗೆ? ಅವಳಿಗೆ ಅಬಾರ್ಷನ್ ಮಾಡ್ತಿದ್ಯಾ ನೀನು? ನಾನು ಯಾಕೆ ಸರೋಜಾಗ ಅಬಾರ್ಷನ್ ಮಾಡಿಸ್ಲಿ? 2 ಸಲ ಅವಳಿಗೆ ಮಿಸ್ಕ್ಯಾರಿಂಗ್ ಆಯ್ತು, 3ನೇ ಸಲ ಕನ್ಸೀವ್ ಆಗಿದ್ದಾಳೆ ಅಷ್ಟೇ. ಇವಾಗ ಆಗಲ್ಲ, ಸುಮ್ನೆ ರೀ ಪ್ಲೀಸ್. ಓಕೆ ಓಕೆ, ನಾಳೆ ಮಾರ್ನಿಂಗ್ ಅಷ್ಟಲ್ಲಿ ಕಳಿಸ್ತೀನಿ. ಕ್ಲಾಸಿಂದ ಮುಖ ಕೊಡ್ಬಿಡು. ಕ್ಲಾಸ್ ಓಕೆ ಓಕೆ. ಅರವಿಂದ್, ನಾನು ಆಗ್ಲಿಂದ ಮಾತಾಡ್ತಾ ಇದೀನಿ ತಾನೆ, ಕೇಳಿಸ್ಕೋಬೇಕಲ್ವಾ? ಹೇಳೋದನ್ ಕೇಳೋದೇ ಇಲ್ಲ ನೀನು. ಐ ಜಸ್ಟ್ ಕಾಲ್ ಯು ಬ್ಯಾಕ್. ಎಷ್ಟ್ ಸಲ ಹೇಳ್ಬೇಕು? ಏನಾಯ್ತೆ? ಬಂದಾಗಿಂದ ಕ್ರಾಂಕಿ ಆಗಿದ್ಯಲ್ಲ, ಏನಾಯ್ತು ನಿನ್ಗೆ?
ಹಲೋ ಹಾ ಹಾ ರೀ ಬಂದ್ಬಿಡ್ತಿದ್ದೀನಿ. ಅದೇ ಕರ್ಬೇವು ಮತ್ತೆ ಒಗ್ಗರಣೆ ಹಾಕ್ಬಿಟ್ರೆ ಆಗೋಗುತ್ತೆ. ಹಾ ಹಾ ಬರ್ತಾ ಇದ್ದೀನಿ. ವಾಟ್? ಸಾಯಿಸ್ಬಿಡು. ಅದಾದ್ಮೇಲೆ ಏನೇನ್ ನಡೆದ್ರು ನಾನ್ ನೋಡ್ಕೋತೀನಿ. ಫೈರ್ ಅಲ್ಲಮ್ಮ, ದೊಡ್ಡ ಫ್ಲವರು. ಇವರೆಲ್ಲ ಏನಿಲ್ಲ? ಅದೇ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದೀವಪ್ಪ. ಪಾರ್ಟಿನ? ಪಾರ್ಟಿ ಯಾಕೆ? ಗಿಫ್ಟ್ ಏನಪ್ಪ ಇದು? ಅಡ್ವಾನ್ಸ್ ಹ್ಯಾಪಿ ಆನಿವರ್ಸರಿ ಬೇಬಿ. ಅಡ್ವಾನ್ಸಾ? ಅಡ್ವಾನ್ಸ್? ಅಡ್ವಾನ್ಸಾ? 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 ಹೌದು, ನಮ್ಮ ಆನಿವರ್ಸರಿ 13/9 2:30 ಅಲ್ವಾ? ಅಂದ್ರೆ 14th ನಾಳೆನೇ ಅಲ್ವಾ ಆನಿವರ್ಸರಿ? ಆದ್ರೆ ಮದ್ವೆ ಕಾರ್ಡಲ್ಲಿ 13th midnight ಅಂತ ಹಾಕಿದಾರಲ್ವಾ? ಅಂದ್ರೆ ಎಲ್ರು ಕನ್ಫ್ಯೂಸ್ ಆಗ್ತಾರೆ ಅಂತ ಮದ್ವೆಲಿ ಮಿಡ್ನೈಟ್ 13th ನೈಟ್ ಅಂತ ಹಾಕ್ಸಿದ್ವಿ. ಅಂದ್ರೆ ಅರ್ಲಿ ಮಾರ್ನಿಂಗ್ 2:30 ಅಂದ್ರೆ 14th ಅಲ್ವೇನೆ? ಯಾಕೆ ಕನ್ಫ್ಯೂಸ್ ಆದ್ಯಾ? ಇವರೇ ನನ್ನ ಕನ್ಫ್ಯೂಸ್ ಮಾಡಿದ್ದು. ಅದ್ಯಾಕೆ ಇವ್ರ್ಯಾಕೆ ಕನ್ಫ್ಯೂಸ್ ಮಾಡಿದ್ರು? ಅಣ್ಣವ್ರ ಕುತ್ತಿಗೆ ಕಟ್ಟಿಂಗ್ ಮ್ಯಾಡ್ ಮಶ್ರೂಮ್ ತಿಂದ ತಕ್ಷಣ ಬಾರಿ ನೀನ್ ಫಸ್ಟ್ ಬಾ. ಅಮ್ಮೋರೆ ಬೇರೆ ಮನೆ ಕೆಲ್ಸ ಇದೆ, ನಾನ್ ಬರ್ತೀನಿ. ಸಲ ಈ ಮನೆ ಕಾಲಿಟ್ಟೆ ಅನ್ಕೋ, ಅಡ್ಗೆ ಕೆಲ್ಸ ಅಂತ ಹೇಳಿ ಬೆಂಕಿ ಹಚ್ಚಕ್ ಬಂದಿದ್ಯಾ? ಹೋಗು 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 ನೀನು. ಗಂಡಸ್ರಲ್ಲ ಒಳ್ಳೆಯವ್ರಲ್ಲ, ಒಳ್ಳೆಯವ್ರ ತರ ಆಕ್ಟಿಂಗ್ ಮಾಡ್ತಾರೆ. ಏನ್ ನಿಮಗ್ ಸಕ್ಕರೆ ಬೇಕಾ? ಸಕ್ಕರೆ ಡಬ್ಬನೂ ಇಲ್ಲ, ಏನೂ ಇಲ್ಲ. ಹೋಗಿ ನೀವು. ಮರ್ಡರ್ ಏನ್ ನಡೆದಿಲ್ವಲ್ಲ? ಯಾವಾಗ ನೋಡಿದ್ರು ಪಕ್ಕದ ಮನೆ ಪಂಚಾಯತಿನೇ ಬೇಕು ನಿಮ್ಗೆ. ಅಲ್ಲ, ಯಾಕೆ ಇಷ್ಟೊಂದು ಯೋಚನೆ ಮಾಡ್ತಿದ್ಯಾ? ಡಿವೋರ್ಸ್ ಕೊಡ್ಬೋದಲ್ವಾ? ಪ್ರತಿಯೊಂದಕ್ಕೂ ನಿಂದೆ ತಪ್ಪು ಅಂತಾನ? ನೀನ್ ಎಷ್ಟು ಬೇಗ ಡಿವೋರ್ಸ್ ತಗೋತೀಯಾ ಅಷ್ಟು ಒಳ್ಳೇದು. ನೀನೇನು ಪಬ್ಸು ಬಾಯ್ ಫ್ರೆಂಡ್ಸ್ ಅಂತ ಏನ್ ನಡೆಸ್ತಿದ್ಯಾ? ಮಾಡ್ತಿದ್ದಾನೆ ಬಾಯ್. ಇನ್ನೊಂದ್ಸಲ ಬಾಯ್ ಫ್ರೆಂಡ್ಸ್ ಕುಡಿತೀನಿ ಅನ್ಕೋ, ಕಾಲ್ ಮುರ್ದಾಕ್ತೀನಿ. ಮರ್ತ್ ಹೋಗಿರೋದು ಡೇಟ್ನಲ್ಲ, ನಿನ್ನ. ನೈಟ್ ರೊಮ್ಯಾನ್ಸ್ ಮರ್ತಿದಾನ? ಅಷ್ಟಕ್ಕೂ ನೀನ್ ಯಾಕೆ ಅಡ್ಜಸ್ಟ್ ಆಗ್ಬೇಕು? ಅಷ್ಟಕ್ಕೂ ನೀನು ವೈಸ್ ವುಮನ್ ಅಲ್ವೇ? ಡಮ್ ವುಮನ್, ಬ್ಯಾಡ್ ವುಮನ್. ಅಲ್ಲ, ಏನ್ ನಡೀತಿದ್ಯಾ ಇಲ್ಲಿ? ಏನು ನಡೀಲಿಲ್ಲ. ಗ್ರೇಟ್ ಸರ್, ನಮ್ಮ ಹುಡುಗ ತುಂಬಾ ಒಳ್ಳೆ ಗಂಡ ಅನ್ಸುತ್ತೆ. ಬದನೆಕಾಯಿ. ಹರಿ ಓಂ. ಅವನು ನನ್ ಶಿಷ್ಯನೇ. ಅವನ್ ಹೆಂಡತಿ ಅವನ್ ಕೊಲೀಗ್ಗೆ ಫೋನ್ ಮಾಡಿದ್ಲಂತೆ. ಗೊತ್ತಾಗಿ ಅದನ್ನ ನನ್ನ ಹತ್ರ ಹೇಳ್ದ. ನಾನು ಕೊಟ್ಟ ಸಲಹೆ ಮೇಲೆ ಹೇಗೋ ಮ್ಯಾನೇಜ್ ಮಾಡ್ದ. ಅಷ್ಟೊತ್ತಿಗಾಗ್ಲೇ 2 ಲಕ್ಷ ಕೊಟ್ಟು ತಗೊಂಡಂತ ಡೈಮಂಡ್ ರಿಂಗ್ ಕಳೆದೋಗಿ ಅಲ್ಲಿವರೆಗೂ ಖರ್ಚು ಮಾಡ್ದಂತ 5 ಲಕ್ಷ ವಿಷಯದಲ್ಲಿ ಅಲ್ಲಿವರೆಗೂ ಎದ್ದಂತ ಮಹಿಳಾ ಲೋಕ ಹಾಯಾಗಿ ನಿದ್ದೆ ಮಾಡ್ತಾರೆ. ನೀವು ಸಾಮಾನ್ಯದವರಲ್ಲ ಸರ್. ಅದಕ್ಕೆ ಹೇಳೋದು, ಟೆಕ್ನಿಕ್ ಇದ್ರೆ ಒಂದೇನೋ 4-5 ಮದ್ವೆ ಮಾಡ್ಕೋಬಹುದು. ನೆಕ್ಸ್ಟ್ ನೀನೆ. ದೀರ್ಘ ಸುಮಂಗಲಿ ಭವ.